ಇಯರ್ಗೆ ನೈಟ್ ಕರ್ಫ್ಯೂ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಹೊಸ ವರ್ಷ ಬಂತು ಅಂತಂದರೆ ಕುಣಿದು ಕುಪ್ಪಳಿಸುವಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಮಜಾ ಮಾಡ್ತಾ ಸಂತೋಷದಲ್ಲಿ ಮೈ ಮರೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ಮೊನ್ನೆ ಈ ತಾಂತ್ರಿಕ ಸಲಹಾ ಸಮಿತಿ ಒಂದು ವರದಿ ಕೊಡ್ತಲ್ಲ, ಆ ವರದಿನಲ್ಲಿ ಒಂದು ಪ್ರಸ್ತಾಪ ಸಲ್ಲಿಸಿತ್ತು, ನೈಟ್ ಕರ್ಫ್ಯೂನ ಹಾಕಬೇಕು ಅನ್ನುವಂಥದ್ದು. ಬಹುಶಃ ಈ ಹೊಸ ವರ್ಷವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಈ ರೀತಿ ಏನಾದರೂ ಸಲಹಾ ಸಮಿತಿ ಸಲಹೆಯನ್ನು ಕೊಡ್ತಾ, ಹೀಗಾಗಿನೇ ಏನಾದರೂ ನೈಟ್ ಕರ್ಫ್ಯೂ ಬರಬಹುದಾ ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಬಾರಿ ಆಗಲಿಕ್ಕೆ ಸಾಧ್ಯ ಇಲ್ವಾ, ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲೇ ಏನು ಅಂದರೆ, ಒಂದು ತಾಂತ್ರಿಕ ಸಲಹಾ ಸಮಿತಿ ಒಂದು ವರದಿ ಕೊಟ್ಟಂಥ ಸಂದರ್ಭದಲ್ಲಿ, ಅಂದರೆ ಈ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ನೈಟ್ ಕರ್ಫ್ಯೂ ಬಗ್ಗೆನೂ ಕೂಡ ಪ್ರಸ್ತಾಪ ಸಲ್ಲಿಸಿತ್ತು. ಇದು ಕೇವಲ ಪ್ರಸ್ತಾಪ ಅನ್ನುವಂಥ ಮಾತನ್ನು ಮಂತ್ರಿಗಳು ಹೇಳಿದರು. ಆದರೆ ಎಲ್ಲೋ ಒಂದು ಕಡೆಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನ್ಯೂ ಇಯರ್ ಸಂಭ್ರಮಕ್ಕೆ ಈ ಮುಖಾಂತರ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಅತ್ಯಂತ ಸಹಜವಾಗಿ ಇದ್ದಿದೆ. ನಾನು ಹೇಳ್ತಾ ಇದ್ದೆ, ಹೊಸ ವರ್ಷ ಅಂದರೆ ಪಾರ್ಟಿಗಳು, ಹೊಸ ವರ್ಷ ಅಂತಂದರೆ ಈ ಮೈ ಮರೆತು ಕುಣಿಯುವಂಥ ಸನ್ನಿವೇಶಗಳು, ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳುವಂಥ ದಿವಸ, ಇವೆಲ್ಲದೂ ಓಕೆ. ಈ ಬಾರಿ ಕುಣಿದು ಕುಪ್ಪಳಿಸಲಿಕ್ಕೆ ಅವಕಾಶ ಇಲ್ಲ. ನ್ಯೂ ಇಯರ್ ಪಾರ್ಟಿ ಅನ್ನುವಂಥದ್ದು ಈ ಬಾರಿ ಏನಾದರೂ ದೂರ ಆಗಿಬಿಡುತ್ತಾ, ಯಾಕಂದರೆ ಪಬ್ಬು ಕ್ಲಬ್ಬು ಬಾರ್ಗಳಲ್ಲಿ ಯಾವುದೂ ಕೂಡ ಪಾರ್ಟಿಗಳು ನಡೆಯಂಗಿಲ್ಲ ಅನ್ನುವಂಥದ್ದು ನ್ಯೂ ಇಯರ್ಗೆ ಮತ್ತೆ ಜಾರಿಯಾಗಲಿದೆಯಾ ನೈಟ್ ಕರ್ಫ್ಯೂ. ಸರ್ಕಾರ ಒಂದು ಮಾರ್ಗಸೂಚಿ ಹೊರಡಿಸ್ತಾ ಇದೆ. ಸರ್ಕಾರದ ಮಾರ್ಗಸೂಚಿ ಏನು ಹೇಳುತ್ತೆ ಹಾಗಾದರೆ, ಹೊಸ ವರ್ಷದ ದಿವಸ ಪಾರ್ಟಿ ಬೇಕೋ ಬೇಡವೋ ಅನ್ನುವಂಥದ್ದು, ಇದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವೀಗ ಕೊಡ್ತಾ ಇದ್ದೀವಿ. ಸ್ವತಃ ಮಂತ್ರಿಗಳನ್ನೇ ನಾವು ಮಾತಾಡ್ತಿದ್ವಿ, ಏನಿದು ಸಲಹಾ ಸಮಿತಿ ಕೊಟ್ಟಿರುವಂಥ ಪ್ರಸ್ತಾವನೆ, ಆ ಪ್ರಸ್ತಾವನೆ ಏನಾದರೂ ಅಂಗೀಕಾರ ಆಗುತ್ತಾ ಏನು ಅಂತ. ನಾವು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ, 3-4 ದಿನಗಳ ನಂತರ ನಾವು ಒಂದು ಸಭೆ ಸೇರ್ತೀವಿ, ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅನ್ನುವಂಥ ಮಾತು ಹೇಳಿದ್ರೆ, ಇದು ಪ್ರಸ್ತಾವನೆ ಮಾತ್ರ, ಇದು ಪ್ರಸ್ತಾಪ ಮಾತ್ರ, ಇದು ಒಂದು ಸಲಹೆ ಮಾತ್ರ ಇದು. ಆದರೆ ಇದನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಏನು ಇಲ್ಲ ಅನ್ನುವಂಥ ಧಾಟಿನಲ್ಲಿ ಸ್ವತಃ ಮಂತ್ರಿಗಳು ಹೇಳಿದರು, ಸುಧಾಕರ್ ಅವರು ಹೇಳಿದರು. ಆದರೆ ಈಗ ಎಲ್ಲ ಒಂದು ಕಡೆಗೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬ್ರೇಕ್ ಬೀಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಸರ್ಕಾರ ಯಾವ ಮಾರ್ಗಸೂಚಿಯನ್ನು ಹೊರಡಿಸುತ್ತೆ, ಆ ಮಾರ್ಗಸೂಚಿ ಏನು ಹೇಳುತ್ತೆ, ಆ ಮಾರ್ಗಸೂಚಿ ಎಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನು ಪಾಲಿಸಬೇಕು ಅಂತ ಹೇಳುತ್ತೆ, ಇದೆಲ್ಲದೂ ಕೂಡ ದೊಡ್ಡ ಪ್ರಶ್ನೆ. ಹಾಗಾದರೆ ಈ ಬಾರಿ ಪಬ್ಗಳಲ್ಲಿ, ಕ್ಲಬ್ಗಳಲ್ಲಿ, ಜೊತೆಗೆ ಈ ಬೇರೆ ಬೇರೆ ಭಾಗಗಳಲ್ಲಿ ನ್ಯೂ ಇಯರ್ ಪಾರ್ಟಿ ಇಲ್ಲವೇ ಇಲ್ಲವಾ ಹಾಗಾದರೆ? ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಐಶ್ವರ್ಯ ಶೆಟ್ಟಿ ಮಾಡೆಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಸಿಂಪೀತಾ ಮಾಡೆಲ್ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ, ಕಿರಣ್ ರಾಜ್ ಪಬ್ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಮಧುಕರ್ ಎಂ ಶೆಟ್ಟಿ ಕಾರ್ಯದರ್ಶಿ ಹೋಟೆಲ್ ಮಾಲೀಕರ ಸಂಘ ನಮ್ಮ ಜೊತೆಗಿದ್ದಾರೆ. ಸೊ ಎಲ್ಲರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ಅವಿನಾಶ್ ನಮ್ಮ ಜೊತೆಗಿದ್ದಾರೆ. ಅವಿನಾಶ್, ಈ ಸರ್ಕಾರ ಹೊಸ ಮಾರ್ಗಸೂಚಿ ಏನು ಹೇಳುತ್ತೆ, ಏನು ಎತ್ತ ಅನ್ನುವಂಥದ್ದು, ಜೊತೆಗೇನು ಅಂತಂದರೆ ಈ ಬಾರಿ ಹೊಸ ವರ್ಷಾಚರಣೆ ದೊಡ್ಡ ಸಂಭ್ರಮ ಇರುತ್ತೋ ಇಲ್ವೋ ಅನ್ನುವಂಥದ್ದೇ ಪ್ರಶ್ನೆ, ಏನಂತೀರಿ? ಎಸ್ ರಂಗನಾಥ್, ಇದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಯಾಕಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಯುವ ಜನತೆ ಬಹಳಷ್ಟು ಜೋಶ್ನಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜಗತ್ತನ್ನೇ ಮರೆತಿರ್ತಾರೆ. ಈ ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸಿಂಗ್ ಯಾವುದೂ ಕೂಡ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಎಷ್ಟು ಸೂಕ್ತ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲೆಲ್ಲಿ ಜನಜಂಗುಳಿ ಸೇರುತ್ತೋ ಅದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ, ವಿಶ್ವವಿಖ್ಯಾತ ದಸರಾ ಸೇರಿದ ಹಾಗೆ. ಹಾಗಾಗಿ ನ್ಯೂ ಇಯರ್ ಯಾವ ರೀತಿಯಾಗಿರುತ್ತೆ ಈ ಬಾರಿ? ಸೊ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ನ್ಯೂ ಇಯರ್ ಸಂಭ್ರಮಕ್ಕೆ ಈ ಸಾರಿ ಬ್ರೇಕ್ ಹಾಕಲಾಗುತ್ತಾ ಏನು ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ಕಂಪ್ಲೀಟ್ ಬ್ರೇಕಾ ಅಥವಾ ಎಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ, ಎಸ್ಪೆಷಲಿ MG ರೋಡ್, ಬ್ರಿಗೇಡ್ ರೋಡ್, ಎಲ್ಲಿ ಮಾತ್ರ ಈ ಒಂದು ನಿಯಮಗಳು ಕಟ್ಟುನಿಟ್ಟಾಗಿ ಜಾರಿಗೆ ಬರುತ್ತಾ ಅಂತ. ಮತ್ತೇನಿಸುವಂತಹ ಪಾರ್ಟಿಗಳು ಈ ಬಾರಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುವಂತ ತೀರ್ಮಾನಕ್ಕೆ ಬರ್ಬೋದಾ? ಇವತ್ತು ಬಹಳ ಮಹತ್ವಾಕಾಂಕ್ಷೆ ಒಂದು ಮಹತ್ವದ ಸಭೆ ಇದೆ. ಇದರಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿ ಎಲ್ಲರೂ ಕೂಡ ಸೇರ್ತಾರೆ, ಜೊತೆಗೆ ಎಕ್ಸ್ಪರ್ಟ್ಗಳು ಕೂಡ ಈ ಒಂದು ಸಭೆಯಲ್ಲಿ ಸೇರುವಂತದ್ದಿದೆ. ಸೊ ಈ ಬಾರಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷ ಸ್ವಾಗತ ಮಾಡೋ ಹಾಗಿಲ್ವಾ? ಬಹಳಷ್ಟು ಮಂದಿ ವರ್ಷ ಅಂತ್ಯದಲ್ಲಿ ಇನ್ನೇನು ಜಗತ್ತೇ ಮುಳುಗೋಯ್ತು ಅನ್ನೋ ರೀತಿಯಾಗಿ ಅವತ್ತು ಕುಣಿದು ಕುಪ್ಪಳಿಸಿ ಎಷ್ಟು ಬೇಕೋ ಅಷ್ಟು ಕುಡಿದು ಆ ರೀತಿಯಾಗಿರ್ತಾರೆ. 2021 ಸ್ವಾಗತ ಮಾಡುವಂಥ ಟೈಮ್ನಲ್ಲಿ ಅವ್ರು ಎದ್ದೇ ಇರಲ್ಲ, ಬೆಳಗ್ಗೆ ಆಲ್ಮೋಸ್ಟ್ 10-11ಕ್ಕೆ ಹೇಳುವಂಥದ್ದಿರುತ್ತೆ ಹೊಸ ವರ್ಷಕ್ಕೆ. ಆ ಲೆವೆಲ್ಗೆ ಪಾರ್ಟಿಯನ್ನು ಮಾಡಲಾಗುತ್ತೆ. ಆದರೆ ಈ ಬಾರಿ ಆ ಒಂದು ಪಾರ್ಟಿಗೆ ಸರ್ಕಾರ ಬ್ರೇಕ್ ಹಾಕುತ್ತಾ? ಪಬ್, ಕ್ಲಬ್, ಬಾರ್ಗಳಲ್ಲಿ ಎಂಜಾಯ್ ಮಾಡೋದಕ್ಕೆ ಈ ಬಾರಿ ಅವಕಾಶ ಇಲ್ವಾ ಅನ್ನೋದು ಕೂಡ ಈಗ ಸದ್ಯದ ಪ್ರಶ್ನೆ. ಸರ್ಕಾರ ಯಾವೆಲ್ಲ ಆಯಾಮಗಳಿಂದ ನೋಡುತ್ತೆ, ಎಸ್ಪೆಷಲಿ ಎಲ್ಲಿ ಕ್ರೌಡ್ ಹೆಚ್ಚಾಗಿ ಸೇರ್ತಾರೆ, ಸೊ ಅಂಥ ಪ್ಲೇಸ್ಗಳಿಗೆ ಮಾತ್ರ ಬ್ರೇಕಾ, ಅಥವಾ ರೆಸಾರ್ಟ್ಗಳಲ್ಲಿ, ಪಬ್ಗಳಲ್ಲಿ, ಏನು ಇಂಡೋರ್ ಅಲ್ಲಿ ಆಗುವಂಥ ಒಂದಷ್ಟು ಸೆಲೆಬ್ರೇಷನ್ ಏನಿರುತ್ತೆ ಅದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಇನ್ನು ನ್ಯೂ ಇಯರ್ಗೆ ಮತ್ತೆ ಜಾರಿ ಆಗುತ್ತಾ ನೈಟ್ ಕರ್ಫ್ಯೂ? ನಾವು ಲಾಕ್ಡೌನ್ ಸಂದರ್ಭದಲ್ಲಿ ನೋಡಿದ್ವಿ, ಆರಂಭಿಕ ಹಂತದಲ್ಲಿ ಈ ನೈಟ್ ಕರ್ಫ್ಯೂ ಇತ್ತು, ನೈಟ್ನಲ್ಲಿ ಯಾವುದೇ 9 ಗಂಟೆ ನಂತರ ವಾಹನಗಳು ಓಡಾಡಬಾರ್ದು, ಮುಂದಿನ ದಿನ 5 ಗಂಟೆವರೆಗೂ ಕೂಡ ಅಂತ. ಅದೇ ರೀತಿಯಾದಂಥ ನಿಯಮ ಈ ಬಾರಿ ಮೇ ಬಿ
31 ಮಾತ್ರ ಅಲ್ಲ, ಜನವರಿ 26ರಿಂದ ಡಿಸೆಂಬರ್ 26ರಿಂದ ಜನವರಿ 1ರವರೆಗೆ ಅಲ್ಲಿವರೆಗೂ ಕೂಡ ಈ ಒಂದು ನಿಯಮ ಜಾರಿಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೆಲ್ಕಮ್ ಮಾಡೋದಕ್ಕೆ 2021ರ ವೆಲ್ಕಮ್ ಏನಿದೆ, ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಒಂದಷ್ಟು ನಿಯಮಗಳಿರುತ್ತೆ. ನಾವೀಗ ಆಲ್ರೆಡಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ನೋಡಿದ್ವಿ, ಒಂದಷ್ಟು ಗೈಡ್ಲೈನ್ಸ್ಗಳನ್ನ ರಿಲೀಸ್ ಮಾಡಿದ್ರು. ಅದೇ ರೀತಿಯಾಗಿ ಬೇರೆ ಬೇರೆ ಹಬ್ಬಗಳಿಗೆ ಒಂದಷ್ಟು ಗೈಡ್ಲೈನ್ಸ್ ಇತ್ತು. ಇದೇ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಕೂಡ ಒಂದಷ್ಟು ನಿಯಮಗಳನ್ನ, ಮಾರ್ಗಸೂಚಿಗಳನ್ನ ಸರ್ಕಾರ ಜಾರಿಗೆ ತರುವಂತಹ ಸಾಧ್ಯತೆ ಇದೆ. ಜೊತೆಗೆ TV9 ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಒಂದಷ್ಟು ಕಡೆ ಬಹಳಷ್ಟು ಗೊಂದಲ ಮೂಡಿಸುವಂತಹ ಪ್ರಯತ್ನಗಳು ಆಗ್ತಾ ಇರುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಡಬೇಕು TV9 ಒಂದು ನಿಟ್ಟಿನಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅಷ್ಟು ಕ್ಲಿಯರ್ ಆದಂತ ಐಡಿಯಾವನ್ನ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಫೋಕಸ್ ಇರೋದು. ಸೊ TV9 ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬಹುದಾ ಇಲ್ವಾ, ಮಾಡಿದ್ರು ಕೂಡ ಹೇಗೆ, ಏನೆಲ್ಲ ನಿಯಮ ಇರುತ್ತೆ, ಅದೇ ರೀತಿಯಾಗಿ ಯಾವ ಪ್ಲೇಸ್ಗಳಲ್ಲಿ, ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ನಾವು ಫೋಕಸ್ ಮಾಡಬೇಕಾದಂತಹ ವಿಚಾರ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ವಿವರಗಳಿಗೆ. ಇನ್ನಷ್ಟು ಸಂಗತಿಗಳನ್ನು ನಾವು ಹೇಳ್ತೀವಿ. ಬನ್ನಿ, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸಿಂಬಿತಾ ಮಾಡೆಲ್, ಕಿರಣ್ ರಾಜ್ ಪಬ್ ಮಾಲೀಕರು, ಮಧುಕರ್ ಎಂ ಶೆಟ್ಟಿ ಕಾರ್ಯದರ್ಶಿ ಹೋಟೆಲ್ ಮಾಲೀಕರ ಸಂಘ, ಇವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಇನ್ನಷ್ಟು ಸಂಗತಿಗಳನ್ನು ಹೇಳಲೇಬೇಕು. ನ್ಯೂ ಇಯರ್ ಪಾರ್ಟಿಗಳು ಎಂಡ್ ಆದ ತಕ್ಷಣವೇ ಎಲ್ಲವೂ ಕೂಡ ಸರಿ ಹೋಗುತ್ತಾ ಅನ್ನುವಂಥದ್ದು ನಂಬರ್ 1, ಅಥವಾ ಅವಕಾಶ ಕೊಟ್ಟ ತಕ್ಷಣವೇ ಎಲ್ಲವೂ ಕೂಡ ಸಲೀಸಾಗುತ್ತಾ ಅನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆಗೆ. ಯಾಕಂದರೆ ಈ ಹೊಸ ಸಂಭ್ರಮಾಚರಣೆ ಅನ್ನುವಂಥದ್ದು ಇದೆಯಲ್ಲ, ಅದು ಜನ ಹುಚ್ಚೆದ್ದು ಕುಣಿತಾರೆ. ಬರೀ ಕೇವಲ ಏನಾದರೂ ಹುಚ್ಚೆದ್ದು ಕುಣಿಯುವಂಥದ್ದು ಮಾತ್ರ ಅಲ್ಲ, ಅಲ್ಲೊಂದು ಸಡಗರ ಇರುತ್ತೆ, ಸಂಭ್ರಮ ಇರುತ್ತೆ, ಎಲ್ಲದೂ ಕೂಡ ಇರುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ, ಅಂದರೆ ಕೋವಿಡ್ ತಾಂಡವಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಪಾರ್ಟಿಗಳಿಗೆ ಅವಕಾಶ ಕೊಟ್ಟರೆ ಇನ್ನಷ್ಟು ರೋಗಿಗಳ ಸಂಖ್ಯೆ ಜಾಸ್ತಿ ಆಗಲ್ವಾ? ಮೊದಲೇ ಈ ಜನವರಿ ಮೊದಲನೇ ವಾರದಲ್ಲಿ ಅಥವಾ ಫೆಬ್ರವರಿ ಅಷ್ಟೊತ್ತಿಗೆ 2ನೇ ಅಲೆ ಬಂದು ಅಪ್ಪಳಿಸುತ್ತೆ ಅನ್ನುವಂಥ ಮಾತಿದೆ. ಏನಾದರೂ ಆ ರೀತಿ ಆಗಿಬಿಟ್ರೆ ಗತಿ ಏನು? ಈ ರೀತಿಯ ಒಂದು ಪ್ರಶ್ನೆ ಕೂಡ ಅತ್ಯಂತ ಸಹಜವಾಗಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಏನು ಅಂತಂದರೆ, ಹೆಂಗೆ ಈ ಹಬ್ಬ ಹರಿದಿನಗಳನ್ನು ಮಾಡಬೇಡಿ, ಸಂಭ್ರಮಾಚರಣೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಡಿ ಅನ್ನುವಂಥದ್ದು ಹೆಂಗೆ ಅನ್ವಯ ಆಗುತ್ತಲ್ಲ, ಹಾಗೆ ವಿಶೇಷವಾಗಿ ಇಂಥ ಪಾರ್ಟಿಗಳಿಗೂ ಕೂಡ, ಈ ಹೊಸ ವರ್ಷದ ಪಾರ್ಟಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಯಾಕಂದರೆ ಒಂದು ಹಂತದ ತನಕ ಮಾತ್ರ ಈ ಪಾರ್ಟಿಗಳಲ್ಲಿ ಪಾಲ್ಗೊಳ್ಳುವಂಥವ್ರು ಒಂದು ಹಂತದ ತನಕ ಮಾತ್ರ ಒಂದು ಹೇಳಿದ ಮಾತು ಕೇಳ್ತಾರೆ. ಒಂದು ಸರಿ ಏನಾದರೂ ಆ ಸಂಭ್ರಮಾಚರಣೆಯಲ್ಲಿ ನಿರತರಾದರು ಅಂದರೆ ಯಾರ ಮಾತನ್ನೂ ಕೇಳಲ್ಲ. ಹೀಗಾಗಿ ಬಹುಶಃ ಇದಕ್ಕೇನಾದರೂ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ ಅಂತ. ಕೊರೋನಾ 2ನೇ ಅಲೆ ತಪ್ಪಿಸಲಿಕ್ಕೆ ನೈಟ್ ಕರ್ಫ್ಯೂ ಅನಿವಾರ್ಯನಾ ಆಗ್ತಾನೆ, ನಾನು ಆ ಪಾಯಿಂಟನ್ನು ಹೇಳಿದೆ. ಯಾಕಂದರೆ 2ನೇ ಅಲೆ ಬಂದು ಅಪ್ಪಳಿಸುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ವಿಪರೀತವಾಗಿ ಜನ ಸೇರೋಕ್ಕೆ ಸರ್ಕಾರವೇ ಅವಕಾಶ ಮಾಡಿಕೊಟ್ಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಹೀಗಾಗಿಯೇ ತಜ್ಞರು ಒಂದು ವರದಿ ಕೊಟ್ಟಿದ್ದಾರೆ, ಒಂದು ಸಲಹೆ ಕೊಟ್ಟಿದ್ದಾರೆ. ಬೇಡ, ನೀವು ನೈಟ್ ಕರ್ಫ್ಯೂ ಹೇರಿಬಿಡಿ ನೀವು. ಯಾಕಂದರೆ ಈ ನೈಟ್ ಕರ್ಫ್ಯೂ ಹೇರಿದ್ರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೋದು ಅಂತ. ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಎಸ್ ಅಂದಿವೆ, ನೋ ಅಂದಿವೆ ಸಂಗತಿ ಗೊತ್ತಿಲ್ಲ. ಯಾಕಂದರೆ ಆರೋಗ್ಯ ಇಲಾಖೆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ ಆರ್ ನೋ ಹೇಳಬೇಕು, ಪೊಲೀಸ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು, ಬೇರೆ ಬೇರೆ ಇಲಾಖೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಒಪಿನಿಯನ್ನ ಹೇಳಬೇಕು. ನೈಟ್ ಕರ್ಫ್ಯೂ ಬಗ್ಗೆ ತಜ್ಞರು ನೀಡಿರುವಂಥ ಸಲಹೆ ಏನು? ಯಾಕಂದರೆ ವೆರಿ ಇಂಪಾರ್ಟೆಂಟ್ ಸಂಗತಿ. ಬಹುಶಃ ತಜ್ಞರು ಹೇಳ್ತಾರೆ ಏನು ಅಂತಂದರೆ, ಈ ರೀತಿ ವಿಪರೀತವಾದಂಥ ಜನ ಸೇರಿಬಿಟ್ರೆ ಮತ್ತೆ ರೋಗ ಹರಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಥವನ್ನೆಲ್ಲ ಮೈಮೇಲೆ ಎಳಕಬಾರದು ಅಂತಲೇ ಹೇಳ್ತಾರೆ. ಡಿಸೆಂಬರ್ 26ರಿಂದ 1ನೇ ತಾರೀಕಿನವರೆಗೆ ನೈಟ್ ಕರ್ಫ್ಯೂ ಬಗ್ಗೆ ಭಾರೀ ಚರ್ಚೆ ನಡೀತಾ ಇದೆ. ಅಂದರೆ ಅಲ್ಲಿಂದ ಗರಿಗೆದರುತ್ತೆ, ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾಗಿ ಎಲ್ಲ ಪಾರ್ಟಿಗಳಿಗೆ ನೀವು ಬುಕ್ ಮಾಡೋದಾಗಿರ್ಬೋದು, ಜೊತೆಗೆ ಏನಂದರೆ ಯಾವ್ಯಾವ ಎಲ್ಲೆಲ್ಲಿ ಯಾರ್ಯಾರು ಪಾರ್ಟಿಗಳನ್ನು ಮಾಡಬೇಕು, ಯಾವ್ಯಾವ ಹೋಟೆಲ್ಗಳು ಮಾಡಬೇಕು, ಯಾವ್ಯಾವ ಪಬ್ಗಳಲ್ಲಿ ಮಾಡಬೇಕು, ಯಾವ್ಯಾವ ರೆಸಾರ್ಟ್ಗಳಲ್ಲಿ ಮಾಡಬೇಕು, ಅಲ್ಲಿಂದ. ಹೀಗಾಗಿ ಏನಂದರೆ 26ರಿಂದ ಶುರು ಮಾಡ್ಕೊಂಬಿಡೋಣ, 1ನೇ ತಾರೀಕು ತನಕ ಅದನ್ನು ನಾವು ನೈಟ್ ಕರ್ಫ್ಯೂ ಹೇರಬೇಕು ಅನ್ನುವಂಥದ್ದು. ಡಿಸೆಂಬರ್ 30ರಂದು ನೈಟ್ ಕರ್ಫ್ಯೂ ಮಾಡಲೇಬೇಕು ಅನ್ನೋ ಚಿಂತನೆಯಲ್ಲಿದೆ ಆರೋಗ್ಯ ಇಲಾಖೆ. ರಿಂದ 1ನೇ ತಾರೀಕಿನ ತನಕ ನೈಟ್ ಕರ್ಫ್ಯೂ ಹೇರಲೇಬೇಕು ಅನ್ನುವಂಥದ್ದು. ಆರೋಗ್ಯ ಇಲಾಖೆ ಕೂಡ ಇದಕ್ಕೆ ಎಸ್ ಅಂತ ಹೇಳ್ತಾ ಇದೆ. ಯಾಕಂದರೆ ಈ ರೀತಿ ಏನಾದರೂ ಬಿಟ್ಟುಬಿಟ್ರೆ, ತುಂಬ ಜನ ಸೇರಿದರೆ ರೋಗ ಹರಡುವಂಥ ಭೀತಿ ಇದೆ ಅಂತ. ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡ್ತಾರೆ ಅವಿನಾಶ್. ಎಸ್ ರಂಗನಾಥ್, ಈಗ ಆರೋಗ್ಯ ಇಲಾಖೆಯ ಮುಂದೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ಇದುವರೆಗೆ ಆದಂತ ಹಲವಾರು ಹಬ್ಬ ಹರಿದಿನಗಳಿರ್ಬೋದು, ಆಗ ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು. ಆದರೆ ಅದು ಎಷ್ಟು ಮಟ್ಟಿಗೆ ಸಫಲ ಆಗಿದೆ ಅನ್ನೋದು ಆರೋಗ್ಯ ಇಲಾಖೆನೇ ಹೇಳಬೇಕು. ಯಾಕಂದ್ರೆ ಮಾರ್ಕೆಟ್ನಲ್ಲೇ ನೋಡ್ತಾ ಇದ್ವಿ, ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಾಮಾಜಿಕ ಅಂತರ ಇಲ್ಲದೆ ಎಲ್ಲ ಕೂಡ ಓಡಾಡ್ತಾ ಇದ್ರು. ಆದ್ರೆ ಈಗ ಕೊರೋನಾ 2ನೇ ಅಲೆ ಬರುವಂತ ಭೀತಿ ಇದೆ. ಸುಧಾಕರ್ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ 2ನೇ ವೇವ್, ಸೆಕೆಂಡ್ ವೇವ್ ಏನಿದೆ ಅದು ಬಂದಂತಹ ಸಂದರ್ಭದಲ್ಲಿ ಎಕ್ಸಾಕ್ಟ್ ಈ ಟೈಮ್ನಲ್ಲೇ ನ್ಯೂ ಇಯರ್ ಕೂಡ ಬಂದಿರೋದ್ರಿಂದ ಏನಾದರೂ ಅದಕ್ಕೆ ಲಿಂಕ್ ಆಗ್ಬೋದಾ, ಅಥವಾ ಅದರಿಂದ ಹೆಚ್ಚಿನ
ಒಂದು ಸಾಧ್ಯತೆಗಳಿದೆಯಾ ಈ ಎರಡನೇ ಅಲೆಗೆ ಏನಾದರೂ ಬರುವಂತಹ ಸಾಧ್ಯತೆ ಅಂತ? ಸೊ ಕರ್ಫ್ಯೂ ಜಾರಿ ಆದರೆ ಉತ್ತಮ ಅಂತ ಸಲಹೆ ನೀಡಿದ್ದಾರೆ ತಜ್ಞರು. ಕರ್ಫ್ಯೂ ಜಾರಿ ಮಾಡುವಂಥದ್ದೇ ಉತ್ತಮ. ಯಾಕಂದ್ರೆ ನ್ಯೂ ಇಯರ್ ಪಾರ್ಟಿಯಲ್ಲಿ ನೀವು ಹೇಳಿದಾಗೆ ಯಾರು ಕೂಡ ಹೇಳಿದ ಮಾತನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಕರ್ಫ್ಯೂ ಜಾರಿ ಆದ್ರೇನೆ ಉತ್ತಮ. ರಾತ್ರಿ 9 ಗಂಟೆಯ ನಂತರ ಆದರೂ ಕೂಡ ಆ ಸಂದರ್ಭದಲ್ಲಿ ಜನ ಓಡಾಡುವಂಥದ್ದು ಸ್ವಲ್ಪ ಕಡಿಮೆ ಆದರೆ ಒಂದು ಕಂಟ್ರೋಲ್ ಇರುತ್ತೆ. ಕೊರೋನಾ ಎರಡನೇ ಅಲೆ ತಡೆಯೋದಕ್ಕೆ ಕರ್ಫ್ಯೂ ಜಾರಿ ಆಗೋದೇ ಉತ್ತಮ ಅನ್ನೋದು ಈಗ ಆರೋಗ್ಯ ಇಲಾಖೆ ಹೇಳ್ತಾ ಇರೋದು. ಹಾಗಾದ್ರೆ ಎಕ್ಸಾಕ್ಟ್ಲಿ ಕರ್ಫ್ಯೂ ಜಾರಿ ಒಂದೇನಾ ಅಥವಾ ಅದರ ಜೊತೆಗೆ ಪಾರ್ಟಿ ಮಾಡೋದಾದ್ರೂ ಕೂಡ ಇಂತಿಷ್ಟು ಸಂಖ್ಯೆ, ಈಗ ಆಲ್ರೆಡಿ ನಾವು ನೋಡ್ತಾ ಇದ್ವಿ ಮದುವೆ ಮನೆಗಳಲ್ಲಿ ಬೇರೆ ಬೇರೆ ಸಮಾರಂಭಗಳಲ್ಲಿ ಎಷ್ಟು ಜನರನ್ನ ಸೇರಿಸಬಹುದು, ನೀವು ಮದುವೆ ಸಮಾರಂಭಗಳನ್ನ ಬೇರೆ ಬೇರೆ ಅಂತ ಶುಭ ಸಮಾರಂಭಗಳನ್ನ ಮಾಡಬಹುದು ಅಂತ ಸರ್ಕಾರ ಹೇಳಿತ್ತು. ಅದೇ ರೀತಿಯಾಗಿ ಸಾರ್ವಜನಿಕವಾಗಿ ಎಲ್ಲಿ ಬ್ರಿಗೇಡ್ ರೋಡ್, MG ರೋಡ್ ಅದನ್ನ ಮಾತ್ರ ನಿಷೇಧ ಹೇರಿ ಈ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಈ ಕಂಪ್ಲೀಟ್ ಬಂದ್ ಮಾಡಿ, ರಸ್ತೆಗಳನ್ನ ಬಂದ್ ಮಾಡಿ, ಅದಕ್ಕೆ ಮುಂಚೆನೆ ಅವ್ರು ಹೋಗಬೇಕಾದಂಥ ಯಾವುದಾದ್ರೂ ಸ್ಪಾಟ್, ರೆಸಾರ್ಟ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಪಾರ್ಟಿಗಳ ಆಯೋಜನೆ ಆಗುತ್ತೆ. ಸೊ ಅಲ್ಲಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಬಹುದಾ ಅಂತ ಪ್ರಶ್ನೆ ಕೂಡ ಇದೆ. ಆದರೂ ಕೂಡ ನೈಟ್ ಕರ್ಫ್ಯೂ ಇದ್ದಂತಹ ಸಂದರ್ಭದಲ್ಲಿ ಆ ಪಾರ್ಟಿಗೆ ಹೋದಂಥವ್ರು ಮತ್ತೆ ರಿಟರ್ನ್ ಬರೋದು ಹೇಗೆ? ಮಾರನೇ ಬೆಳಗ್ಗೆ 5 ಗಂಟೆ ತನಕ ಅವ್ರು ಇರಬೇಕಾಗುತ್ತೆ. ಏನಾದರೂ ಪಾರ್ಟಿ ಆಯೋಜನೆ ಮಾಡಿದ್ರು ಕೂಡ ಅಲ್ಲೇ ಅವ್ರು ತಂಗುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಡಿಸೆಂಬರ್ 30ರಂದು ನೈಟ್ ಕರ್ಫ್ಯೂ ಮಾಡಲೇಬೇಕು ಅಂತ ಚಿಂತನೆಗೆ ಈಗ ಆರೋಗ್ಯ ಇಲಾಖೆ ಕೂಡ ಇದೆ ಅಂತ ಕಾದು ನೋಡಬೇಕು ಯಾವ ರೀತಿಯಾಗಿ ನಿಯಮಗಳನ್ನು ಜಾರಿಗೆ ತರುತ್ತೆ ಅಂತ. ರಂಗನಾಥ್, ಓಕೆ, ಧನ್ಯವಾದ. ಮತ್ತಷ್ಟು ವಿವರಗಳನ್ನು ನಿಮ್ಮಿಂದ ನಾನು ಪಡಿತೀನಿ. ಐಶ್ವರ್ಯ ಶೆಟ್ಟಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಮಾಡೆಲ್. ಸಿಂಪಿತಾ ಮಾಡೆಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್ ರಾಜ್ ಪಬ್ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಮಧುಕರ್ ಎಂ ಶೆಟ್ಟಿ ಕಾರ್ಯದರ್ಶಿ ಹೋಟೆಲ್ ಮಾಲೀಕರ ಸಂಘ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗಾದರೆ ಈ ಹೊಸ ವರ್ಷಾಚರಣೆ ಅನ್ನುವಂಥದ್ದಕ್ಕೆ ಬ್ರೇಕ್ ಹಾಕಬೇಡಿ ಅನ್ನುವಂಥದ್ದು ಅವರ ಮನವಿ. ನೋಡೋಣ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನುವಂಥದ್ದು. ಸರ್ಕಾರದ ನಿರ್ಧಾರ ಏನು, ಜೊತೆಗೆ ಅದರ ಮಾರ್ಗಸೂಚಿ ಏನು, ಅದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಜನ ಸೇರಕ್ಕೆ ಏನಾದರೂ ಬಿಟ್ಟರೆ ಇನ್ನಷ್ಟು ಎಡವಟ್ಟುಗಳೇ ಆಗ್ತವೆ ವಿನಃ ಇದರಿಂದ ಒಳ್ಳೆಯದಾಗಲ್ಲ. ಹೀಗಾಗಿ ಈ ನೈಟ್ ಕರ್ಫ್ಯೂ ಹೇರೋದ್ರ ಮುಖಾಂತರ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಕೂಡ ಚಿಂತನೆ ಮಾಡ್ತಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಬರೀ ನನ್ನ ಚರ್ಚೆ ಶುರುವಾಗ್ತಾ ಇದೆ. ಮಾಡೆಲ್ ಇದ್ದಾರೆ ಸಿಂಪಿತಾ, ಅವರಿಂದ ಶುರು ಮಾಡ್ತೀನಿ. ಸಿಂಪಿತಾ ಮೇಡಮ್, ನೋಡ್ತಾ ಇದ್ದೀರಿ, ಬೇಡ ಹೊಸ ವರ್ಷಾಚರಣೆ ಬೇಡ, ನ್ಯೂ ಇಯರ್ ಸೆಲೆಬ್ರೇಷನ್ ಬೇಡ, ಹೀಗೆ ಪಬ್ಬಲ್ಲಿ, ಕ್ಲಬ್ಬಲ್ಲಿ, ರೆಸಾರ್ಟ್ಗಳಲ್ಲಿ ಕುಣಿದು ಕುಪ್ಪಳಿಸುವಂಥದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಏನಂತೀರಿ ಮೇಡಮ್? ವಾಟ್ಸ್ ಯುವರ್ ಒಪಿನಿಯನ್? ಓಕೆ, ಸೊ ಆ್ಯಸ್ ಪರ್ ಮೀ ಐ ಥಿಂಕ್ ನಾವೆಲ್ಲರೂ ರಿಸ್ಪಾನ್ಸಿಬಲ್ ಸಿಟಿಜನ್ ಆಗಿರಬೇಕು. ಮತ್ತು ಕರ್ಫ್ಯೂ ಅಂದರೆ ತುಂಬ ಅದು ಫೋರ್ಸ್ಫುಲ್ ಆ್ಯಕ್ಟು, ರೈಟ್? ಸೊ ನನ್ನ ಪ್ರಕಾರ ಎವ್ರಿಬಡಿ ಶುಡ್ ಹ್ಯಾವ್ ದಿ ರೈಟ್ and everybody should be equally responsible, right? So we should ensure that even if we are stepping out, we should follow the social distancing measures. ಅಲ್ಲ, ಈಗ ಕರ್ಫ್ಯೂ ಹಾಕೋತನಕ ನಮ್ಮ ಜನಗಳು ಅಷ್ಟು ಸುಲಭವಾಗಿ ಹೇಳಿದ್ರೆ, ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ. ಅವ್ರಿಗೇನಾದ್ರು ಅಂದರೆ ಕಾನೂನಿನ ಚೌಕಟ್ಟಿನಲ್ಲೇ ತರಬೇಕು ನಾವು, ಹಾಗಾದ್ರೆ ಮಾತ್ರ ಮಾತು ಕೇಳ್ತಾರೆ ಅಂತ ಅಲ್ವಾ? ಇಲ್ಲ, ನನ್ನ ಪ್ರಕಾರ ಎಲ್ಲರೂ, ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ದಿ ರೈಟ್ಸ್. ಎವ್ರಿಬಡಿ ಹ್ಯಾಸ್ ದಿ ರೈಟ್ಸ್. ಐ ಡೋಂಟ್ ಬಿಲೀವ್ ಇನ್ ಕರ್ಫ್ಯೂ. ಯಾಕಂದರೆ ಕರ್ಫ್ಯೂ ಹಾಕಿದ್ರೂ ಹೊರಗಡೆ ಹೋಗ್ತಾರೆ ಜನರು, ಲಾಠಿ ಚಾರ್ಜು ಅದೆಲ್ಲ ಅಡಿಷ್ನಲ್ ಟಾಸ್ಕ್ ಮಾಡಬೇಕಾಗುತ್ತೆ, ಪೊಲೀಸರಿಗೆ ಅಡಿಷ್ನಲ್ ಡ್ಯೂಟಿ ಮಾಡಬೇಕಾಗುತ್ತೆ. ಅದಕ್ಕಿಂತ ಒಳ್ಳೆಯದು ಬಿ ಅ ರೆಸ್ಪಾನ್ಸಿಬಲ್ ಸಿಟಿಜನ್, ಡೋಂಟ್ ಸ್ಟೆಪ್ ಔಟ್ ಆಫ್ ದಿ ಹೌಸ್. ನೀವು ಹೊರಗಡೆ ಹೋಗಿದ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಪಾಲಿಸಿ. ಜಸ್ಟ್ ಥಿಂಕ್ ಅಬೌಟ್ ಯುವರ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ನಾವು ಎಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡ್ತೀವಿ ಅಷ್ಟು ಎಲ್ಲರಿಗೂ ಒಳ್ಳೆಯದು. ಎಸ್ ಎಸ್ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ ಮೇಡಮ್, ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಐಶ್ವರ್ಯ, ನಿಮ್ಮ ಒಪಿನಿಯನ್ ಏನು? ಓಕೆ, ಸೊ ಸಿಂಪಿತಾ ಅವ್ರು ಹೇಳ್ದಂಗೆ ಐ ಆಲ್ಸೋ ಅಗ್ರಿ ಟು ಹರ್ ಪಾಯಿಂಟ್. ಸೊ ಇನ್ ಡೆಮೋಕ್ರೆಟಿಕ್ ಕಂಟ್ರಿ ಇರೋದ್ರಿಂದ ಎಲ್ಲರಿಗೂ ರೈಟ್ಸ್ ಇರುತ್ತೆ. ಆ್ಯಂಡ್ ನಾವು ಎಷ್ಟೇ ಕರ್ಫ್ಯೂ ಅಂತ ಅದು ಜಸ್ಟ್ ವರ್ಡ್ ಅಷ್ಟೇ, ನಾವು ಅವ್ರ ಮೇಲೆ ಇಂಪೋಸ್ ಮಾಡ್ತಿದ್ದೀವಿ ಫೋರ್ಸ್ಫುಲಿ ಆಚೆ ಹೋಗಬಾರ್ದು ಅಂತ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಆಚೆ ಹೋಗದೆ ಇರೋಕ್ಕಾಗಲ್ಲ. ಸೊ ನಾವೇನು ಮಾಡ್ಬೋದು, ಬೀಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ವಿ ನೀಡ್ ಟು ಫಾಲೋ ದ ಸೇಫ್ಟಿ ಮೆಷರ್ಸ್. ಯಾವ ಥರ ಸೇಫ್ಟಿ ಮೆಷರ್ಸ್? ಸೊ ಇವಾಗ ಸ್ಯಾನಿಟೈಸ್ ಮಾಡೋದಾಗಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಾಗಲಿ, ಕ್ರೌಡಲ್ಲಿ ಇರದೇ ಇರೋದಾಗಲಿ, ಸೊ ವೇರಿಂಗ್ ಅ ಮಾಸ್ಕ್ ಆಲ್ವೇಸ್ ಎಲ್ಲೇ ಹೋದ್ರು. ಸೊ ದೋಸ್ ಆರ್ ದ ಸ್ಮಾಲ್ ಥಿಂಗ್ಸ್ ದಟ್ ವಿ ಹ್ಯಾವ್ ಇನ್ ಅವರ್ ಹ್ಯಾಂಡ್ಸ್. ನಮ್ಮ ಕೈಯಲ್ಲಿರೋದು ಅಟ್ಲೀಸ್ಟ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನೀವು ಈ ಮಾಸ್ಕನ್ನು ಹಾಕೋಬೇಕು ಅಥವಾ ಏನಾದರೂ ಈ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತಂದರೆ ಮಾಸ್ಕ್ ಹಾಕ್ಕೊಂಡು ಕುಡಿಯೋಕೆ ಹಿಂಗೆ ಸಾಧ್ಯ, ಮಾಸ್ಕ್ ಹಾಕೊಂಡು ಕುಣಿಯೋಕೆ ಹಿಂಗೆ ಸಾಧ್ಯ? ಯಾ, ಸೊ ಅದರಲ್ಲೂ ಅಷ್ಟೇ, ಇವಾಗ ಮನೆಯಲ್ಲಿದ್ರೂ ಮಾಸ್ಕ್ ಹಾಕೊಂಡೇ ಇರೋಕ್ಕಾಗಲ್ಲ. ಸೊ ಆಚೆ ಹೋದ್ರೂ ದಟ್ ಇಸ್ ದ ಸೇಮ್ ಪಾಯಿಂಟ್. ಸೊ ನಾವೇನು ಮಾಡ್ಬೋದು, ವೆನ್ ವಿ ಆರ್ ಇನ್ ಅ ಕ್ರೌಡ್ ಮಾಸ್ಕ್ ಹಾಕ್ಕೊಂಡು, ವೆನ್ ವಿ ಆರ್ ನಾವು ಎಂಜಾಯ್ ಮಾಡಿ ಎಲ್ಲಾದರೂ ಒಂದು ರೆಸ್ಟೋರೆಂಟ್ಗೆ ಹೋಗಿ ಏನಾದರೂ ಮಾಡಬೇಕು ಅಂದ್ರೂ ನ್ಯೂ ಇಯರ್ ದಿನ, ಸೊ ಇಟ್ಸ್ ಬೆಟರ್ ವಿ ಸ್ಟೇ ಇನ್ ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಸ್ಟೇ ಅವೇ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಟ್ಲೀಸ್ಟ್ ಒನ್ ಲೆವೆಲ್ವರೆಗೂ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಎಲ್ಲರೂ ನಿಮ್ಮ ಥರ ಯೋಚನೆ ಮಾಡ್ತಾರೆ ಮೇಡಮ್?
ಯೋಚನೆ ಮಾಡಬೇಕು ಬಿಕಾಸ್ ಲೈಕ್ ಶಿ ಸೆಡ್ ನಮ್ಗೆ ಮಾತ್ರ ಅಂತ ಅಲ್ಲ, ನಮ್ಮ ಫ್ಯಾಮಿಲೀಸ್ ಹಿರಿಯರು ಇರ್ತಾರೆ ಮನೆಯಲ್ಲಿ, ಸಣ್ಣ ಮಕ್ಳು ಇರ್ತಾರೆ, ಅವ್ರ ಇಮ್ಯುನಿಟಿ ತುಂಬಾ ಕಮ್ಮಿ ಇರುತ್ತೆ. ನಮ್ಗೆ ಇಮ್ಯುನಿಟಿ ಇರ್ಬೋದು ಬಿಕಾಸ್ ವಿ ಆರ್ ಇನ್ ದ ಮಿಡಲ್ ಏಜ್, ಬಟ್ ಫಾರ್ ಓಲ್ಡ್ ಏಜ್ ಪೀಪಲ್, ಫಾರ್ ಯಂಗರ್ ಏಜ್ ಪೀಪಲ್ ಲೈಕ್ ಸ್ಮಾಲ್ ಬೇಬೀಸ್ ಎಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ ನಾವು ಆಚೆ ಹೋಗ್ಬಿಟ್ಟು ಬಂದ್ರೆ. ಸೊ ದಟ್ಸ್ ತುಂಬಾ ರೆಸ್ಪಾನ್ಸಿಬಲ್ ಮಾತಾಡ್ತಾ ಇದೀರಿ ನೀವು. ಅಂದ್ರೆ ಯಾರು ಪಾರ್ಟಿಗೆ ಹೋಗ್ತಾರೆ, ನಾವು ನಮ್ಮ ಎಚ್ಚರಿಕೆನಲ್ಲಿ ನಾವಿದ್ರೆ ತೊಂದರೆ ಆಗಲ್ಲ ಅಂತೀರಿ ತಾವು. ಓಕೆ, ಆದ್ರೆ ಎಲ್ಲರೂ ಫಾಲೋ ಮಾಡ್ತಾರ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ದಟ್ ಇಸ್ ದ ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಬಿಕಾಸ್ ಆಚೆ ಹೋಗ್ಲೇಬಾರ್ದು ಅನ್ನೋದು ಅದು ದಟ್ ಇಸ್ ನಾಟ್ ಪಾಸಿಬಲ್. ಇವಾಗ ಪಾರ್ಟಿಗೆ ಅಂತಾನೆ ಅಲ್ಲ, ವರ್ಕ್ ಪರ್ಪಸ್ ಆಗಲಿ, ಡೇ ಟು ಡೇ ಲೈಫ್ ಆಗಲಿ ಆಚೆ ಹೋಗ್ಲೇಬೇಕು. ದಿಸ್ ಇಸ್ ಅ ಎನ್ವೈರನ್ಮೆಂಟ್, ದಿಸ್ ಇಸ್ ಅ ಸೊಸೈಟಿ. ಬಟ್ ನಮ್ಮ ಕೈಯಲ್ಲಿ ಏನಿದೆ, ವಿ ಹ್ಯಾವ್ ಟು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಇಟ್ ಅಷ್ಟೇ. ಸೊ ವಿ ಹ್ಯಾವ್ ಟು ಫಾಲೋ ದ ಸೇಫ್ಟಿ ಮೆಷರ್ಸ್, ಮಿನಿಮಮ್ ಸೇಫ್ಟಿ ಮೆಷರ್ ಅಟ್ ಲೀಸ್ಟ್. ಸಿಂಪಿತಾ, ಎಲ್ರಿಗೂ ಆ ಒಂದು ಮನೋಭಾವನೆ ಇದೆಯಾ, ಆ ಮೆಂಟಾಲಿಟಿ ಇದೆಯಾ ಫಾಲೋ ಮಾಡುವಂಥದ್ದು? ಅದೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಕ್ರಿಯೇಟಿಂಗ್ ದಿ ಅವೇರ್ನೆಸ್. ಈ ಕೊರೋನಾ ಶುರುವಾದಾಗಿನಿಂದ ಅವೇರ್ನೆಸ್ ನಾವು ಮಾಡ್ತಾನೆ ಇದೀವಿ. ಎಷ್ಟು ಜನಕ್ಕೆ ಇದು ಬಂದಿದೆ ಅಂತ ಹೇಳಿ ಅಂತ? ತುಂಬಾ ಜನರಿಗೆ ಬಂದಿದೆ, ಆದರೆ ಅವರೇ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಇವಾಗ. ಸೊ ದೇ ಶುಡ್ ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ, ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಕೊರೋನಾ, ಮತ್ತೆ ಇದು ಎಲ್ಲ ಮೆಜರ್ಸ್ ಬಗ್ಗೆ ಅವರೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನನ್ನ ಪ್ರಕಾರ. ಎಸ್, ಕಿರಣ್ ರಾಜ್, ತಾವೇನು ಹೇಳ್ತೀರಿ ಒಬ್ಬ ಪಬ್ ಮಾಲೀಕರಾಗಿ? ಮೊದಲನೇದಾಗಿ ಈ ಹಬ್ಬ ಅನ್ನೋದು ಪ್ರತಿಯೊಬ್ಬರಿಗೂ, ಒಬ್ಬ ಹೌಸ್ ಕೀಪಿಂಗ್ ಹುಡುಗ ಆಗಿರ್ಬೋದು, ಒಬ್ಬ ವೈಸ್ ಪ್ರೆಸಿಡೆಂಟ್ ಕಂಪನಿಯವನಾಗಿರ್ಬೋದು, ಅದನ್ನು ಅವತ್ತು ಒಂದು ದಿವಸ ಸೆಲಿಬ್ರೇಟ್ ಮಾಡಬೇಕು ಅಂತ ಇಡೀ ವರ್ಷ ಎಲ್ಲ ಕಾಯ್ತಾ ಇರ್ತಾನೆ. ಅದನ್ನು ಸರ್ಕಾರ ಇವಾಗ ನೀವು ಸೆಲಿಬ್ರೇಟ್ ಮಾಡಬೇಡಿ ಅಂತ ಹೇಳಿದ್ರೆ, ಇವಾಗ ನೀವು ಸೆಲಿಬ್ರೇಟ್ ಅಂದರೆ ಏನು? ನೀವೊಂದು ರೆಸ್ಟೋರೆಂಟ್ಗೆ ಹೋಗಿ 4-5 ಜನ ಫ್ರೆಂಡ್ಸ್ ಜೊತೆ ಸೇರ್ತೀರಾ, ಅದನ್ನು ನಾನು ಮನೇಲೂ ಸೇರ್ತೀನಿ. ಅದನ್ನು ಹೇಗೆ ನೀವು ರಿಸ್ಟ್ರಿಕ್ಷನ್? 4-5 ಜನ ಮಾತ್ರ? ಆಯಿತು, 10 ಜನನೇ ಸೇರಿಸ್ಕೊತೀನಿ. ನಾನು 10 ಜನನ ಮನೆಗೆ ಕರೆದ್ರೆ ಹೇಗೆ ಸರ್ಕಾರ ನನ್ನ ತಡೆ ಹಾಕುತ್ತೆ? 10 ಜನ 10 ಜಾಗದಿಂದ ಬರ್ತಾರಲ್ವಾ? ಕರೆಕ್ಟ್. ನಾನು ಇದ್ರ ಬಗ್ಗೆ ನಿಮ್ಮ ಹತ್ರ ಡೀಟೇಲ್ ಮಾತಾಡ್ತೀನಿ. ನೀವು ಹೇಳ್ತಿರೋದು ಒಂದು ಮಾತು ನಿಜ. ಏನು ಅಂದರೆ, ನಮ್ಮನ್ನು ನೀವು ಅವಾಯ್ಡ್ ಮಾಡಿಬಿಡ್ಬೋದು ಭಾಳ ಸುಲಭವಾಗಿ. ಆದರೆ ಮನೇಲಿ ಜನ ಸೇರ್ತಾರಲ್ಲ, ಪಾರ್ಟಿ ಮಾಡ್ತಾರಲ್ಲ, ಅವ್ರನ್ನ ಹೆಂಗೆ ಅವಾಯ್ಡ್ ಮಾಡ್ತೀರಿ ನೀವು? ಸೊ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಕಿರಣ್ ರಾಜ್ ಅವ್ರ ಜೊತೆ ಮತ್ತೆ ನಾನು ಮಾತಾಡ್ತೀನಿ. ಮಧುಕರ್ ಶೆಟ್ಟಿ ಮತ್ತು ಸಿಂಪಿತಾ ಐಶ್ವರ್ಯ ಶೆಟ್ಟಿ ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಯಾರು ಕೂಡ ತಡೆಯೋಕ್ಕಾಗಲ್ಲ. ನಮ್ಮ ಜಾಗೃತಿ, ನಮ್ಮ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಾರೆ ನಮ್ಮಲ್ಲಿರುವಂಥ ಪ್ಯಾನಲಿಸ್ಟ್ಗಳು. ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಇವತ್ತೇ ಅಂತಿಮ ತೀರ್ಮಾನ ಆಗುತ್ತಾ? ಹಾಗಾದರೆ ನೈಟ್ ಕರ್ಫ್ಯೂ ಹೇರುವಂಥದ್ದು ಖಚಿತನಾ? ಆರೋಗ್ಯ ಇಲಾಖೆ ಇವತ್ತೇ ನಿರ್ಧಾರ ಕೈಗೊಳ್ಳುತ್ತೆ. ಯಾಕಂದರೆ ಬೇರೆ ಬೇರೆ ಇಲಾಖೆಗಳು, ಈ ಪೊಲೀಸರು ಕೂಡ, ಆ ಇಲಾಖೆ ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು, ತಜ್ಞರು ಹೇಳಬೇಕು, ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ತಜ್ಞರು ಅಧಿಕಾರಿಗಳ ಜೊತೆಗೆ ಇವತ್ತು ಸ್ವತಃ ಮಂತ್ರಿಗಳು ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ. ಸರ್ಕಾರಕ್ಕೆ ತಜ್ಞರು ಮತ್ತು ಅಧಿಕಾರಿಗಳು ಸಲಹೆ ಕೊಟ್ಟಿರುವಂಥದ್ದು ಏನು? ಒಂದು ಮಾರ್ಗಸೂಚಿ ಹೊರಗಡೆ ಬರುವಂಥದ್ದು ನಿಶ್ಚಿತ. ಅಂದರೆ ಯಾವ ರೀತಿ ಇರುತ್ತೆ, ಏನು ಎತ್ತ ಅನ್ನುವಂಥದ್ದು ಅದು ಅತ್ಯಂತ ಸಹಜವಾಗಿರುವಂಥ ಪ್ರಶ್ನೆ. ಇವತ್ತು ಆರೋಗ್ಯ ಇಲಾಖೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸುತ್ತೆ. ಸ್ವತಃ ಮಂತ್ರಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಸುಧಾಕರ್ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟನ್ನು ನಾವು ಗಮನಿಸಬೇಕು. ಸುಧಾಕರ್ ಹೇಳ್ತಾರೆ ಏನು ಅಂದರೆ, ನಾವು ಇದ್ರ ಬಗ್ಗೆ ತೀರ್ಮಾನಕ್ಕೆ ಬಂದಿಲ್ಲ ಅಂತ. ಆದರೆ ಇವತ್ತು ಒಂದು ಅಂತಿಮ ತೀರ್ಮಾನ ಹೊರಬರುವಂಥ ನಿರೀಕ್ಷೆ ಇದೆ. ಹಾಗಾದರೆ ನೈಟ್ ಕರ್ಫ್ಯೂ ಜಾರಿ ಪಕ್ಕಾನಾ? ಇಲ್ಲಿ ಅತ್ಯಂತ ಸಹಜವಾಗಿ ಒಂದು ಅಭಿಪ್ರಾಯ ವ್ಯಕ್ತವಾಗುತ್ತೆ. ಈ ಬರೀ ನೀವು ಈ ರೀತಿ ನೈಟ್ ಕರ್ಫ್ಯೂ ಹೇರಿ ಏನಾದರೂ ಈ ಪಾರ್ಟಿ ಮಾಡೋರನ್ನ ಅವಾಯ್ಡ್ ಮಾಡಿದ ತಕ್ಷಣವೇ ಈ ರೋಗನೇ ಅವಾಯ್ಡ್ ಆಗುತ್ತೆ ಅನ್ನುವಂಥ ಮನೋಭಾವನೆ ನಿಮಗೆ ಏನಾದರೂ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಹೊರಗಡೆ ತಿರುಗುವಂಥ ಜನಗಳು ತಿರುಗಾಡ್ತಾನೇ ಇದ್ದಾರೆ, ಕೆಲಸ ಮಾಡುವಂಥವ್ರು ಕೆಲಸ ಮಾಡ್ತಾನೇ ಇದ್ದಾರೆ. ಸೊ ಅಂಥವ್ರಿಗೆ ಅನ್ವಯ ಆಗದಿರುವಂಥದ್ದು ನಾವು ಮಾತ್ರ ಯಾಕೆ ಅನ್ವಯ ಆಗಬೇಕು ಅನ್ನುವಂಥದ್ದು ಕೆಲವರು ಪ್ರಶ್ನೆ. ಇವತ್ತಿನ ಸಭೆಯಲ್ಲಿ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಲಾಗುತ್ತೆ. ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಇವತ್ತು ಆರೋಗ್ಯ ಸಚಿವ ಸುಧಾಕರ್ ಹಾಗೂ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಾರೆ. ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ತಜ್ಞರ ಸಲಹೆಯನ್ನು ಪಡೆದು, ಜೊತೆಗೆ ಒಂದಿಷ್ಟು ಈ ವ್ಯಾಪಾರ ವ್ಯವಹಾರ ವಹಿವಾಟು ಎಷ್ಟರ ಮಟ್ಟಿಗೆ ಕೊರೋನಾ ಬಂದಾದಾಗಿನಿಂದ ಪಾತಾಳಕ್ಕಿಳಿದಿದೆ ಗೊತ್ತಿರುವಂಥ ಸಂಗತಿ, ನೆಲಕಚ್ಚಿ ಹೋಗ್ಬಿಟ್ಟಿದೆ. ಸೊ ಅಂಥವ್ರನ್ನೂ ಇಟ್ಕೊಂಡು ಇವ್ರು ಏನಾದರೂ ಚರ್ಚೆ ಮಾಡಿದ್ರೆ ಒಂದು ಸ್ಪಷ್ಟತೆ ಸಿಗಬಹುದೇನೋ. ಬಹುಶಃ ಅದನ್ನು ಮಂತ್ರಿಗಳು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಮುಖಾಂತರ. ಬರೀ ಇದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಪಡೆಯೋಣ. ಅವಿನಾಶ್ ನಮ್ಮ ಜೊತೆಗಿದ್ದಾರೆ. ಅವಿನಾಶ್. ಎಸ್ ರಂಗನಾಥ್, ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಲಾಗುತ್ತೆ ಏನೋ ಒಂದು ಪ್ರಶ್ನೆ ಇನ್ನೂ ಕೂಡ ಇದೆ. ಇವತ್ತು ಮಹತ್ವದ ಮೀಟಿಂಗ್ ಇದೆ ನೈಟ್ ಕರ್ಫ್ಯೂ ಬಗ್ಗೆ, ಯಾವ ರೀತಿಯಾಗಿ ಇದನ್ನು ಜಾರಿಗೆ ತರಬೇಕು. ಇವತ್ತು ಆರೋಗ್ಯ ಇಲಾಖೆ ನಡೆಸಲಿದೆ ಈ ಒಂದು ಸಭೆಯನ್ನ. ಹಾಗಾದ್ರೆ ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ಯಾವೆಲ್ಲ ವಿಚಾರಗಳು? ಅಂದ್ರೆ ಒಂದು ವೇಳೆ ನೈಟ್ ಕರ್ಫ್ಯೂ ಮಾಡಿದ್ರೇನು, ಮಾಡದೆ ಹೋದ್ರೇನು, ಒಂದು ವೇಳೆ ಅವತ್ತು ಸೆಲೆಬ್ರೇಷನ್ಗೆ ಅವಕಾಶ ಕೊಟ್ಟರೆ ಅದಾದ್ಮೇಲೆ ಅದನ್ನು ನಿಭಾಯಿಸುವಂಥ ಸೌಲಭ್ಯಗಳು, ಫೆಸಿಲಿಟಿ ನಮ್ಮಲ್ಲಿದೆಯಾ, ಇದೆಲ್ಲದರ ಬಗ್ಗೆ ಕೂಡ
ಇವತ್ತು ಚರ್ಚೆ ನಡೆಸಲಾಗುತ್ತೆ. ಇವತ್ತು ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಒಂದು ವಿಚಾರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಡಿಸೆಂಬರ್ 31ಕ್ಕೆ ಇನ್ನೂ ಕೂಡ 28 ದಿನ ಬಾಕಿ ಇದೆ. ಸ್ವಲ್ಪ ಈ ಬಾರಿ ಸರ್ಕಾರ ಪ್ರೊಆಕ್ಟಿವ್ ಆಗಿದೆ ಅಂತ ಹೇಳಬೇಕು. ಯಾಕಂದ್ರೆ ಹಿಂದೆ ನಾವು ನೋಡಿದ್ವಿ ದೀಪಾವಳಿ ಸಂದರ್ಭದಲ್ಲಿ ಕ್ರ್ಯಾಕರ್ಸ್ ಬ್ಯಾನ್ ವಿಚಾರದಲ್ಲೂ ಕೂಡ ಇನ್ನೇನೊಂದು ವಾರ ಇದೆ ಅಂತಂದಾಗ ಇವರು ನಿಯಮಗಳನ್ನು ತಂದ್ರು, ಹಸಿರು ಪಟಾಕಿಯ ಕಾನ್ಸೆಪ್ಟ್ ಅನ್ನು ತಂದ್ರು. ಅದೇ ರೀತಿಯಾಗಿ ಗಣೇಶ ಚತುರ್ಥಿಯಲ್ಲೂ ಕೂಡ ಈ ಮೂರ್ತಿ ತಯಾರಕರು, ಶಾಮಿಯಾನದವರು, ಈ ಮ್ಯೂಸಿಕ್ ಸಿಸ್ಟಮ್ ಎಲ್ಲರೂ ಕೂಡ ಆ ಒಂದು ಸೀಸನ್ ಅನ್ನ ಡಿಪೆಂಡ್ ಆಗಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲೂ ಕೂಡ ಹೋಟೆಲ್, ಪಬ್, ರೆಸ್ಟೋರೆಂಟ್ಗಳು ಇವೆಲ್ಲವೂ ಕೂಡ ಈ ಇವೆಂಟ್ನ ಭಾಳ ಅವರು ಡಿಪೆಂಡ್ ಆಗಿದ್ದಾರೆ. ಯಾಕಂದ್ರೆ ಇದರಲ್ಲಿ ಇನ್ಕಮ್ ಭಾಳ ದೊಡ್ಡ ಮಟ್ಟದಲ್ಲಿದೆ. ಈಗ ಆಲ್ಮೋಸ್ಟ್ ಒಂದು ತಿಂಗಳ ಮುಂಚೆನೆ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಮೇ ಬಿ ಅವ್ರಿಗೂ ಕೂಡ ಒಂದಷ್ಟು ಟೈಮ್ ಸಿಗುತ್ತೆ. ಏನ್ ಮಾಡ್ಬೋದು, ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಕೊಳ್ಬೋದು, ಏನೆಲ್ಲ ನಿಯಮ ಇದೆ. ಹಾಗಾಗಿ ಅದರ ಪ್ರಕಾರ ಅವರು ಕೂಡ ಒಂದಷ್ಟು ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ಬೋದು. ಲಾಕ್ಡೌನ್ ಇಂದ ಹೋಟೆಲ್ ಇಂಡಸ್ಟ್ರಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಸ್ ನಲ್ಲಿದೆ. ಸೊ ಅವ್ರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಅಂತ. ಸೊ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಹಿರಿಯ ಅಧಿಕಾರಿಗಳ ಸಭೆ ನಡೆಯುತ್ತೆ. ನೈಟ್ ಕರ್ಫ್ಯೂನ ಜಾರಿ ಮಾಡೋದಾದ್ರೂ ಕೂಡ ಡಿಸೆಂಬರ್ 26ನೇ ತಾರೀಕಿನಿಂದ ಜನವರಿ 1ನೇ ತಾರೀಕುವರೆಗೂ ಮಾಡಬೇಕಾ, ಅಥವಾ ಡಿಸೆಂಬರ್ 31 ಏನಿದೆ ಅವತ್ತೊಂದಿನಕ್ಕೆ ಮಾತ್ರ ಸೀಮಿತವಾಗಿರ್ಬೇಕಾ, ಇಂಥ ಅನೇಕ ವಿಚಾರಗಳಿದೆ. ತಜ್ಞರ ಸಲಹೆಯನ್ನು ಪಡೆದು ಸರ್ಕಾರಕ್ಕೆ ಅಂತಿಮ ರೂಪುರೇಷೆಯನ್ನ ನೀಡಲಿದ್ದಾರೆ. ಜೊತೆಗೆ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಕೂಡ ಇದೆ. ಆ ಒಂದು ಹಬ್ಬದ ಸಂಭ್ರಮಕ್ಕೆ ಬಹಳಷ್ಟು ಮಂದಿ ತಮ್ಮ ಊರುಗಳಿಗೆ ಹೋಗುವಂಥವ್ರು ಇರ್ತಾರೆ. ಹಬ್ಬ ಆದ ನಂತರ ಹೋಗುವಂಥವ್ರು ಅಥವಾ ಹಬ್ಬಕ್ಕೆ ಹೋದಂಥವ್ರು ವಾಪಸ್ ಬರೋದು, ಅವರೆಲ್ಲ ಕೂಡ ನೈಟ್ ಜರ್ನಿ ಮಾಡುವಂಥ ಒಂದಷ್ಟು ಪ್ಲಾನ್ಗಳೆಲ್ಲ ಕೂಡ ಇರುತ್ತೆ. ಸೊ ಇದಕ್ಕೆಲ್ಲ ಕೂಡ ಏನಾದರೂ ಅಡ್ಡಿ ಆಗ್ಬೋದಾ, ಇಂಥ ಅನೇಕ ಸವಾಲುಗಳಿದೆ. ಸದ್ಯಕ್ಕೆ ನೈಟ್ ಕರ್ಫ್ಯೂ ಜಾರಿ ಮಾಡೋದೇ ಉತ್ತಮ ಅಂತ ತಜ್ಞರು ಹೇಳ್ತಾ ಇರೋದು. ಹಾಗಾದ್ರೆ ಎಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗುತ್ತೆ ನೈಟ್ ಕರ್ಫ್ಯೂ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಸೊ ಇದು ಸದ್ಯದ ಒಂದಷ್ಟು ವಿಚಾರ. ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಕಾದು ನೋಡಬೇಕು ರಂಗನಾಥ್. ಇವತ್ತೊಂದು ಮಹತ್ವದ ಮೀಟಿಂಗ್ನಲ್ಲಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಯಾಕಂದರೆ ತಜ್ಞರಿರ್ತಾರೆ, ಅಧಿಕಾರಿಗಳಿರ್ತಾರೆ, ಸ್ವತಃ ಮಂತ್ರಿಗಳು ಕೂಡ ಇರ್ತಾರೆ. ಇದರ ಸಾಧಕ ಬಾಧಕಗಳೇನು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೇನು ಅಂತಂದರೆ, ಬರೀ ಇಷ್ಟು ಮಾತ್ರ ಅಲ್ಲ, ನೀವು ಈ ಸಂಬಂಧಪಟ್ಟಂಥ ಯಾರ್ಯಾರು ಇದರ ವ್ಯಾಪ್ತಿಗೆ ಬರ್ತಾರಲ್ಲ ಈ ಬಿಸ್ನೆಸ್ ಮಾಡುವಂಥವ್ರು, ಅಂಥವ್ರನ್ನೂ ಕೂಡ ಈಗ ಪಬ್ ಮಾಲೀಕರ ಸಂಘದವರಾಗಿರ್ಬೋದು ಅಥವಾ ಹೋಟೆಲ್ ಮಾಲೀಕರ ಸಂಘದವರಾಗಿರ್ಬೋದು, ಅವರು ಕೂಡ ಕೂಡಿಸ್ಕೊಂಡು ನೀವು ಚರ್ಚೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಂದರೆ ಅಟ್ಲೀಸ್ಟ್ ಅವ್ರು ಹೇಳ್ತಾರೆ, ಕನ್ವಿನ್ಸ್ ಮಾಡ್ಬೋದು, ಅವರು ಒಂದು ಕನ್ವೆ ಮಾಡ್ಬೋದು ತಮ್ಮ ಮೆಸೇಜನ್ನು. ನೋಡಿ ಸರ್, ನೀವೇನೇನು ಹೇಳ್ತೀರ ಅದನ್ನು ನಾವು ಫಾಲೋ ಮಾಡೋಕ್ಕೆ ತಯಾರಿದ್ದೀವಿ, ದಯವಿಟ್ಟು ಅವಕಾಶ ಕೊಡಿ ಅಂತೇಳಿ ಅಂತ ನನಗೆ ಅನಿಸುತ್ತೆ. ಏನಂದರೆ ಸುಧಾಕರ್ ಈ ಒಂದು ಮನವಿಯನ್ನು ಕೂಡ ಪುರಸ್ಕರಿಸ್ತಾರೆ, ಅದನ್ನು ಕೂಡ ಅವ್ರು ಒಪ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ನೋಡೋಣ ಏನಾಗ್ಬೋದು ಅಂತ. ಕಿರಣ್ ರಾಜ್ ಹೇಳ್ತಾ ಇದ್ದಾರೆ ಸಾಕಷ್ಟು ಸಂಗತಿಗಳನ್ನು. ಕಿರಣ್ ರಾಜ್, ತಾವು ಹೇಳಿದ್ರಿ ಏನು ಅಂದರೆ ಬೇರೆ ಬೇರೆ ಕಡೆಗೂ ಕೂಡ ಜನ ಹೋಗ್ತಾರೆ, ನೀವು ಇಲ್ಲಿಗೆ ಮಾತ್ರ ಯಾಕೆ ನೀವು ಇದನ್ನು ನೀವು ನಿಷೇಧ ಮಾಡಿದ್ದೀರಿ, ನೀವು ಬೇಡ ನೈಟ್ ಕರ್ಫ್ಯೂ ಹೇರಬೇಡಿ ನೀವು ಅನ್ನುವಂಥದ್ದು ನಿಮ್ಮ ಆಗ್ರಹ. ಆದರೆ ಅದರಿಂದ ಆಗುವಂಥ ಹಾನಿಗಳು ಅದರ ಬಗ್ಗೆ ತಾವು ಗಮನ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಹೇಳೋದು. ಅದೇ ಇವಾಗ ಏನಂದರೆ ಒಂದು ರಿಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ. ಇವಾಗ MG ರೋಡಲ್ಲಿ, ಬ್ರಿಗೇಡ್ ರೋಡಲ್ಲಿ ಮುಂಚೆ ಅಂದರೆ ಎಲ್ಲ ವಾಹನಗಳನ್ನ ನಿಲ್ಲಿಸ್ಬಿಟ್ಟು ಜನಗಳೆಲ್ಲ ಓಡಾಡೋದೆಲ್ಲ ಇತ್ತು. ಆ ಥರದ್ದನ್ನು ಕಮ್ಮಿ ಮಾಡಿ, ರಿಸ್ಟ್ರಿಕ್ಷನ್ ಮಾಡಿ, ಆ ಏರಿಯಾಗಳಲ್ಲಿ ಒಂದು ರಿಸ್ಟ್ರಿಕ್ಷನ್ ಮಾಡಿಬಿಟ್ಟು ಆಮೇಲೆ ಒಂದು ರೆಸ್ಟೋರೆಂಟ್ಗೆ ಒಂದು 200 ಜನ ಸೇರ್ಬೋದು ಅಂತ ಇದ್ದರೆ ಅದನ್ನು 100 ಜನ ಮಾಡಿ. ಈಗ ಅದಕ್ಕಿಂತ ಮೊದಲು ನನ್ನೊಂದು ಪ್ರಶ್ನೆ ಇದೆ. ಈಗ ನೋಡಿ, MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಹುಚ್ಚೆದ್ದು ಕುಣಿಯುವಂಥ ತಾಣಗಳು. ಹೊಸ ವರ್ಷ ಬಂತು ಅಂತಂದರೆ ಬಹುಶಃ ಹೊಸ ವರ್ಷನ ನಾವು ಹಿಂಗೂ ಕೂಡ ನಾವು ಸ್ವಾಗತ ಮಾಡ್ಬೇಕನ್ನಪ್ಪ ಅಂತ ಅನುಮಾನ ಬಂದ್ಬಿಡ್ಬೇಕು ನಮಗೆ. ಅಲ್ಲ, ಅದೆಲ್ಲ ಹಿಂದಿನ ಟೈಮಲ್ಲಿ ಇತ್ತು. ಇವಾಗ ಈ 2020ರಲ್ಲಿ ನಮಗೆ ಒಂದು ಕೊಟ್ಟಿರೋ ಜೋಲ್ಟ್ ಇದೆಯಲ್ಲ ಈ ಕೊರೋನಾ, ಎಸ್ಪೆಷಲಿ ಫುಡ್ ಆ್ಯಂಡ್ ಬಿವರೇಜಸ್ ಇಂಡಸ್ಟ್ರಿಗಾಗಲಿ ನಾವೇ ಫಸ್ಟು ಬಾಗಿಲಾಕಿದ್ದು, ಲಾಸ್ಟ್ ತೆಗೆದಿದ್ದು. ಓಕೆ, ಹಾಗಾಗಿ ತುಂಬ ಕಷ್ಟ ಇದೆ ಎಲ್ಲ ಕಡೆ. ಅಲ್ಲ, ಈಗ ನೀವು ಅಲ್ಲಿ ಬೇಡ ಅಂತ ಹೇಳಿಬಿಟ್ಟಿದೆ ಸರ್ಕಾರ. ಯಾವುದೇ ಕಾರಣಕ್ಕೂ ಈ BBMP ಕಮಿಷನರ್ ಕೂಡ ಮಂಜುನಾಥ್ ಪ್ರಸಾದ್ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ MG ರೋಡ್ ಮತ್ತು ಬ್ರಿಗೇಡ್ ರೋಡಲ್ಲಿ ಆ ವರ್ಷಾಚರಣೆ ಇಲ್ಲ ಹೊರಗಡೆಗೆ ಅಂತ. ಅದನ್ನು ನೀವು ಒಪ್ಕೋತಿರಿಲ್ವ? ಅದು ಒಪ್ಕೊಂಡು, ಯಾಕೆಂತಂದರೆ ಎಲ್ಲರೂ ಬಂದು ಕುಣಿಯೋ ಅಂಥ ಒಂದು ಸಂಭ್ರಮ ಅಲ್ಲ. ಆದರೆ ನೀವು ಕರ್ಫ್ಯೂ, ನೀವು ರಾತ್ರಿ ಆದರೆ ಬರಲೇಬೇಡಿ, ನೀವು ನಿಮಗೆ ಕಂಪ್ಲೀಟ್ ರಿಸ್ಟ್ರಿಕ್ಷನ್ನು ಅದು ಹೇಳೋದು, ಅದು ನಾನು ಹೇಳಿದಾಗೆ ಮನೇಲಿ ನಾನು 10 ಜನ ಕರೆದಾಗೆ ನಾವು 10 ಜನ ಹೋಗಿ ರೆಸ್ಟೋರೆಂಟಲ್ಲಿ ಊಟ ಮಾಡಿ ನಾವು ಅಲ್ಲಿ ನಾವು ಎಂಜಾಯ್ ಮಾಡೋದಕ್ಕೂ ಮತ್ತು ಮನೇಲಿ ಎಂಜಾಯ್ ಮಾಡೋದಕ್ಕೂ ಏನು ವ್ಯತ್ಯಾಸ? ಇವಾಗ ಜನಗಳು ಎಲ್ಲಿಂದ, ಇವಾಗ ನಿಮ್ಮ ಫ್ರೆಂಡ್ಸ್ ಒಂದು 5 ಜನ ಮನೆಗೆ ಬರ್ತಾರೆ, ಅದೇ 5 ಜನ ಅಲ್ಲಿ ರೆಸ್ಟೋರೆಂಟಲ್ಲಿ ಬರ್ತಾರೆ. ಅದನ್ನು ನಿಲ್ಲಿಸೋದ್ರಿಂದ ಯಾವ ಥರ ನೀವು ತಡೆಗಟ್ತಾ ಇದ್ದೀರಾ ಈ ರೋಗನ? ಮನೆಯಲ್ಲಿ ಜಾಸ್ತಿ ಏನಾದರೂ ದನಿ ಏರಿಸಿದ್ರೆ ಅಕ್ಕಪಕ್ಕದವರು ನಿಮ್ಮ ಕಡೆ ನೋಡುವಂಥ ಸಾಧ್ಯತೆಗಳಿದೆ. ಮನೆಯಲ್ಲೇನೆ ಹಿಂಗೆ ಗೊತ್ತಾ, ಮನೆಯಲ್ಲಿ ಹೆಣ್ಮಕ್ಳು ಅಂಕುಶ ಇಟ್ಕೊಂಡು ಕಾಯ್ತಾ ಇರ್ತಾರೆ, ಆನೆ ತಲೆ ಮೇಲೆ ಬಿಡಿತಾರಲ್ಲ ಹಂಗೆ. ಹಾಗಾಗಿ ಅಲ್ಲಿ ಜಾಸ್ತಿ ಬಾಲ ಬಿಚ್ಚಲ್ಲ, ಹೊರಗಡೆ ಹೋದರೆ ಮಾತ್ರ ಜಾಸ್ತಿ ಗಲಾಟೆ ಆಗುತ್ತೆ ಅಂತ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಕರ್ಫ್ಯೂ ಅನ್ನೋದು ಇದು ಯಾಕೆ ಇವಾಗ ಮಾತ್ರ ಯಾಕೆ ಅಂತ. ಓಕೆ, ಪ್ರತಿಯೊಂದಕ್ಕೂ ಒಂದು ಇದಿದೆ. ಅದು ಈ ಟೈಮಲ್ಲಿ ಯಾಕೆ ಬರಬೇಕು ಅನ್ನೋದು ಒಂದು ಪ್ರಶ್ನೆ. ಮಧುಕರ್ ತಾವೇನಂತೀರಿ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ? ಈಗ ವಿಚಾರ ಏನಂತ ಹೇಳಿದ್ರೆ, ಈಗ ಕಳೆದ ವರ್ಷ ಅಥವಾ ಅದರ ಹಿಂದೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದಕ್ಕೂ ಈ ವರ್ಷ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ಈಗಾಗಲೇ ನಮಗೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ, SOPಯನ್ನು ಕೊಟ್ಟಿದ್ದಾರೆ. ನಾವು ಹೋಟೆಲ್ ಅವರು ಕೊಟ್ಟಿರುವಂತಹ ಮಾರ್ಗದರ್ಶನವನ್ನು ಪಾಲಿಸಿಕೊಂಡು, ಆರೋಗ್ಯ ಇಲಾಖೆ ಇರ್ಬೋದು,
ಅಥವಾ ಸಂಬಂಧಪಟ್ಟಂತಹ ಸರ್ಕಾರ ಇರ್ಬೋದು ಅಥವಾ BBMP ಇರ್ಬೋದು, ಅವರು ಕೊಟ್ಟಿರುವಂತಹ ಗೈಡ್ಲೈನ್ಸನ್ನು ನಾವು ಫಾಲೋ ಮಾಡ್ಕೊಂಡು ಇವತ್ತು ಮಾಡ್ತಾಯಿದ್ದೀವಿ. ಒಂದು ಟೇಬಲ್ನಲ್ಲಿ 4 ಜನ ಕೂರಿಸುವ ಜಾಗದಲ್ಲಿ 2 ಕೂರಿಸ್ತಾ ಇದ್ದೀವಿ. 200 ಜನ ಕೆಪಾಸಿಟಿಯ ರೆಸ್ಟೋರೆಂಟಲ್ಲಿ ಇವತ್ತು 100 ಜನ ಇದ್ದಾರೆ. ಈಗ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡುವಾಗಲೂ ಕೂಡ ಜನರಲ್ಲೀಗ ಎಲ್ಲರೂ ಕೂಡ ಅಲ್ಲಿ ಬಂದು ಅವ್ರು ಕುಣಿತಾರೆ ಅಂತ ಹೇಳಲಿಕ್ಕಾಗಲ್ಲ. 3 ವರ್ಗದ ಜನ ಇರ್ತಾರೆ. ಕೆಲವರು ಕುಡಿಯೋರು ಬರ್ತಾರೆ, ಜಾಸ್ತಿ ಕುಡಿಯೋರು ಬರ್ತಾರೆ, ಕೆಲವರು ಬರೀ ಊಟಕ್ಕಾಗಿ ಬರುವವರು ಇರ್ತಾರೆ. ಎಲ್ಲಿ ಸರ್ ನೀವು ಇಲ್ಲ, ಖಂಡಿತವಾಗಿ ಇದ್ದಾರೆ ಸರ್. ನಾವು ರೆಸ್ಟೋರೆಂಟ್ ನಡೆಸುವವರು ನಮಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ಆ ರೀತಿಯ ಒಂದು ಹೇರಿಕೆಯನ್ನು ಹಾಕುವಂಥದ್ದು, ಅವರು ಮಾರ್ಗಸೂಚಿಯನ್ನು ಬೇಕಾದರೆ ಇನ್ನೂ ಸ್ವಲ್ಪ ಕಠಿಣವಾಗಿ ಮಾಡಲಿ ಆ ಒಂದು ದಿನಕ್ಕೆ. ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಸರ್. ಈಗ ಮೊನ್ನೆ ಬೈ ಇಲೆಕ್ಷನ್ನ ಮಾಡಿದರು. ಯಾವ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಿದ್ರು? ನಮ್ಮದಾಗುವಂಥದ್ದು ಹಾರ್ಡ್ಲಿ 3 ರಿಂದ 4 ಗಂಟೆ ಬಿಸ್ನೆಸ್ ಅಷ್ಟೇ. ನಾವು ಲಿಮಿಟೆಡ್ ಆಗಿ ಒಂದಿಷ್ಟು ಜನರಿಗೆ ಮಾತ್ರ ಪ್ರವೇಶ ಕೊಟ್ಟಿದ್ದಾರೆ, ಅಷ್ಟು ಜನರನ್ನ ಮಾತ್ರ ಅಳವಡಿಸ್ಕೊಂಡು ಕ್ಲೋಸ್ ಮಾಡ್ತೀವಿ. ಮುಂಚೆ ಕಳೆದ ವರ್ಷ ಮಾಡಿದ ಹಾಗೆ ಇವೆಂಟ್ಗಳು ಮಾಡುವಂಥದ್ದು, ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡುವಂಥದ್ದು ಯಾರೂ ಕೂಡ ಹೋಟ್ಲವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು ಹೇಳೋದೇನು ಅಂದ್ರೆ ನಿಮ್ಮ ಮಾರ್ಗಸೂಚಿಗಳೇನಿದೆ ಅದನ್ನು ನಾವು ಪಕ್ಕಾ ಫಾಲೋ ಮಾಡ್ತೀವಿ. 8 ಜನ ಒಳಗಡೆ ಬಿಟ್ಕೋಬೇಕು, ಅಷ್ಟೇ ಜನ ಒಳಗಡೆ ಬಿಟ್ಕೋತೀವಿ. 8 ಜನ ಎಷ್ಟೊತ್ತಿಗೆ ಬಾಗಲಾಕಬೇಕು ಅಷ್ಟೊತ್ತಿಗೆ ಬಾಗಲಾಕ್ತೀವಿ ಅಂತ ತಾವು ಹೇಳಿದ್ರಿ. ಏನು ಅಂತಂದ್ರೆ ಪಾಪ ನೀವು ತುಂಬ ಪರವಾಗಿ ಮಾತಾಡಿದ್ರಿ. ಫ್ಯಾಮಿಲಿಯವರು ಬರ್ತಾರೆ, ಜೊತೆಗೆ ಕುಡಿಯೋರು ಬರ್ತಾರೆ, ಸ್ವಲ್ಪ ಕುಡಿಯೋರು ಬರ್ತಾರೆ, ಜಾಸ್ತಿ ಕುಡಿಯೋರು ಬರ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರಿ ನೀವು. ನನಗೆ ಈ ಯೋಗರಾಜ್ ಭಟ್ರದ್ದು ಒಂದು ಹಾಡಿನ ಸಾಲು ನೆನಪಾಗ್ತಿದೆ. ಕುಡುಕರು ಒಳ್ಳೆಯವರು, ಆದರೆ ಕುಡ್ತಾ ಕೆಟ್ಟದ್ದು, ಎಷ್ಟು ಕುಡಿಬೇಕು ನಿಮಗೆ ಬಿಟ್ಟಿದ್ದು ಅಂತ. ಕುಡುಕರು ಅದನ್ನೇ ಫಾಲೋ ಮಾಡಿರೋದು ಲಾಸ್ಟಿಂದು. ಎಷ್ಟು ಕುಡಿಬೇಕು ನಮ್ಮೇ ಬಿಟ್ಟಿದ್ರಿ, ನೀವು ಯಾರು ರಿಸ್ಟ್ರಿಕ್ಷನ್ಸ್ಗಳು ಹಾಕ್ಬೇಡಿ ಅಂತ. ವಿಪರೀತ ಕುಡಿದು ಏನಾದರೂ ದಾಂಧಲೆ ಮಾಡಿಬಿಟ್ರೆ ಗತಿ ಏನು? ಆಮೇಲೆ ಒಬ್ರಿಗೊಬ್ಬರು ಎಷ್ಟರ ಮಟ್ಟಿಗೆ ಅಂತಂದರೆ ಇದೇ ಕೊನೆಯ ವರ್ಷ ನಮಗೆ ಸಿಕ್ಕಿರುವಂಥದ್ದು ಅಪ್ಕೊಂಡು ಮುದ್ದಾಡೋಕ್ಕೆ, ವಿಷಸ್ ಹೇಳೋಕ್ಕೆ, ಬೇರೆ ಮುಂದಿನ ವರ್ಷ ಸಿಗದೇ ಇಲ್ಲೇನೋ ಅನ್ನಂಗೆ ಅಪ್ಕೊಳ್ತಾರಪ್ಪ, ಕುಣಿದಾಡ್ತಾರಪ್ಪ. ಅಂಥವ್ರಿಗೆ ಏನು ಮಾಡ್ತೀರಿ ಶೆಟ್ರೆ? ಈಗ ಪ್ರತಿಯೊಬ್ಬರು ಸರ್ ಈಗ ಹೊಸ ವರ್ಷದ ಒಂದು ಆಚರಣೆ ಮಾಡಬೇಕು, ಒಂದು ಆನಂದಕ್ಕಾಗಿ ಮಾಡ್ತಾರೆ, ಒಂದು ಸಂತೋಷಕ್ಕಾಗಿ ಮಾಡ್ತಾರೆ, ಒಂದು ಸಂಭ್ರಮಕ್ಕಾಗಿ ಹೊರಗಡೆ ಹೋಗಿಬಿಟ್ಟು ಮನೆಯಲ್ಲಿ ಊಟ ಮಾಡೋದು ಬೇಡ, ಹೊರಗಡೆ ಹೋಗೋಣ, ರೆಸ್ಟೋರೆಂಟಲ್ಲಿ ಹೋಗೋಣ, ಎಲ್ಲ ಫ್ಯಾಮಿಲಿ ಅವ್ರಿಗೆ ಗೊತ್ತಿರುವವರು ಒಂದು 4 ಜನ ಫ್ಯಾಮಿಲಿನ ಕರೆದು ಬಿಟ್ಟು ಊಟ ಮಾಡಿಕೊಂಡು ಹೋಗುವವರು ಒಂದು ವರ್ಗ ಇದೇ ಇದೆ. ಸೊ ಅದಕ್ಕೆ ಯಾಕೆ ತಡೆ ಹಾಕಬೇಕು ಅಂತ ನಾನು ಕೇಳ್ತಾ ಇರೋದು. ಈಗ ಡಿಸೆಂಬರಲ್ಲಿ ಮತ್ತೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಕರೆದಿದ್ದಾರೆ ಅವರು. ಹಾಗಿದ್ರೆ ಡಿಸ್ಟೆನ್ಸು, ಸೋಷಿಯಲ್ ಡಿಸ್ಟೆನ್ಸು ಅವ್ರಿಗಿಲ್ವ? ನಾವೀಗ ಹಾರ್ಡ್ಲಿ ಸೇರಿಸೋದು ಒಂದು 50 ಜನ 100 ಜನ ಹೋಟ್ಲಲ್ಲಿ, ಅಷ್ಟು ಜನರಿಗೆ ಲಿಮಿಟೇಷನ್ ಹಾಕಿದರೆ, ಹಾಗಿದ್ರೆ ಈಗ ನಮ್ಮನ್ನು ನಂಬ್ಕೊಂಡಿರುವಂಥವ್ರು. ಓಕೆ ನೀವು ಕೇಳಿದ್ರೊಂದು ಅರ್ಥ ಇದೆ. ಮಧುಕರ್ ಶೆಟ್ಟರ್ ಕೇಳ್ತಾರೆ ಏನು ಅಂತಂದರೆ, ಚುನಾವಣೆ ನಡೆಸ್ತೀರಿ, ಹಿಂಗೆ ಜನಗಳನ್ನು ಬಿಡಕ್ಕೆ ಏನು ನಿಮಗೆ ಸಮಸ್ಯೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಗೆ ಐಶ್ವರ್ಯ ಮತ್ತು ಸಿಂಪಿತಾ ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ನ್ಯೂ ಇಯರ್ಗೆ ನೈಟ್ ಕರ್ಫ್ಯೂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸಂಗತಿಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಹೇಳ್ತಾನೆ ಇರ್ತವೆ. ಯಾಕಂದರೆ ಆನೆ ಕಷ್ಟ ಆನೆಗೆ, ಇರುವೆ ಕಷ್ಟ ಇರುವೆಗೆ ಅನ್ನುವಂಥ ಒಂದು ಮಾತಿದೆ. ಅವರವ್ರ ಕಷ್ಟ ಅವರವರಿಗೆ. ಯಾಕಂದರೆ ಅದರಲ್ಲೂ ಈ ಕೊರೋನಾ ಅನ್ನುವಂಥ ಮಹಾಮಾರಿ ಎಷ್ಟರ ಮಟ್ಟಿಗೆ ಆ ಸಂತಸವನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದೆ ಅನ್ನುವಂಥ ಗೊತ್ತಿರುವಂಥ ಸಂಗತಿ. ವ್ಯಾಪಾರ, ವ್ಯವಹಾರ, ವಹಿವಾಟು ಎಲ್ಲವೂ ಕೂಡ ನೆಲ ಕಚ್ಚಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ನೈಟ್ ಕರ್ಫ್ಯೂ ಹೇರಿಬಿಟ್ರೆ ನಮ್ಮ ಗತಿ ಏನು ಅನ್ನುವಂಥದ್ದು ಇವರ ಪ್ರಶ್ನೆ. ಬನ್ನಿ ನಾವು ಈಗ ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ನಮ್ಮ ಪ್ರತಿನಿಧಿ ರಾಮ್ ಹೋಟೆಲ್ ಮಾಲೀಕರ ಜೊತೆಗಿದ್ದಾರೆ. ಅಲ್ಲೆಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಯಾಕಂದರೆ ಹೇಳಿ ಕೇಳಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಹಳಷ್ಟು ಜನ ಬರ್ತಾರೆ ಇಂಥ ಸಂದರ್ಭದಲ್ಲಿ. ಈಗ ಈ ರೀತಿ ದಿಢೀರ್ನೆ ನೀವೇನಾದರೂ ನೈಟ್ ಕರ್ಫ್ಯೂ ಹೇರಿಬಿಟ್ರೆ ನಮ್ಮ ಗತಿ ಏನು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಮ್ ಅವ್ರ ಜೊತೆ ಮಾತಾಡ್ತಾರೆ. ರಾಮ್, ಏನಂತಾರೆ ಹೋಟೆಲ್ ಮಾಲೀಕರು? ಜೊತೆಗೆ ಈ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಷ್ಟರ ಮಟ್ಟಿಗೆ ಈ ಹೊಸ ವರ್ಷಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದ್ದು, ಏನು ಕತೆ? ರಂಗನಾಥ್, ಕರೋನಾ ಮಹಾಮಾರಿಯ ಭೀತಿಯ ನಡುವೆ ಹೊಸ ವರ್ಷ ಆಚರಣೆ ಬರ್ತಾ ಇದೆ. ಈಗೇನು ಕರೋನಾ ಮೈಸೂರಿನಲ್ಲಿ ಕಡಿಮೆ ಆಗ್ತಾ ಇದೆ, ಸಾವಿನ ಸಂಖ್ಯೆ ಸಹ ಕಡಿಮೆ ಆಗಿದೆ. ಹೀಗಾಗಿ ಹೊಸ ವರ್ಷದ ಆಚರಣೆಗೆ ಅವಕಾಶ ಸಿಗಬಹುದು. ಇದರಿಂದ ಏನು ನೆಲಕಚ್ಚಿರುವಂತಹ ಉದ್ಯಮ ಚೇತರಿಕೆ ಕಾಣ್ತದೆ ಅಂತೇಳಿ ಹೋಟೆಲ್ನವರು ಅನ್ಕೊಂಡಿದ್ರು. ಆದ್ರೆ ಇದೀಗ ಏನು ಚರ್ಚೆ ಆರಂಭವಾಗಿದೆ, ನೈಟ್ ಕರ್ಫ್ಯೂನ್ನ ಹಾಕಬೇಕು ಮತ್ತೆ ಇದಕ್ಕೆ ಅವಕಾಶವನ್ನ ಕೊಡಬೇಕಾ ಕೊಡಬಾರ್ದಾ ಅಂತೇಳಿ. ಹೀಗಾಗಿ ಸಾಕಷ್ಟು ಆತಂಕದಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ. ನಾವೀಗ ಮೈಸೂರಿನ ಸಾಯುಜೋರ್ ರಸ್ತೆಯಲ್ಲಿರುವಂತಹ ರಿಯೋ ಮೆರಿಡಿಯನ್ ಹೋಟೆಲ್ ಇದ್ದೇವೆ. ನೀವು ನೋಡ್ತಾ ಇರಬಹುದು ಹೊಸ ವರ್ಷದ ಆಚರಣೆಗೆ ಈಗಾಗಲೇ ಸಿದ್ಧತೆಗಳು ಆಗ್ತಾ ಇದಾವೆ. ನೀವು ನೋಡ್ತಾ ಇರುವಂತಹ ಡ್ಯಾನ್ಸ್ ಫ್ಲೋರ್ ಇರ್ಬೋದು, ಈಗಾಗಲೇ ಅದನ್ನ ಸಿದ್ಧ ಮಾಡ್ಕೊಂಡಿದ್ರೆ, ಬಣ್ಣ ಬಣ್ಣದ ಲೈಟ್ ಗಳಿಂದ ಈಗಾಗಲೇ ಅದು ಕಂಗೊಳಿಸ್ತಾ ಇದೆ. ಮತ್ತೆ ಆ ಒಂದು ವಾತಾವರಣ ಅಂದ್ರೆ ಅದನ್ನ ಆ ಥೀಮ್ ಏನಿದೆ ಆ ಥೀಮ್ ಅನ್ನು ಸಹ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಕೊರೋನಾ ಕಡಿಮೆ ಆಗ್ತಾ ಇದೆ, ನಮಗೆ ಒಂದು ಅವಕಾಶ ಸಿಗಬಹುದು. ಯಾಕಂದ್ರೆ ಈಗಾಗಲೇ ಫಂಕ್ಷನ್ ಗಳಿಗೆ ಒಂದು ನಿಯಮಬದ್ಧವಾಗಿ ಆಚರಿಸಬೇಕು ಅಂತೇಳಿ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ. ಆ ಎಲ್ಲ ನಿಯಮಗಳ ಜೊತೆಗೂ ಸಹ ಹೊಸ ವರ್ಷದ ಆಚರಣೆಗೆ ಅವಕಾಶ ಸಿಗ್ತದೆ ಅನ್ನೋ ಒಂದು ಉತ್ಸಾಹದಲ್ಲಿ ಎಲ್ಲರೂ ಇದ್ರು. ಆದ್ರೆ ಈಗ ಚರ್ಚೆ ಏನು ಆರಂಭ ಆಗಿದೆ, ನೈಟ್ ಕರ್ಫ್ಯೂ ಅನ್ನ ಏರ್ಬೇಕು ಅಂತೇಳಿ. ಇದರಿಂದ ಸಹಜವಾಗಿಯೇ ಹೋಟೆಲ್ ಮಾಲೀಕರಲ್ಲಿ ಮತ್ತೆ ಹೋಟೆಲ್ನವರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ
ಒಂದು ವರ್ಷದ ಉದ್ಯಮ. ಈ 8 ತಿಂಗಳುಗಳಿಂದ ಯಾವುದೇ ರೀತಿಯಂತ ವ್ಯಾಪಾರ ವಹಿವಾಟು ಆಗಿರಲಿಲ್ಲ, ಯಾವುದೇ ಅತಿಥಿಗಳು ಮೈಸೂರು ಕಡೆ ಬಂದಿರಲಿಲ್ಲ. ಅಟ್ಲೀಸ್ಟ್ ಹೊಸ ವರ್ಷದಲ್ಲಾದ್ರೂ ಒಂದು ಅವಕಾಶವನ್ನ ಕೊಟ್ಟರೆ ಖಂಡಿತವಾಗಿಯೂ ಏನು ನೆಲಕಚ್ಚಿರುವಂತಹ ಉದ್ಯಮ ಏನಿದೆ ಅದರಲ್ಲಿ ಚೇತರಿಕೆ ಕಾಣಬಹುದು ಅಂತೇಳಿ. ಇದೀಗ ಆ ಹೋಟೆಲ್ನವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಈಗ ಏನು ಹೊಸ ವರ್ಷದ ಆಚರಣೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ, ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ? ಸರ್, ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಂಡಿ ಅಂದರೆ ಕರ್ಫ್ಯೂ ಮಾಡಬೇಕು ಅಂದ್ಕೊಂಡಿದ್ದಾರೆ. ಫ್ರಮ್ 26 ಡಿಸೆಂಬರಿಂದ 1 ಜನವರಿ ತನಕ ಮಾಡಬೇಕು ಅಂದರೆ ನಮ್ಮ ಮನವಿ ಅಂದರೆ ನಾವು ಡ್ಯಾನ್ಸ್ ಫ್ಲೋರ್ ರೆಡಿ ಮಾಡ್ಕೊಂಡಿವಿ, ಥೀಮ್ ರೆಡಿ ಮಾಡ್ಕೊಂಡಿವಿ, ಹಾಲ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ನಾವೇನು ವಿನಂತಿ ಮಾಡ್ಕೋತೀವಿ ಅಂದರೆ ನಮಗೆ ಪರ್ಮಿಷನ್ ಕೊಡಿ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಫಾಲೋ ಮಾಡ್ಕೊಂಡು ಸೋಷಿಯಲ್ ಡಿಸ್ಟೆನ್ಸಲ್ಲೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಹಾಲ್ಸ್ ಕೊಟ್ಟಿದ್ದಾರೆ, ಫಂಕ್ಷನ್ ಮಾಡೋಕ್ಕೆ ಪರ್ಮಿಷನ್ಸ್ ಕೊಟ್ಟಿದ್ದೀರಾ, ಎಲ್ಲನೂ ಕೊಟ್ಟಿದ್ದಾರೆ. ನಮಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್. ಕೊರೋನಾ ಕಡಿಮೆ ಆಗ್ತಾ ಇದೆ, ಈ ನೆಲೆಯಲ್ಲಿ ಫಂಕ್ಷನ್ಗಳಿಗೆ ಅವಕಾಶ ಕೊಟ್ಟಿದ್ರು. ನಿಮ್ಮ ಹೋಟೆಲ್ಗಳಲ್ಲಿ ಫಂಕ್ಷನ್ಗಳು ಆಗ್ತಾ ಇತ್ತು ಮತ್ತೆ ಯಾವ ರೀತಿ ಫಂಕ್ಷನ್ಗಳು ಆಗ್ತಾ ಇತ್ತು? ಸರ್, ಫಂಕ್ಷನ್ಗಳು ನಡೀತಾ ಇದೆ, ಇವಿನ್ ಸ್ಯಾನಿಟೈಸರ್ ಮಾಡ್ತೀವಿ, ಎವ್ರಿ ಒನ್ಗೆ ಥರ್ಮಲ್ ಸ್ಕ್ರೀನಿಂಗು ಮಾಡ್ತಾ ಇದ್ದೀವಿ. ವಿತ್ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಏನು ಅವ್ರು ಲಿಮಿಟೆಡ್ ಅಲ್ಲಿ ಮಾಡಬೇಕು ಅನ್ನೋ ಪೀಪಲ್ಸ್ ಅಲ್ಲಿ ಅಷ್ಟರಲ್ಲೇ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಏನಂದ್ರೆ ನಮಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀನಿ ಸರ್. ರಂಗನಾಥ್, ಇದು ಹೋಟೆಲ್ನವರ ಮಾತು. ನಮಗೆ ನ್ಯೂ ಇಯರ್ಗೆ ಅನುಮತಿಯನ್ನು ಕೊಡಿ, ಈಗಾಗಲೇ ನಾವು ನಿಯಮಗಳ ಜೊತೆ ಫಂಕ್ಷನ್ ಅನ್ನು ಮಾಡ್ತಾ ಇದ್ದೇವೆ, ನ್ಯೂ ಇಯರ್ ಅನ್ನು ಮಾಡ್ತೇವೆ ಅಂತೇಳಿ ಮತ್ತೊಬ್ಬರು ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ 8 ತಿಂಗಳಿಂದ ಯಾವುದೇ ರೀತಿಯಂತ ಉದ್ಯಮ ನೆಲ ಕಚ್ಚಿದೆ. ಸೊ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಸರ್, ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ, ನಮಗೆ ಹೋಟೆಲ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ. ನಮಗೆ 8-9 ತಿಂಗಳಿಂದ ತುಂಬ ಬಿಸ್ನೆಸ್ಸು ಲಾಸ್ ಆಗಿದೆ. ಒಂದು ಹೋಟೆಲ್ ನಡೆಸಬೇಕು ಅಂತಂದರೆ ನಮಗೆ ಮಿನಿಮಮ್ ರೆವಿನ್ಯೂ ಅಟ್ಲೀಸ್ಟ್ 60,000 to 70,000 ನಮಗೆ ರೆವಿನ್ಯೂ ಬೇಕು. ಯಾಕೆ ಅಂದರೆ ನಮಗೆ ಓವರ್ ಹೆಡ್ ಪ್ರಾಜೆಕ್ಟ್ ತುಂಬ ಲಾಸ್ ಇರುತ್ತೆ. ಲೈಕ್ ಸ್ಯಾಲ್ರಿ ಪೇ ಮಾಡಬೇಕು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕು, ಮತ್ತು ಸ್ಟಾಫ್ ಸ್ಯಾಲ್ರೀಸ್ ಪೇ ಮಾಡಬೇಕು. ಇವೆಲ್ಲ ಪೇ ಮಾಡೋ ಅಷ್ಟು ನಮಗೆ ಇನ್ಕಮ್ ಈಗ ಬರ್ತಾ ಇಲ್ಲ. ಈ 8-9 ಮಂತ್ಸಿಂದನೂ ಟೂರಿಸ್ಟ್ ಇನ್ಫ್ಲೋ ತುಂಬ ಕಮ್ಮಿ ಇದೆ. ಈ ಸಿಚುಯೇಷನಲ್ಲಿ ಇದ್ದೇ ಒಂದು ಅವಕಾಶವನ್ನು ಸಹ ನೀವು ರದ್ದು ಮಾಡಿಬಿಟ್ರೆ ನಮಗೆ ತುಂಬ ಲಾಸ್ ಆಗುತ್ತೆ. ನಾನು ಸರ್ಕಾರಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಆಸ್ ಪರ್ ದ ರೂಲ್ಸ್ ಆಫ್ ಕೋವಿಡ್-19 ನಾವು ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗು, ಥರ್ಮಲ್ ಸ್ಕ್ರೀನಿಂಗು ಎಲ್ಲ ಮೇಂಟೈನ್ ಮಾಡಿ ನ್ಯೂ ಇಯರ್ ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ ಅನುಮತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸರ್. ಥ್ಯಾಂಕ್ ಯು. ರಂಗನಾಥ್, ಇದು ಹೋಟೆಲ್ನವರ ಮಾತು. ಯಾವುದೇ ಕಾರಣಕ್ಕೂ ಹೊಸ ವರ್ಷ ಆಚರಣೆಗೆ ನಿರ್ಬಂಧ ಏರೋದು ಬೇಡ, ಯಾವುದೇ ರೀತಿಯಂತ ನಿಯಮಗಳನ್ನು ವಿಧಿಸಿ ಆದರೆ ಅನುಮತಿಯನ್ನು ನೀಡಿ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಹೊಸ ವರ್ಷ ಆಚರಣೆಯಲ್ಲಿ ನಾವು ಭಾಗವಹಿಸ್ತೇವೆ ಅನ್ನೋ ಒಂದು ಮನವಿಯನ್ನು ಸರ್ಕಾರಕ್ಕೆ ಎಲ್ಲರೂ ಮಾಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ರಾಮ್. ತಮ್ಮೆಲ್ಲ ವಿವರಗಳಿಗೆ. ನೋಡಿ, ಬಹಳ ಜನ ಮಾತಾಡ್ತಾ ಇದ್ರು, ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ವ್ಯವಸ್ಥೆ ಮಾಡ್ಕೊಂಡು ಆದಮೇಲೆ ನೀವು ಈ ರೀತಿ ಒಂದು ನಿರ್ಧಾರಕ್ಕೆ ಬಂದುಬಿಟ್ರೆ ಗತಿ ಏನಂತ. ನಾನು ಯಾವಾಗಲೂ ಕೂಡ ಸರ್ಕಾರಕ್ಕೆ ಕೇಳುವಂಥದ್ದು ಇದೇ ಮಾತು. ಅದರ ಅರ್ಥ 100% ನಾವು ಇದನ್ನು ಒಪ್ತೀವಿ, ನೀವು ಪಾರ್ಟಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನಾವು ಹೇಳಲ್ಲ, ಖಂಡಿತವಾಗ್ಲೂ ಹೇಳಲ್ಲ ನಾವು. ಆದರೆ ಕೊಡಬೇಡಿ ನಾವು ಹೇಳಲ್ಲ, ನಾವು ಯಾರೂ ಅಲ್ಲ ಅದನ್ನು ಹೇಳೋಕ್ಕೆ. ಆದರೆ ಸರ್ಕಾರಕ್ಕೆ ಒಂದಿಷ್ಟು ವಿವೇಚನೆ ಬೇಡವಾ ತೀರಾ? ಏನಾದರೂ ಈಗ ಹೆಂಗೆ, ಈಗ ಈ ಮಹಾಮಾರಿ ಇದೆ, ಕೊರೋನಾ ಇದೆ, ತೊಂದರೆ ಇದೆ, ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿಯಪ್ಪ ಅದು. ಗೊತ್ತಿರುವಂಥ ಸಂಗತಿಗಳ ನಡುವೆ ನೀವು ಕೊನೆ ಕ್ಷಣದಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಆದಮೇಲೆ ನೀವು ಈ ರೀತಿ ನೀವು ನೈಟ್ ಕರ್ಫ್ಯೂ ಅಂತ ಹೇಳಿಬಿಟ್ರೆ ಪಾಪ ಅವ್ರು ಎಲ್ಲಿ ಹೋಗಬೇಕು? ಅದರರ್ಥ ಹೋಗಬೇಕು, ಕುಣಿಬೇಕು, ಕುಡಿಬೇಕು, ಕುಪ್ಪಳಿಸ್ಬೇಕು, ರೋಗ ಹರಡಬೇಕು. ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು. ನಾನು ಇದೇ ಮಾತನ್ನು ಈ ಪಟಾಕಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಹೇಳಿದ್ದೆ. ನೀವು ಪಟಾಕಿ ನಿಷೇಧ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ, 3 ತಿಂಗಳು ಮೊದಲೇ ಹೇಳಿ, 4 ತಿಂಗಳು ಮೊದಲೇ ಹೇಳಿ. ವಾರ 15 ದಿವಸ 20 ದಿವಸ ಇರ್ಬೇಕಾದ್ರೆ ಹೇಳಿದ್ರೆ ಕೊಂಡ್ಕೊಂಡಿರ್ತಾರೆ ಪಾಪ, ಹೂಡಿಕೆ ಮಾಡೋವಂಥವ್ರು ಹೂಡಿಕೆ ಮಾಡ್ಕೊಂಡಿರ್ತಾರೆ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರುವಂಥ ಹೋಟೆಲ್ನವರು ಎಲ್ಲಿಗೆ ಹೋಗಬೇಕು? ಇದು ಪ್ರಶ್ನೆ ಎದ್ದಿರುವಂಥದ್ದು. ಬನ್ನಿ ಐಶ್ವರ್ಯ, ಏನು ಹೇಳ್ತೀರಿ? ಈಗ ಇಬ್ಬರು ಮಾತಾಡಿದ ಮಾತುಗಳನ್ನು ಕೇಳಿದ್ರಿ. ಏನಂದರೆ ಈ ಬೇರೆ ಬೇರೆ ಕಡೆಗೆಲ್ಲ ಜನ ಸೇರೋಕ್ಕೆ ಅವಕಾಶ ಇದೆ, ನಮಗೆ ಮಾತ್ರ ಯಾಕೆ ನೀವು ಇದಕ್ಕೆ ನೀವು ತಡೆ ಮಾಡ್ತೀರಿ? ನಮಗೆ ಅವಕಾಶ ಕೊಡಿ ಅಂತಾರೆ ಅವರು. ಸೊ ನನ್ಗೆ ಇನ್ನೊಂದು ಅರ್ಥ ಆಗಲ್ಲ. ಸೊ ಇವಾಗ ಗವರ್ಮೆಂಟ್ ಎವ್ರಿ ಅದರ್ ಡೇ ಓಪನ್ ಇಟ್ಟಿರ್ತಾರೆ. ಇವಾಗ ಸ್ಯಾಟರ್ಡೇ, ಸಂಡೇಸ್, ವೀಕೆಂಡ್ಸ್, ವೀಕ್ ಡೇಸ್ ಎವ್ರಿ ಟೈಮ್ ಓಪನ್ ಇರುತ್ತೆ. ನ್ಯೂ ಇಯರ್ ಒಂದೇ ದಿನ ರೆಸ್ಟ್ರಿಕ್ಟ್ ಮಾಡೋದ್ರಿಂದ ನಂಬರ್ ಆಫ್ ಕೇಸಸ್ ಕಮ್ಮಿ ಆಗಲ್ಲ. ಸೊ ಅದು ಕರ್ಫ್ಯೂ ಮೇಂಟೈನ್ ಮಾಡಬೇಕು ಅಂದರೆ ದಟ್ ಹ್ಯಾಸ್ ಟು ಬಿ ಆನ್ ಅ ಡೈಲಿ ಬೇಸಿಸ್, ಎವ್ರಿ ಡೇ ಆಗಬೇಕು. ಇವಾಗ ವೀಕೆಂಡ್ಸಲ್ಲೂ ಎಷ್ಟು ಜನ ಸೇರ್ತಾರೆ ರೆಸ್ಟೋರೆಂಟ್ಸಲ್ಲಿ, ಪಬ್ಸಲ್ಲಿ, ದ ನಂಬರ್ ಇಸ್ ಆಲ್ಮೋಸ್ಟ್ ದ ಸೇಮ್. ಸೊ ಐ ಥಿಂಕ್ ಒಂದಿನ ಈ ಥರ ನ್ಯೂ ಇಯರ್ ದಿನ ಮಾತ್ರ ರೆಸ್ಟ್ರಿಕ್ಟ್ ಮಾಡೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ವುಡ್ ಬಿ ಅ ಬಿಗ್ ಇಂಪ್ಯಾಕ್ಟ್ ನನ್ನ ಅನಿಸಿಕೆ. ಓಕೆ ಮೇಡಮ್, ನೀವೇನಂತೀರಿ? So first and foremost, restriction, curfew will definitely not make any sense. ಯಾಕಂದರೆ ಇವಾಗ 8-9 ತಿಂಗಳು ಆಯಿತು. ಸೊ ಇಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಅ ಬಿಸ್ನೆಸ್ ಅ ಲಾಟ್. ಎಲ್ಲ ಥರದ ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗಿದೆ. ಟೂರಿಸಮ್ ಬಿಸ್ನೆಸ್ಸು, ಹೋಟೆಲ್ ಇಂಡಸ್ಟ್ರಿ, ಸೊ ಎಲ್ಲ ಕಡೆ ಇಂಪ್ಯಾಕ್ಟ್ ಆಗಿದೆ, ರೈಟ್? ಸೊ ನ್ಯೂ ಇಯರ್ ಟೈಮಲ್ಲಿ ತುಂಬ ಬಿಸ್ನೆಸ್ ಆಗುತ್ತೆ. ದಟ್ ಈಸ್ ದಿ ಓನ್ಲಿ ಟೈಮ್. ದಿಸ್ ಎಂಟೈರ್ ಇಯರ್ ಯಾವುದು ಬಿಸ್ನೆಸ್ ಇರಲಿಲ್ಲ. ಅಟ್ಲೀಸ್ಟ್ ಡ್ಯೂರಿಂಗ್ ನ್ಯೂ ಇಯರ್ ಲೆಟ್ ಪೀಪಲ್ ಗೆಟ್ ಅನ್ ಅಪರ್ಚುನಿಟಿ ಟು ಅರ್ನ್.
ರೈಟ್. ಸೊ ಬೇರೆ ಕಡೆ ಸಲೂನ್ಸಲ್ಲಿ, ಆಫೀಸಸ್ಸಲ್ಲಿ ಎಲ್ಲ ಕಡೆ ಗೈಡ್ಲೈನ್ಸ್ ಇದ್ವೆ. ಸೊ ಆ್ಯಂಡ್ ಸಲೂನ್ಸು, ಆಫೀಸಸ್ಸು ಎಲ್ಲರೂ ಗೈಡ್ಲೈನ್ಸ್ ಪಾಲಿಸ್ತಾ ಇದ್ದಾರೆ. ಸೊ ಹಾಗೆ ಈ ಹೋಟೆಲಿಗೂ ಪಬ್ಸಿಗೂ ರೆಸ್ಟ್ರಿಕ್ಟೆಡ್ ಗೈಡ್ಲೈನ್ಸ್ ಇರಬೇಕು, ರೆಸ್ಟ್ರಿಕ್ಟೆಡ್ ಎಂಟ್ರಿ ಇರಬೇಕು. ಸಲೂನಿಗೆ ಒಂದೇ ಹೆಸರಿಗೆ 1000 ಜನ ಹೋಗಲ್ಲ ಮೇಡಮ್, ಕುಣಿದು ಕುಪ್ಪಳಿಸಲ್ಲ ಅವರು. ಇಲ್ಲ, ಅಲ್ಲೂ ಇವಾಗ ರೆಸ್ಟ್ರಿಕ್ಟೆಡ್ ಎಂಟ್ರಿ, ಅವರು ಅಪಾಯಿಂಟ್ಮೆಂಟ್ ತಗೊಳ್ತಾರೆ, ರೆಸ್ಟ್ರಿಕ್ಟೆಡ್ ಎಂಟ್ರಿ ಇರುತ್ತೆ. ಆಮೇಲೆ PPE ಕಿಟ್ ಕೊಡ್ತಾರೆ, ಸ್ಯಾನಿಟೈಸ್ ಮಾಡಬೇಕು. ಸೊ ಆ ಥರ ಎಲ್ಲ ಅವರು ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಸಲೂನ್ಸಲ್ಲಂತೂ ತುಂಬಾನೇ ರಿಸ್ಕ್. ಮೇಡಮ್, ನನ್ನ ಪ್ರಶ್ನೆಯಲ್ಲಿ ಅತ್ಯಂತ ಸಹಜವಾಗಿ ಸರ್ಕಾರಕ್ಕೇನು ಕೋಪ ಇದೆಯಾ ಈ ಪಬ್ ಮಾಲೀಕರ ಸಂಘದ ಬಗ್ಗೆ ಅಥವಾ ಹೋಟೆಲ್ ಮಾಲೀಕರ ಸಂಘದ ಬಗ್ಗೆ, ಅಥವಾ ಏನಾದ್ರು ಬಂದು ಅಲ್ಲಿ ಕುಡಿದು ಕುಪ್ಪಳಿಸೋರ ಮೇಲೆ ಕೋಪ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನಾಳೆ ನಿಮ್ಗೆ ಇನ್ನಷ್ಟು ತೊಂದರೆ ಆಗಬಾರದಪ್ಪ ಅಂತ ಹೇಳ್ಬಿಟ್ಟು ಅವರು ಇದನ್ನ ಹಾಕ್ತಾ ಇರುವಂತದ್ದು. ಸರ್ಕಾರ ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇದೆ ಅಂತ ನಾವು ಯಾಕೆ ಅಂದ್ಕೋಬಾರ್ದು? ಅಲ್ಲ, ಒಂಚೂರು ಹೇಳ್ಬಿಡ್ಲಿ ಮೇಡಮ್. ಸೊ ಸರ್ಕಾರ ಎಷ್ಟು ರೆಸ್ಟ್ರಿಕ್ಷನ್ ಮಾಡಿದ್ರು ಜನರು ಕುಡಿತೆ ದೇ ವಿಲ್ ಡ್ರಿಂಕ್, ಕುಡ್ದೇ ಕುಡ್ತಾರೆ. ಮತ್ತೆ ದೇ ವಿಲ್ ಡ್ರಿಂಕ್, ಮತ್ತೆ ಏನ್ ಮಾಡ್ಬೇಕೋ ಮಾಡ್ತಾರೆ. ಸೊ ನನ್ನ ಪ್ರಕಾರ ಅದು. ಸೊ ನೀವು ಚೆನ್ನಾಗಿ ಹೇಳ್ತಾ ಇದೀರಿ ಮೇಡಮ್. ಅವ್ರು ಏನ್ ಮಾಡಿದ್ರು ಕುಡಿತಾರೆ ಅಂತ ಹೇಳಿ ನಾವು ಅವ್ರಿಗೆ ಇನ್ನಷ್ಟು ಅವಕಾಶ ಮಾಡ್ಕೊಟ್ಬಿಟ್ರೆ ಏನಾಗುತ್ತೆ ಅಂತ. ಇಲ್ಲ ಸರ್, ಅದು ಅವಕಾಶ ಇಲ್ಲ. ಆಸ್ ಐ ಸೆಡ್, ವಿ ಶುಡ್ ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಅಷ್ಟೇ. ಮತ್ತೆ ಸರ್ಕಾರ ಅವೇರ್ನೆಸ್ ಜಾಸ್ತಿ ಅವೇರ್ನೆಸ್ ಮಾಡಬೇಕು. ಈ ರೆಸ್ಟ್ರಿಕ್ಷನ್ ಹಾಕೋಕ್ಕಿಂತ ಜಾಸ್ತಿ ಅವೇರ್ನೆಸ್ ಮಾಡಬೇಕು. ಕಿರಣ್, ನೀವು ಒಪ್ಕೋತೀರಾ ಮಾತನ್ನ? ಒಪ್ಕೊಂತೀನಿ. ಯಾಕಂದ್ರೆ ಇವಾಗ ನೀವು ಹೇಳಿದ್ರಿ ಸರ್ಕಾರ ರಿಸ್ಟ್ರಿಕ್ಷನ್ಸ್ ಮಾಡಬೇಕು ಅಂತ. ವೆಡ್ಡಿಂಗ್ ಹಾಲ್ಸ್ ಓಪನ್ ಮಾಡ್ತೀರಾ, ಜನಗಳು ಸಿಕ್ಕಾಪಟ್ಟೆ ಸಮಾರಂಭಗಳು ಮಾಡ್ತಾರೆ. ಕನ್ವೆನ್ಷನ್ ಹಾಲ್ ಓಪನ್ ಆಗುತ್ತೆ, ಮಾಲ್ಸ್ ಓಪನ್ ಆಗುತ್ತೆ. ಸೊ ಇದು ಪ್ರತಿಯೊಂದೂ ಇದನ್ನ ನಡೀತಾ ಇರಬೇಕಂದ್ರೆ ಇವಾಗ ಇದನ್ನ ಮಾತ್ರ ರೆಸ್ಟ್ರಿಕ್ಷನ್ ಮಾಡೋದು ಸರಿಯಲ್ಲ. ಆಮೇಲೆ ಇನ್ನೊಂದು ವಿಚಾರ, ಸಾಮಾನ್ಯ ಜನಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಒಬ್ಬ ಹೌಸ್ ಕೀಪಿಂಗ್ ಹುಡುಗ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಒಬ್ಬ ಸಿಂಗರ್ ಆಗಿರ್ಬೋದು, ಒಬ್ಬ DJ ಆಗಿರ್ಬೋದು, ಅದು ನ್ಯೂ ಇಯರಲ್ಲಿ ಒಂದು ಅರ್ನ್ ಮಾಡೋವಂಥದ್ದು ಅವನು. ಅದನ್ನು ನೀವು ಕಂಪ್ಲೀಟ್ಲಿ ಕರ್ಬ್ ಮಾಡ್ತಾ ಇದ್ದೀರಾ, ರೆವಿನ್ಯೂನ ಸ್ಟಾಪ್ ಮಾಡ್ತಾ ಇದ್ದೀರಾ ಅಲ್ವಾ? ಎಷ್ಟು ಜನ ಎಂಪ್ಲಾಯೀಸ್, ಅಡಿಷನಲ್ ಎಂಪ್ಲಾಯೀಸು, ಬೌನ್ಸರ್ ಆಗಿರ್ಬೋದು, ಎಂಟರ್ಟೈನರ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರನ್ನೂ ಸ್ಟಾಪ್ ಮಾಡ್ತಾ ಇದ್ದೀರಾ ಇವತ್ತು ಇದನ್ನ ಮಾಡಿ. ಅದನ್ನ ಅಲ್ಲ, ಇಲ್ಲಿ ಕಿರಣ್, ಅತ್ಯಂತ ಸಹಜವಾದಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸಮಾಜದ ಸ್ವಾಸ್ಥ್ಯ ಇಂಪಾರ್ಟೆಂಟಾ ಅಥವಾ ಇಂಥವ್ರಿಗೆ ಅವಕಾಶ ಕೊಡುವಂಥದ್ದೇ ಇಂಪಾರ್ಟೆಂಟಾ? ಅದು ಒಂದು ದಿವಸದಲ್ಲಿ ಆಗುತ್ತಾ ರಂಗನಾಥ್ ಅವರೇ? ಒಂದು ನ್ಯೂ ಇಯರಲ್ಲಿ ನೀವು ಕರೋನಾ ಕಂಪ್ಲೀಟ್ ವೈರಸ್ ನಾನು ತೆಗೆದುಬಿಡ್ತೀನಿ ಅಂತ ಹೇಳಿ, ಅಲ್ಲ, ಒಂದು ದಿವಸದಲ್ಲಿ ಅದಾಗಲ್ಲ ನಿಜ. ಆದ್ರೆ ಒಂದು ದಿವಸದಲ್ಲಿ ಬಹಳಷ್ಟು ಜನರಿಗೆ ಹರಡಬಹುದಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಿ ಅಂತ ಹೇಳ್ತಾ ಇರೋದು. ಇವಾಗ ರಿಸ್ಟ್ರಿಕ್ಷನ್ಸ್ ಯಾರು ಫಾಲೋ ಮಾಡ್ತಾರೆ ಕಿರಣ್? ಫಾಲೋ ಮಾಡ್ತಾ ಇದ್ದೀರಾ ನೀವುಗಳು? ಫಾಲೋ ಮಾಡ್ತೀರಾ? ಫ್ರಾಂಕ್ಲಿ ಖಂಡಿತ ನಾವು ಫಾಲೋ ಮಾಡ್ತಾ ಇದೀವಿ. ನಮ್ಮ ರೆಸ್ಟೋರೆಂಟ್ಗಳಲ್ಲಿ ನಾವು ಪ್ರತಿ ಸರಿ ನಾವು ಅವರು ಇವರು ಜನಗಳು ಬಂದು ಹೋದ್ಮೇಲೆ ನಾವು ಚೇರ್ನ ಟೇಬಲ್ನ ಸ್ಯಾನಿಟೈಸ್ ಮಾಡ್ತೀವಿ. ಎಷ್ಟೋ ಜನ ಹಾಗೆ ಡೈರೆಕ್ಟ್ ನುಗ್ತಾರೆ. ನಾವು ಹೇಳ್ತೀವಿ ಇಲ್ಲ, ನೀವು ಟೆಂಪರೇಚರ್ ಕಂಟ್ರೋಲ್ ಮಾಡ್ಕೊಂಡು, ನಮ್ಮ ಫ್ರೆಂಡ್ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ನೀವು ದಯವಿಟ್ಟು ನೀವು ಸ್ಯಾನಿಟೈಸರ್ ತಗೊಂಡು ನೀವು ಒಳಗೆ ಹೋಗಬೇಕು ಅಂತ. ಒಂದೇ ನಿಮಿಷ, ನಾನು ವಿನಯ್ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ವಿನಯ್ ಕೂಡ ಹೋಟೆಲ್ನ ಮಾಲೀಕರು, ಈ ಸ್ಟೋನ್ ಬ್ರೂಕ್ ಹೋಟೆಲ್ ಮಾಲೀಕರವರು. ವಿನಯ್, ನಾವು ಚರ್ಚೆ ಮಾಡ್ತಾ ಇದ್ದೀವಿ, ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಸರ್ಕಾರ ಎಲ್ಲೋ ಒಂದು ಕಡೆ ನೈಟ್ ಕರ್ಫ್ಯೂ ಹೇರುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಹೊಸ ವರ್ಷಾಚರಣೆ ಸಂಭ್ರಮ ಬೇಡ ಅನ್ನುವಂಥದ್ದು ಅದರ ನಿಲುವಾಗಿದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಏನಂತೀರಿ ವಿನಯ್? ಹಲೋ ವಿನಯ್, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ಹೇಳಿ. ಸರ್ಕಾರ ಎಲ್ಲೋ ಒಂದು ಕಡೆಗೆ ಒಂದು ನಿರ್ಧಾರಕ್ಕೆ ಬಂದಿರಂಗೆ ಕಾಣ್ತಾ ಇದೆ. ನೈಟ್ ಕರ್ಫ್ಯೂ ಹೇರಬೇಕು. ಅದರಲ್ಲೂ ಅಂದ್ರೆ 1ನೇ ತಾರೀಕು ಅಂದ್ರೆ ರಾತ್ರಿ ಇದೆಯಲ್ಲ, 30ರ ರಾತ್ರಿ, ಆ ಸಂದರ್ಭದಲ್ಲಿ ಹೊಸ ವರ್ಷಾಚರಣೆ ಬೇಡ, ಕುಡಿದು ಕುಪ್ಪಳಿಸುವಂಥದ್ದು ಬೇಡ ಅಂತ ಸರ್ಕಾರ ಈಗ ಫಸ್ಟ್ ಕೋವಿಡ್ ಬಂದಿದ್ದಾಗ ಎಲ್ಲರೂ ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರು, ಎಲ್ಲ ಮಾಡಿದ್ರು. ಇವಾಗ ಬಿಸ್ನೆಸ್ ರೈಸ್ ಆಗ್ಲಿ ಅಂದ್ಬಿಟ್ಟು ಎಲ್ಲಾರ್ಗು ಬಿಟ್ಟಿದ್ದಾರೆ. ಇವಾಗ ಜನಗಳು ಅಷ್ಟೇ ಒಂದು ಹೊಂದಾಣಿಕೆ ಆಗಿದೆ. ಈಗ ಕೊರೋನಾ ಇದಕ್ಕೆ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಯಾವ ತರ ಇರ್ಬೇಕು, ನಾವು ಯಾವ ತರ ಸೇಫ್ಟಿ ಮೆಷರ್ಸ್ ತಗೋಬೇಕು ಅಂತ ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಜನಗಳು ಫಾಲೋ ಮಾಡ್ತಾ ಇದ್ದಾರೆ. ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಈಗ ಏಕ್ದಮ್ ನಮ್ಗೆ ನೈಟ್ ಕರ್ಫ್ಯೂ ಮಾಡಿದ್ರೆ ಅದು ಎಲ್ರಿಗೂ ಪ್ರಾಬ್ಲಮ್ ಸರ್. ಈಗ F&B ಇಂಡಸ್ಟ್ರಿ ಫುಲ್ಲು ನಮ್ಗೆ ಲಾಸ್ ಆಗ್ಬಿಟ್ಟಿದೆ. ಎಲ್ಲ 100% ಎಲ್ಲ ಲಾಸ್ ಆಗಿ ತಿರ್ಗಾ ಈಗ ಏನೋ ಸ್ವಲ್ಪ ಚೇತರಿಸ್ಕೊಂಡು ಈಗ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಅವಾಗ ತಿರ್ಗಾ ಈಗ ಹಾಗೆ ಮಾಡಿದ್ರೆ ತಿರ್ಗಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸರ್. ಓಕೆ. ಸೊ ಹಂಗಾದ್ರೆ ಅವಕಾಶ ಕೊಡಬೇಕು ಅಂತೀರಿ. ಆದ್ರೆ ಅವಕಾಶ ಕೊಟ್ರೆ ಸರ್ಕಾರ ಏನೇನ್ ಹೇಳುತ್ತೆ? ಅಲ್ಲ ಸರ್, ಈ ಸೂಚನೆಗಳು ಏನಿದೆ, ಸೂಚನೆಗಳನ್ನ ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡಕ್ ಆಗುತ್ತಾ ಸರ್? 100% ಪಾಲನೆ ಮಾಡ್ಬೋದು. ಏನಕ್ಕೆಂದ್ರೆ ಈಗ ಜನಗಳಿಗೆ ಫಸ್ಟ್ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ ಏನ್ ಮಾಡ್ಬೇಕು, ಹೆಂಗೆ ಯಾವ ತರ ಪ್ರೊಟೆಕ್ಷನ್ ಅಲ್ಲಿ ಇರ್ಬೇಕು, ಆತರ ಒಂದು ಫಾಲೋ ಮಾಡ್ಕೊಂಡು ಅವರು ಬರ್ತಾ ಇದಾರೆ. ಈಗೆಲ್ಲ ರೀತಿಯಿಂದ ಚೆನ್ನಾಗ್ ಆಗ್ತಾ ಇದೆ. ಅದನ್ನ ಇವಾಗ ತಿರ್ಗಾ ನೈಟ್ ಕರ್ಫ್ಯೂ ಮಾಡಿದ್ರೆ
ತಿರ್ಗಾ ಡೌನ್ಫಾಲ್ ಆಗುತ್ತೆ ಸರ್. ಓಕೆ ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಾನು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನೈಟ್ ಕರ್ಫ್ಯೂ ಹೇರಿಬಿಟ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆಯಲ್ಲ, ಅದಕ್ಕೆ ಕಡಿವಾಣ ಹಾಕ್ಬೋದು ಅನ್ನೋಂಥ ಮನೋಭಾವನೆ BBMP ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಸಜ್ಜಾಗಿದೆ. 6,000 ಇದ್ದಂಥ ಸೋಂಕಿತರ ಸಂಖ್ಯೆ 700ಕ್ಕೆ ಇಳಿದಿದೆ. ಇಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಜನರನ್ನು ಸೇರಿಸಿ ಏನಾದರೂ ಎಡವಟ್ಟುಗಳಾದರೆ ಯಾರು ಜವಾಬ್ದಾರಿ? ಹೆಚ್ಚು ಜನ ಸೇರಬಾರದು, ಈ ಮುಖಾಂತರ ಹಬ್ಬದ ಆಚರಣೆ ಮಾಡಬೇಕು ಅನ್ನುವಂಥದ್ದು ಚಳಿಗಾಲದ ಹಿನ್ನೆಲೆಯಲ್ಲಿ, ಅದರಲ್ಲೂ ಜೊತೆಗೇನೆಂದರೆ ಎರಡನೇ ಅಲೆ ಬೇರೆ ಬರುತ್ತೆ ಅನ್ನುವಂಥ ಭಯ ಭೀತಿ ಇದೆ. ಇಂಥ ಸಂದರ್ಭದಲ್ಲಿ ಜನ ಅತಿಯಾಗಿ ಸೇರಿಬಿಟ್ರೆ, ಅತಿಯಾಗಿ ಹುಚ್ಚುಚ್ಚು ವರ್ತನೆ ಮಾಡಿಬಿಟ್ರೆ ಗತಿ ಏನಾಗಬೇಕು? ಹಿಂಗಾಗೇ ನ್ಯೂ ಇಯರ್ ಆಚರಣೆ ಮಾಡಬೇಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ರಿಕ್ವೆಸ್ಟ್ ಇದು. BBMP ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 6,000 ಇದ್ದಂಥ ಸೋಂಕಿತರ ಸಂಖ್ಯೆ 700ಕ್ಕೆ ಇಳಿದಿದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ತಪ್ಪಿನಿಂದಾಗಿ ಆ ಸಂಖ್ಯೆನ ಜಾಸ್ತಿ ಮಾಡ್ಕೋಬಾರ್ದು. ಹಿಂಗಾಗಿನೇ ನೀವು ಹಿತಮಿತವಾಗಿ ಆಚರಣೆ ಮಾಡಿ, ಅತಿಯಾಗಿ ಜನ ಸೇರಬೇಡಿ, ಈ ರೀತಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಮಂಜುನಾಥ್ ಪ್ರಸಾದ್ BBMP ಕಮಿಷನರ್. ನಿಜ, ಯಾಕಂದರೆ ಈ ಕುಡಿದು ಕುಪ್ಪಳಿಸ್ತಿರ್ತಾರಲ್ಲ ಅಂಥವ್ರಿಗೆ ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಕಾಣಕ್ಕೆ ಶುರು ಮಾಡ್ಬಿಡ್ತಾರೆ. ಅದೊಂದು ಟೈಮಲ್ಲಿ ಮಾತ್ರ ನಿಜವಾದಂಥ ಜಾತ್ಯತೀತತೆ ಅನ್ನೋದು ಅವಾಗ ನೋಡಿ ಸರ್. ಅಲ್ಲಿ ಜಾತಿ ಮತ ಧರ್ಮ ಏನೂ ಕಾಣಲ್ಲ, ಎಲ್ಲ ಒಂದೇ ಅವರು. ಸೊ ಹಾಗಾಗಿ ಅವರೆಷ್ಟರ ಮಟ್ಟಿಗೆ ಒಂದಿಷ್ಟು ಹುಚ್ಚುವರ್ತನೆ ತೋರಿಸ್ತಾರೆ ಅಂದರೆ, ಕೆಲವು ಸಂದರ್ಭದಲ್ಲಿ ದುಂಡಾವರ್ತನೆ ತೋರಿಸ್ತಾರೆ ಅಂದರೆ, ಒಬ್ಬನ ಯಾರು ಸಿಗಂಗಿಲ್ಲ ಅವನು ಒಪ್ಕೊಳ್ಳೋದು, ಅವನಿಗೆ ಮುತ್ತು ಕೊಡೋದು, ಅವನಿಗೆ ಹೇಳೋದೇನು ಅಂತಂದರೆ ಹ್ಯಾಪಿ ನ್ಯೂ ಇಯರ್ ಅಂತ ಫುಲ್ ಸಂಭ್ರಮನ. ಇಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬನಿಗಿತ್ತು ಅಂತಂದರೆ ಅವನು ಎಷ್ಟು ಜನರಿಗೆ ಅಂಟಿಸ್ಬೋದು? ಸೊ ಈ ಒಂದು ಭಯ ಭೀತಿ ಕೂಡ ಕಾಡ್ತಾ ಇದೆ. ನಾನು ಹೇಳ್ತಾ ಇದ್ದೇನು ಅಂದರೆ, ಕುಡಿಯೋ ತನಕ ಮಾತ್ರ ಒಂದು ಲೆವೆಲಲ್ಲಿ ಇರ್ತಾರೆ. ಒಂದು ಸರಿ ಕುಡಿದು ಆ ಅಳತೆ ಮೀರ್ತವು ಅಂತಂದರೆ ಭಗವಂತನೂ ಕೂಡ ಇವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಂದರೆ ಆವಾಗ ಯಾವ ರೀತಿ 2 ಜನರಿಗೆ ಬೇಕಾದ್ರೂ ಕೂಡ ಕೊರೋನಾ ಸಪ್ಲೈ ಆಗ್ಬೋದು. ಬರೀ ಸಂತೋಷ ಸಂಭ್ರಮ ಮಾತ್ರ ಒಬ್ಬರಿಂದ ಒಬ್ಬರಿಗೆ ಹರಡೋದಲ್ಲ, ಏನು ಬೇಕೋ ಅವ್ರು ಆಗ್ಬೋದು. ಸೊ ಆ ಒಂದು ಭಯ ಕಾಡ್ತಾ ಇದೆ. ಐಶ್ವರ್ಯ, ಈ ಮಾತನ್ನು ಒಪ್ಕೊತೀರಾ ನಾನು ಹೇಳಿದ್ದನ್ನ? ಅದು ಒಪ್ಕೊಂತೀನಿ. ಲೈಕ್ ಕುಡ್ದಾಗ ಎವ್ರಿ ಒನ್ ಇಸ್ ಆರ್ ಪೀಪಲ್ ಅಂತ ಅನ್ಸುತ್ತೆ, ದಟ್ ಇಸ್ ವೆರಿ ಶೋರ್. ಬಟ್ ನಾನು ಹೇಳ್ದಂಗೆ ಇಟ್ಸ್ ಇವಾಗ ಕ್ರೌಡ್ ಅಂತ ನಾವು ಇವಾಗ ಫೋಕಸ್ ಕರ್ಫ್ಯೂ ಮೇಲೆ ಫೋಕಸ್ ಮಾಡ್ತಾ ಇರೋದು ಕ್ರೌಡಿಂದ ಅಲ್ಲ. ಕ್ರೌಡ್ ಸೇರ್ತಾರೆ, ಇಟ್ ವಿಲ್ ಬಿ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ದ ಅದರ್ ಪರ್ಸನ್ ಅಂತ. ಇವಾಗ ಪಬ್ಸ್ ಆ್ಯಂಡ್ ರೆಸ್ಟೋರೆಂಟ್ಸಲ್ಲಿ ಮಾತ್ರ ಅಲ್ಲ. ಸೊ ಇವಾಗ ವೆನ್ ಯು ಕಮ್ ಟು ದ BMTC ಬಸ್ಸಸ್ ಆರ್ ಟ್ರೈನ್ಸ್, ಅಲ್ಲೂ ಎಷ್ಟು ಕ್ರೌಡ್ ಇದೆ. ಅದು ದಟ್ ವಿಲ್ ಹ್ಯಾಪನ್ ಆನ್ ಡೈಲಿ ಬೇಸಿಸ್, ಎವ್ರಿ ಡೇ ಕ್ರೌಡ್ ಇರುತ್ತೆ. ಸೊ ಅದನ್ನು ನೀವು ಸ್ಟಾಪ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ದಟ್ ಇಸ್ ಲೈಕ್ ಏನಂತಾರೆ, ಬಿಸ್ನೆಸ್ಸ್ಗಾಗಲಿ ಎವ್ರಿ ಡೇ ಎಲ್ಲೋ ಎಷ್ಟೊಂದು ಜನ ಡೈಲಿ ವೇಜಸ್ ಮೇಲೆ ಡಿಪೆಂಡ್ ಮಾಡಿರ್ತಾರೆ. ಸೊ ಅವ್ರು ಆಚೆ ಹೋಗಿ ದುಡಿದ್ರೇ ಅವ್ರಿಗೆ ದೇ ಕ್ಯಾನ್ ಅರ್ನ್ ದ ಲಿವಿಂಗ್. ಸೊ ಆ ಥರ ಇದ್ದಾಗ ಯು ಕೆನಾಟ್ ಸ್ಟಾಪ್ ಎವ್ರಿ ಒನ್ ಫ್ರಮ್ ಗೋಯಿಂಗ್ ಔಟ್. ಆ್ಯಂಡ್ ಪಬ್ಸ್ ಆ್ಯಂಡ್ ರೆಸ್ಟೋರೆಂಟ್ಸಲ್ಲಿ ಮಾತ್ರ ಅಲ್ಲ ಪಾಪ್ಯುಲೇಷನ್ ಇರೋದು, ದೇರ್ ಆರ್ ಎವ್ರಿವೇರ್. ಸೊ ದ ಓನ್ಲಿ ಥಿಂಗ್ ದ್ಯಾಟ್ ವಿ ಕ್ಯಾನ್ ಡೂ ಇಸ್ ಬಿ ಮಚ್ ಮೋರ್ ರೆಸ್ಪಾನ್ಸಿಬಲ್ ಅಷ್ಟೇ. ಎಷ್ಟಾದರೆ ಅಷ್ಟು ಆಚೆ ಹೋಗಬಾರ್ದು. ದಟ್ಸ್ ದ ಓನ್ಲಿ ಥಿಂಗ್ ವಿ ಕ್ಯಾನ್ ಡೂ ಫ್ರಮ್ ಆರ್ ಎಂಡ್. ಒಂದು ನಿಮಿಷ ಮಧುಕರ್ರೆ, ಈಗ ಕಳೆದ 8-9 ತಿಂಗಳಿಂದ ರೆಸ್ಟೋರೆಂಟ್ಗಳು ಬಾರ್ಗಳು ಎಲ್ಲ ಬಂದಾಗಿ ಹೋಗಿದೆ. ಈಗ ಮೊನ್ನೆ ಓಪನ್ ಮಾಡಲಿಕ್ಕೆ ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಕೋವಿಡ್ನಿಂದಾಗಿ ಸುಮಾರು 30% ಹೋಟ್ಲುಗಳು, ಬಾರ್ಗಳು, ಕ್ಲಬ್ಗಳು ಪರ್ಮನೆಂಟಾಗಿ ಬಂದಾಗಿದೆ ಸರ್. ಈಗ ಏನೋ ಸ್ವಲ್ಪ ಚೇತರಿಕೆ ತಗೊಳ್ತಾ ಇದ್ದಾರೆ. ಅವ್ರು ಗೈಡ್ಲೈನ್ಸನ್ನು ಕೊಡಲಿ, ಆ ಗೈಡ್ಲೈನ್ಸ್ ಪ್ರಕಾರದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಮಾಡ್ತೀವಿ. ಕಳೆದ 1 ವರ್ಷದಲ್ಲಿ 900 ಕೋಟಿ ರೂಪಾಯಿ ಖಾಲಿ ಅಬಕಾರಿ ಇಲಾಖೆಗೆ ಲಾಭ ಬಂದಿದೆ. ಆಮೇಲೆ ಈ ಹೊಸ ವರ್ಷದ ಆಚರಣೆ ಮಾಡೋದ್ರಿಂದ ಅವ್ರು ಮಾರ್ಗಸೂಚಿ ಕೊಡಲಿ, ಆ ಮಾರ್ಗಸೂಚಿ ಪ್ರಕಾರದಲ್ಲಿ ಖಂಡಿತವಾಗಿಯೂ ನಾವು ಅದನ್ನು ಕಾಳಜಿ ವಹಿಸ್ಕೊಂಡು ನಾವು ಮಾಡ್ತೀವಿ. 25-30% ಒಂದು ದಿನಕ್ಕೆ ಅವರ ಲಿಕ್ಕರ್ ಕೂಡ ಸೇಲ್ ಆಗುತ್ತೆ. ಹಾಗೆ GST ಕೂಡ ನಾವು ಕಟ್ತಾ ಇದ್ದೀವಿ. ಬರೀ ಆ ಬಾಣವನ್ನು ಯಾಕೆ ನಮ್ಮ ಹೋಟ್ಲು ಉದ್ಯಮಗಳ ಮೇಲೆ ಅವರು ಪ್ರಯೋಗ ಮಾಡ್ತಾರೆ? ಅವರು ಕಾನೂನನ್ನು ಜಾರಿ ಮಾಡಿದ್ದನ್ನು ಖಂಡಿತವಾಗಿಯೂ ಕೂಡ ನಾವು ಎಲ್ಲೂ ಅಲ್ಲಗಳೆದಿಲ್ಲ. ನಮಗೂ ಕೂಡ ಸಾಮಾಜಿಕ ಕಳಕಳಿ ಇದೆ. ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಈಗ ನಮ್ಮ ಕಾರ್ಮಿಕರನ್ನು ಕೂಡ ನಾವು ಅವ್ರನ್ನ ಪ್ರತಿ ದಿವಸ ಸ್ಯಾನಿಟೈಸ್ ಮಾಡ್ತೀವಿ, ಅವರ ಟೆಂಪ್ರೇಚರ್ನ ಚೆಕ್ ಮಾಡ್ತೀವಿ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂದರೂ ಕೂಡ ಅವನಿಗೆ ಅವತ್ತು ಕೆಲಸಕ್ಕೆ ನಾವು ಬರಲಿಕ್ಕೆ ಖಂಡಿತವಾಗಿಯೂ ನಾವು ಬಿಡ್ತಾ ಇಲ್ಲ. ಹೆಚ್ಚಿನ ಹೋಟೆಲವರು ಕೂಡ ಇದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ 500,000 ಈಗ ಮ್ಯಾರೇಜಸ್ ಆಗ್ತಾಯಿದೆ, ಮದುವೆ ನೋಡಿರ್ಬೋದು. ಮೊನ್ನೆ ಯಾರು ಮಂತ್ರಿಗಳ ಮನೆ ಮದುವೆ ಕೂಡ ಆಯಿತು, 4,500 ಜನ ಸೇರಿದ್ದಾರೆ. ಹಾಗಿದ್ರೆ ಅಲ್ಲಿ ಯಾಕೆ ಕಾನೂನನ್ನ ಅವರು ಪರಿಪಾಲನೆ ಮಾಡೋದಿಲ್ಲ? ಕರೆಕ್ಟ್. ಈ ಮಾತನ್ನು ಒಪ್ಕೊಳ್ತೀನಿ. ನಾವು ಟ್ಯಾಕ್ಸ್ ಕಟ್ತೀವಿ, ನಮಗೆ ಒಂದಿಷ್ಟು ಗೌರವವನ್ನು ಕೊಡಿ. ಕನಿಷ್ಠ ನೀವು ಹಾಕಿ, ಮಾಪನ ಹಾಕಿ, ನೀವು ಈ ಪ್ರಕಾರದಲ್ಲಿ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗಿ ಅಂತೇಳಿ
ಅತಿ ಹೆಚ್ಚು ಎಫೆಕ್ಟ್ ಆಗಿರೋದು ನಮ್ಮ ಹೋಟ್ಲ್ ಉದ್ಯಮಕ್ಕೆ. ಕಾರ್ಮಿಕರ ಗತಿ ಏನು? 70-80% ರೈತರು ಬೆಳೆದಂತಹ ತರಕಾರಿ ಇರ್ಬೋದು, ಮೀನು, ಮಾಂಸ, ಹಣ್ಣು, ಮೊಟ್ಟೆ ಇವೆಲ್ಲವನ್ನು ಪರ್ಚೇಸ್ ಮಾಡುವವರು, ಕನ್ಸ್ಯೂಮ್ ಮಾಡುವವರು ಹೋಟ್ಲವರು ಮಾತ್ರ. ಇದರಿಂದ ರೈತರಿಗೆ ಬೆಂಬಲ ಸಿಗುತ್ತೆ. ಈ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು ದಿನದ ರಾತ್ರಿಯಲ್ಲಿ ಬಹುಶಃ ನಿಮ್ಮ ಕೋವಿಡನ್ನು ಓಡಿಸಲಿಕ್ಕೆ ಸಾಧ್ಯ ಇದ್ದರೆ ಖಂಡಿತವಾಗಿಯೂ ಸರ್ಕಾರ ನಮ್ಮನ್ನು ಕರೀಲಿ, ನಾವು ಅದಕ್ಕೆ ಸಾಥ್ ಕೊಡ್ತೀವಿ. ಇಡೀ ಭಾರತ ಒಂದು ದಿನಕ್ಕೆ ನಾವು ಬಂದ್ ಮಾಡ್ತೀವಿ ಹೋಟ್ಲನ್ನ. ಓಕೆ ಕಿರಣ್ ಅವ್ರು ಹೇಳಿದಾಗೆ ಇದನ್ನ ಒಂದು ಪಾಲನೆ ಮಾಡಿಬಿಟ್ರೆ ನಾವು ಎಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕು. ಬರೀ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಮಾತಾಡಿದ್ರೆ ಅದಾಗೋದಿಲ್ಲ. ಎಲ್ಲರನ್ನೂ ದೃಷ್ಟಿ ಇಟ್ಕೊಂಡು ಮಾತಾಡಿ ಪ್ರತಿಯೊಬ್ಬರಿಗೂ ಅದರಿಂದ ಯಾರಿಗೂ ಅನಾನುಕೂಲ ಆಗದೇ ಇದ್ದಾಗೆ ಇದನ್ನು ನಡೆಸ್ಕೊಂಡು ಹೋಗೋದೇ ಇಂಪಾರ್ಟೆಂಟು. ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿ ಅದರಿಂದ ಬೆನಿಫಿಟ್ ತೊಗೊಂಡು ಇನ್ನೊಂದು ಮಾಡೋದಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ಸರ್ಕಾರ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಏನೇನು ಬೇಕೋ ರಿಸ್ಟ್ರಿಕ್ಷನ್ಸ್ ಹಾಕಿ ಮಾಡುವಂಥದ್ದು ಒಂದು ಮಾಡಿದ್ರೆ ಇದು ನಡ್ಸ್ಕೊಂಡು ಹೋಗ್ಬೋದು ಅಂತ ಒಂದು ಮಧುಕರ್ ಶೆಟ್ಟಿ ಅವ್ರು ಹೇಳ್ದಂಗೆ ನಾವು. ಸೊ ನಿಮ್ಮನ್ನು ಕರೀಲಿ ಅಂತಂತೀರಿ ನೀವು? ನಾವು ಬೇಕಿದ್ರೆ ಎಲ್ಲ ವಿವರಗಳು ಕೊಡ್ತೀವಿ ನಾವು. ಅಲ್ಲ, ಅವ್ರ ವೇ ಆಫ್ ಥಿಂಕಿಂಗ್ ನಾವು ನಮ್ಮ ವೇ ಆಫ್ ಥಿಂಕಿಂಗ್ ನಾವು ಮ್ಯಾಚ್ ಮಾಡಿದಾಗ ಗೊತ್ತಾಗ್ಬಿಡುತ್ತಲ್ವ. ಅವರು ಒಂದೇ ರೂಮಲ್ಲಿ ಡಿಸಿಷನ್ ತೊಗೊಂಡ್ಬಿಟ್ರೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರೋದು ನಾವು ಅದನ್ನ ಸರಿಪಡಿಸ್ಬೋದು ಅಥವಾ ಹೇಳ್ಬೋದು, ಈ ಥರ ಮಾಡ್ಬೋದು ಅಂತ ನಾವು ಸಜೆಷನ್ಸ್ ಕೊಡ್ಬೋದು. ನಿಜ. ಸಿಂಬಿತಾ, ಈ ಸರಿ ಎಲ್ಲಿ ಪ್ಲಾನ್ ಮಾಡಿದ್ರಿ ನೀವೇ? ಈ ಸತಿ ಮನೆಯಲ್ಲೇ ಇರ್ತೀನಿ. ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ನಾನು ಮನೆಯಲ್ಲೇ ಇರ್ತೀನಿ ಅಂತ ಅಂದ್ಬಿಟ್ರೆ ಅಲ್ಲ ಅಕ್ಕಪಕ್ಕ ಕುತ್ಕೊಂಡ್ರೆ ಬಹಳ ಬೇಜಾರಾಗಿ. ಅಲ್ಲಿ ನೋಡಿ ಪಬ್ ಮಾಲೀಕರ ಸಂಘದವರು ಈ ಸತಿ ಬೇರೆ ತರ ಪ್ಲಾನ್ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಯಾಕಂದ್ರೆ ತುಂಬಾ ಶಾಂತಿ ಪ್ರಿಯವಾಗಿ 2021 ಅನ್ನ ವೆಲ್ಕಮ್ ಮಾಡೋಣ ಅಂತ ನಾನು ವಿಚಾರ ಮಾಡಿದ್ದೀನಿ. ಓಕೆ. ಸೊ ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಐಶ್ವರ್ಯದ ಏನು ಪ್ಲಾನ್ ಇದೆ ಕೇಳಬೇಕು, ವೆರಿ ಇಂಪಾರ್ಟೆಂಟ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ನೀವೇರಿಗೆ ನೈಟ್ ಕರ್ಫ್ಯೂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನೈಟ್ ಕರ್ಫ್ಯೂ ಹೇರಲಿಕ್ಕೆ ಸರ್ಕಾರ ಏನೋ ಸಿದ್ಧತೆಯನ್ನು ಮಾಡ್ತಾ ಇದೆ. ಆದರೆ ನೈಟ್ ಕರ್ಫ್ಯೂ ಮಾಡೋದ್ರ ಮುಖಾಂತರ ಎಷ್ಟು ನಷ್ಟ ಆಗುತ್ತೆ, ಸೊ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂದರೆ ಅದರ ಪರಿಣಾಮಗಳು ಏನೇನು ಅನ್ನುವಂಥದ್ದು. ಯಾಕಂದರೆ 26ನೇ ತಾರೀಕಿನಿಂದ ಹಿಡಿದು 30ನೇ ತಾರೀಕಿನ ರಾತ್ರಿ ತನಕ ಸೊ ಈ ನೈಟ್ ಕರ್ಫ್ಯೂ ಬರುತ್ತೆ ಅಂದರೆ 1ನೇ ತಾರೀಕು ಬೆಳಗಿನ ತನಕ ಬರುತ್ತೆ ಅಂತಂದರೆ ಯೋಚನೆ ಮಾಡಬೇಕು. ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟ ಆಗುತ್ತೆ. ಸರ್ಕಾರ ಇಷ್ಟು ನಷ್ಟವನ್ನು ಎದುರುಗಡೆ ಕೈ ಇಟ್ಕೊಂಡೂ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂದರೆ ಇದಕ್ಕೆ ಕಾರಣ ಇರಬಹುದು. ವಾರ್ಷಿಕ 20% ತೆರಿಗೆ ಸಂಗ್ರಹ ಆಗುವಂಥ ನಿರೀಕ್ಷೆಯನ್ನು ಹೊಂದಲಾಗಿತ್ತು. ಆದರೆ ನೈಟ್ ಕರ್ಫ್ಯೂನಿಂದಾಗಿ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. 2019ರ ಕಡೆಯ ವಾರದಲ್ಲಿ 767 ಕೋಟಿ ರೂಪಾಯಿ ವಹಿವಾಟು ದಾಖಲಾಗಿದೆ. ಈ ಬಾರಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ವಹಿವಾಟು ಆಗಬಹುದು ಅನ್ನುವಂಥ ನಿರೀಕ್ಷೆ. ಆದರೆ ನೈಟ್ ಕರ್ಫ್ಯೂ ಜಾರಿ ಮಾಡಿದರೆ ಇದಕ್ಕೆ ಹೊಡೆತ ಬೀಳೋದು ಗ್ಯಾರಂಟಿ. ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ತೆರಿಗೆ ಸಂಗ್ರಹ ಆಗದೇ ಇರಬಹುದು. ಯಾಕಂದರೆ ನಮಗೆ ನಷ್ಟ ಆಗಿದೆ ಅನ್ನುವಂಥ ಅಳಲು ಈಗ ಇದ್ದೇ ಇದೆ. ಖಂಡಿತವಾಗಲೂ ನಷ್ಟ ಆಗಿದೆ. ಕೆಲವರಿಗೆ ಈ ಹೋಟೆಲ್ ಸ್ಥಿತಿಗತಿಗಳಂದ್ರೂ ಬಿಡಿ, ಜನಸಾಮಾನ್ಯರ ಸ್ಥಿತಿ ಅದು ಮೂರಾಬಟ್ಟೆ ಆಗಿದೆ, ಪ್ರಶ್ನೆ ಬೇರೆ. ಇನ್ನು ಹೋಟೆಲ್ ಮಾಲೀಕರ ಸ್ಥಿತಿಯೂ ಕೂಡ ಅದೇ ರೀತಿಯಾಗಿದೆ. ಯಾಕಂದರೆ ಹೆಂಗೆ ಮೇಂಟೈನ್ ಮಾಡಬೇಕು ಏನು ಎತ್ತ ತಲೆ ಮೇಲೆ ಕೈ ಎತ್ತುಕೊಳ್ಳುವಂಥ ಸ್ಥಿತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಪದೇ ಈ ನೈಟ್ ಕರ್ಫ್ಯೂಗಳನ್ನು ಹೇರ್ತಾ ಹೋಗ್ಬಿಟ್ರೆ ಇನ್ನಷ್ಟು ಪರಿಣಾಮಗಳು ಕೂಡ ಆಗಬಹುದು. ನಾನು ಚರ್ಚೆ ಮಾಡ್ತಾ ಇದ್ದೀನಿ ಕಿರಣ್ ಜೊತೆಗೆ. ಕಿರಣ್, ಎಷ್ಟು ಮಟ್ಟಿಗೆ ನಷ್ಟ ಆಗುತ್ತೆ ನಿಮಗೇನಾದರೂ ಸುಮಾರು ಒಂದು 6-7 ದಿವಸ ಇದನ್ನು ಜಾರಿ ಮಾಡಿಬಿಟ್ರೆ, ಒಂದು ವಾರ? ಅದು ನೆನೆಸ್ಕೊಳೋಕ್ಕೆ ಆಗೋದಿಲ್ಲ ಬಿಡಿ. ಯಾಕೆಂತಂದರೆ ಇದು ಪ್ರತಿಯೊಂದು ಲಿಂಕು, GST, ಲೇಬರು, ಆಮೇಲೆ ನಾವು ತೊಗೊಳೋವಂಥ ಒಂದು ರಾ ಮೆಟೀರಿಯಲ್ಸು, ಪ್ರತಿಯೊಂದಕ್ಕೂ ಹೊಡ್ತಾ ಬೀಳುತ್ತೆ. ನನ್ನ ಪ್ರಕಾರ ಅಂದರೆ ಎಂಟೈರ್ ನಾವು ಕರ್ನಾಟಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಲಕ್ಷಾಂತರ ರೂಪಾಯಿ ಲಾಸ್ ಅಂತೂ ಆಗೋದಂತೂ ಗ್ಯಾರಂಟಿ. ಇವಾಗ ಲಾಸ್ಟ್ 6 ಮಂತ್ಸಿಂದ ಸ್ಯಾಲ್ರಿಗಳು ಕೊಡಲಿಕ್ಕಾಗಲಿಲ್ಲ ಎಷ್ಟೋ ಜನಗಳಿಗೆ, ಟ್ಯಾಕ್ಸ್ಗಳು ಕಟ್ಟೋಕ್ಕಾಗಲಿಲ್ಲ, ಅಡ್ವಾನ್ಸ್ ಟ್ಯಾಕ್ಸ್ಗಳು ಕಟ್ಟಲಿಕ್ಕಾಗಲಿಲ್ಲ. ಎಷ್ಟೇ ಗೌರ್ಮೆಂಟ್ ಅದನ್ನು ಪ್ರಾವಿಷನ್ಸ್ ಕೊಟ್ಟರು ಮುಂದಕ್ಕೆ ನೀವು ಕಟ್ಟಲೇಬೇಕು. ಮೊರಟಾರಿಯಮ್ ಕೊಟ್ಟರು ಮತ್ತೆ 3 ತಿಂಗಳಲ್ಲಿ ಮತ್ತೆ ಕಟ್ಟಲೇಬೇಕು. ಹಾಗಾಗಿ ಜನಗಳು ಫಿಕ್ಸ್ಡ್ ಡೆಪಾಸಿಟ್ನ ಒಡೆದು ಕಟ್ಟಿದ್ದು ಇದೆ ಎಕ್ಸಾಂಪಲ್ಸು. ಪ್ರಾಪರ್ಟಿಗಳನ್ನ ಮಾರಿ ತೊಗೊಂಡಂಗಿದೆ. ಪ್ಲಸ್ F&B ಎಷ್ಟೋ ಜನ ಲೋನ್ಸ್ ಕೊಡೋದಿಲ್ಲ ನಿಮಗೆ ಅನ್ನೋದೊಂದೂ ಆಗಿದೆ. ಹಾಗಾಗಿ ಫೈನಾನ್ಷಿಯಲಿ ತುಂಬ ಬರ್ಡನ್ ಇದೆ, ಈ ಎಂಟೈರ್ ಇಂಡಸ್ಟ್ರಿಗೆ ತುಂಬ ಬರ್ಡನ್ ಇದೆ. ಅದ್ರ ಮೇಲೆ ಇವಾಗ ಮತ್ತೆ ಇದನ್ನು ಸೇರಿಸಿದ್ರೆ ಎಂಚಿಂದ ಬಾಂಡ್ಲಿಗೆ ಹಾಕ್ದಂಗೆ ಆಗುತ್ತೆ. 26ರಿಂದ ನೈಟ್ ಕರ್ಫ್ಯೂ ಅಂತ ಹೇಳ್ತಾರೆ.
ಸಾರ್ವಜನಿಕರನ್ನು ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಬೇಕು. ಈಗ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲವರು ಫಂಕ್ಷನ್ಗೆ ಹಾಲನ್ನು ಬುಕ್ ಮಾಡಿದ್ದಾರೆ. ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಅವರ ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ಸಿಗೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಈಗ ಏಕಾಏಕಿಯಾಗಿ 26ರಿಂದ 1ನೇ ತಾರೀಕುವರೆಗೆ ನೀವೆಲ್ಲ ಬಂದ್ ಮಾಡಬೇಕು, ನೈಟ್ ಕರ್ಫ್ಯೂ ಇದೆ ಅಂತ ಹೇಳಿದ್ರೆ ಜನ ಓಡಾಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಈಗ ಫಂಕ್ಷನ್ ಮಾಡುವಂಥ ಅವರಿಗೆ ಮಂಗಳ ಮದುವೆ ಫಿಕ್ಸ್ ಮಾಡಿರ್ತಾರೆ, ನಿಶ್ಚಿತಾರ್ಥಕ್ಕೆ ಫಿಕ್ಸ್ ಮಾಡಿರ್ತಾರೆ. ಹಾಗಿದ್ರೆ 27ನೇ ತಾರೀಕು 28ನೇ ತಾರೀಕು ಅವ್ರು ಮಾಡಿದ್ದಿದ್ದರೆ ಈಗ ನಮ್ಮಲ್ಲಿ ಬಂದು ಅಡ್ವಾನ್ಸ್ ಬುಕ್ ಮಾಡಿಬಿಟ್ಟು ಫ್ಲವರ್ ಡೆಕೋರೇಟ್ರು ಅಥವಾ ಬೇರೆಯವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅಡ್ವಾನ್ಸ್ ಕೊಟ್ಟು ಹೋಗಿರ್ತಾರೆ. ಅವರ ಕತೆ ಏನು ಆಗಿದ್ರೆ ಅವರ ಗೊತ್ತಿರುವಂಥ ಸಂಬಂಧಿಕರಿಗೆಲ್ಲರಿಗೂ ಆಮಂತ್ರಣ ಪತ್ರಿಕೆ ಹೋಗಿರುತ್ತೆ. ಈಗ ಸಡನ್ನಾಗಿ ಫಂಕ್ಷನ್ ಈಗ ನಮ್ಮ ಆ್ಯಂಗಲಲ್ಲಿ ಬಿಡಿ, ನಾವು ಪ್ರಿಪ್ರೇಷನ್ ಮಾಡಿಲ್ಲ, ಬೇಕಿದ್ರೆ ಬಂದ್ ಮಾಡಿ ಅಂತ ಹೇಳಿದ್ರೆ ಬೇಕಾದಷ್ಟು ಕಾಲ ನಾವು ಬಂದ್ ಮಾಡಿದ್ದೀವಿ. ಈಗ 1 ವರ್ಷದ ಎಕ್ಸೈಸ್ ರಿನ್ಯೂವಲ್ ಫೀಸನ್ನು ನಾವು ಕಟ್ಟಿದ್ದೀವಿ, 8 ತಿಂಗಳು ಬಂದ್ ಮಾಡಿದ್ದೀವಿ. ಸರ್ಕಾರಕ್ಕೆ 4 ಸಾರಿ ಹೋಗಿ ಮನವಿ ಮಾಡಿದ್ವಿ ಖುದ್ದಾಗಿ ಮುಖ್ಯಮಂತ್ರಿಗಳ ಹತ್ರ, ಅಟ್ಲೀಸ್ಟ್ 6 ತಿಂಗಳ ಲೈಸೆನ್ಸ್ ಫೀಸನ್ನಾದರೂ ಬಿಟ್ಬಿಡಿ ಅಂತ. ಯಾಕಂದರೆ ಕ್ಲೋಸ್ ಆಗಿರೋ ಟೈಮಲ್ಲಿ ಬಿಟ್ಟಿಲ್ಲ. ಅದೇ ಒಂದು ಕಡೆ ಅವ್ರು ಹೇಳ್ತಾರೆ ಸ್ಕೂಲ್ ಕ್ಲೋಸ್ ಆಗಿದೆ, ಅಲ್ಲಿ ಸ್ಕೂಲ್ ಫೀಸ್ ಕಟ್ಬಿಡಿ ಅಂತ ಹೇಳ್ತಾರೆ. ಇವ್ರು ಯಾಕೆ ಫೀಸ್ ತೊಗೊಳ್ತಾರೆ? ತೊಗೊಳ್ಬಾರ್ದಾಗಿದ್ರೆ 8 ತಿಂಗಳು ಬಂದಾಗಿದೆ ಸರ್. ಅಬಕಾರಿ ಶುಲ್ಕವನ್ನು 1 ವರ್ಷ ಮುಂಚೆ ನಾವು ಕಟ್ತೀವಿ. ಅಲ್ಲ, ನೀವು ಈ ಪಾಠಶಾಲೆ ಮತ್ತು ಮಧುಶಾಲೆ ಎರಡನ್ನೂ ಒಂದೇ ವ್ಯಾಪ್ತಿ ತಂದುಬಿಟ್ರೆ ಹೆಂಗೆ? ಅಲ್ಲ, ಪಾಕಶಾಲೆ ಬಗ್ಗೆ ಹೇಳ್ತಾ ಇದ್ದೀನಿ. ಹೋಗ್ಲಿ, ಈಗ ಪಾಕಶಾಲೆ ಮತ್ತು ಮಧುಶಾಲೆ ಎರಡನ್ನೂ ಒಂದೇ ವ್ಯಾಪ್ತಿ ತಂದುಬಿಟ್ರೆ ಹೆಂಗೆ ಶೆಟ್ರೆ? ಸರಿಗ ಕಾನೂನು ಮಾಡುವಂಥದ್ದು ಯಾರು? ಸರ್ಕಾರ ಕಾನೂನು. ಅದರಲ್ಲಿ ಒಂದಿಷ್ಟು ತಜ್ಞರು ಇರ್ತಾರೆ. ಒಂದು ಎಥಿಕ್ಸ್ ಬೇಕಲ್ವ ಸರ್? ಒಂದು ಎಥಿಕ್ಸನ್ನು ಇಟ್ಕೊಳ್ಬೇಕು. ನಾವು ಏನು ದರೋಡೆ ಮಾಡ್ತಾಯಿದ್ದೀವ, ನಾವು ಜನರಿಗೆ ಹಸ್ಕೊಂಡು ಬಂದವರಿಗೆ ಊಟವನ್ನು ಕೊಡ್ತಾಯಿದ್ದೀವಿ. ಈಗ ಏರ್ಪೋರ್ಟಿಂದ ಒಂದಿಷ್ಟು ಜನ ಬರ್ತಾರೆ, ಹಾಗಿದ್ರೆ ಅವ್ರು ಎಲ್ಲಿ ಸ್ಟೇ ಆಗಬೇಕು? ಸಪೋಸ್ ಈಗ ಬಂದ್ ಮಾಡಿದರು, ಕರ್ಫ್ಯೂ ಮಾಡಿದರು, ಬರುವಂಥ ಸಾರ್ವಜನಿಕರಿರ್ಬೋದು ಅಥವಾ ಟ್ರಾವೆಲರ್ಸ್ ಇರ್ಬೋದು, ಟೂರಿಸ್ಟ್ಗಳಿರ್ಬೋದು, ಹೋಟೆಲ್ನ ರೂಮ್ ಬುಕ್ ಮಾಡಿರ್ತಾರೆ, ಫಂಕ್ಷನ್ಗೆ ಬುಕ್ ಮಾಡಿರ್ತಾರೆ. ಏಕಾಏಕಿ ಬಂದ್ ಮಾಡಿದಾಗ ಅವರು ಈ ಮೂಮೆಂಟಲ್ಲಿ ಏನು ಮಾಡಲಿಕ್ಕಾಗುತ್ತೆ? ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗಿದೆ. ಅವರು ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡಿರ್ತಾರೆ, ಕ್ಯಾಟ್ರಿಂಗ್ ಅವರಿಗೆ ದುಡ್ಡು ಕೊಟ್ಟಿರ್ತಾರೆ, ಆಮೇಲೆ ಡೆಕೋರೇಷನ್ಗೆ ಕೊಟ್ಟಿರ್ತಾರೆ, ವಾದ್ಯದವರಿಗೆ ದುಡ್ಡು ಕೊಟ್ಟಿರ್ತಾರೆ. ಈಗ ವಾಪಸ್ ತೊಗೊಳ್ಲಿಕ್ಕಾಗುತ್ತಾ? ಭಾಳ ಕಷ್ಟದ ಪರಿಸ್ಥಿತಿ ಇದೆ ಈಗ ಆರ್ಥಿಕವಾಗಿ. ಆ ಪರಿಸ್ಥಿತಿಯಲ್ಲಿ ಅವರು ಫಂಕ್ಷನ್ ಅರೇಂಜ್ ಮಾಡಿದವರಿಗೆ, ಒಂದು ಮಗಳನ್ನು ಮದುವೆ ಮಾಡಬೇಕು ಅಂತೇಳಿ ಹೊರಟವರಿಗೆ ಇವ್ರು ಬ್ರೇಕ್ ಹಾಕಿದಾಗ ಆಗುತ್ತಲ್ವ? ನಿಜ ನಿಜ ನಿಜ. ಯಾಕಂದರೆ ಎಂಗೇಜ್ಮೆಂಟ್ಸ್ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಆರತಕ್ಷತೆ ಆಗಿರ್ಬೋದು. ಪುನಃ ಮತ್ತೆ ನಮ್ಮಲ್ಲಿ ಈಗ ಧಾರ್ಮಿಕವಾಗಿ ಒಂದು ಸಂಕೇತ ಇದೆ. ಒಂದು ಸಾರಿಗೆ ನಿಶ್ಚಿತಾರ್ಥವನ್ನು ಫಿಕ್ಸ್ ಮಾಡಿದ್ವಿ ಅಥವಾ ಮದುವೆ ಒಂದು ಶುಭ ಲಗ್ನದಲ್ಲಿ ಮದುವೆ ಆಗಬೇಕು ಅಂತ ಫಿಕ್ಸ್ ಮಾಡಿದ ಮೇಲೆ ಆ ಡೇಟನ್ನು ಚೇಂಜ್ ಮಾಡಿದಾಗ ಅವರಿಗೆ ಮಾನಸಿಕವಾಗಿ ಯಾವತ್ತೂ ಕೂಡ ಅನ್ಸ್ಬಿಡುತ್ತೆ ಅಂತ ಖಂಡಿತ ಬರುತ್ತೆ. ಓಕೆ, ಸೊ ಇದನ್ನ ಸ್ವತಃ ಮಂತ್ರಿಗಳು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ ನೀವು? ಖಂಡಿತವಾಗಿಯೂ ಸಾರ್ವಜನಿಕರಿಗೆ ಆದರೂ ಅನುಕೂಲ ಆಗಲಿ ಅಂತ. ಅದೇ. ಈಗ ನಮಗೆ ಏನಾಗಿದೆ ಸರ್, 30% ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ ತಾವು ತೋರಿಸಿದ್ರಿ, ಈಗ ಕುಡಿತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಹಾಗೆ ಹೀಗೆ. ಅದು ಮುಂಚೆ ಆಯ್ತು ಸರ್. ಈಗ ಅಷ್ಟು ಕುಡಿಲಿಕ್ಕೆ ಜನರ ಹತ್ರ ದುಡ್ಡಿಲ್ಲ. ಇಲ್ಲ, ಯಾರು ಜನರ ಹತ್ರ ಅಷ್ಟು ಹಣ ಇಲ್ಲ. ಅದೊಂದು ಮಾತ್ರ ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಈ ವಿಚಾರದಲ್ಲಿ ತುಂಬಾ ಕಷ್ಟ ಇದೆ, ನಾವು ನೋಡಿದೀವಿ. ಯಾಕಂದ್ರೆ ಓಪನ್ ಆದ ತಕ್ಷಣ ಬಾರ್ಗಳು ಹೆಂಗ್ ಲೈನ್ ನಿಂತಿದ್ರು ಅಂತಂದ್ರೆ ಈ ಬಾರಿ ಸ್ತ್ರೀಯರು ಕೂಡ ಕಾಣಿಸ್ಕೊಂಡಿದ್ದು ವಿಶೇಷ. 199 ಕೋಟಿ ರೂಪಾಯಿ ಒಂದು ದಿವಸ ಕಲೆಕ್ಷನ್ ಆಗಿದೆ ಸರ್. 199 crores. ಓಕೆ, ಒನ್ ಡೇ ಸೇಲ್ ಎಕ್ಸೈಸ್ ಅಲ್ಲಿ. ಓಕೆ, ಫೈನ್. ನೀವು ಹೇಳ್ತಿರೋದೇನು ಅಂದರೆ, ನೋಡಿ 2020 ಭಾಳ ಅನುಭವಿಸ್ಬಿಟ್ಟಿವಿ ನಾವು. ಅದೆಲ್ಲ ದುಃಖವನ್ನು ನಾವು ಹೊಸ ವರ್ಷದ ಸಂಭ್ರಮದಲ್ಲಿ ಕಳಿಬೇಕು ಅಂತಿದ್ದೀವಿ. ದಯವಿಟ್ಟು ಅದಕ್ಕೂ ಕಲ್ಲು ಹಾಕ್ಬೇಡಿ. ಇಲ್ಲ ಅಂತಂದ್ರೆ ನಮ್ಗೆ ಏನು ಅನಿಸ್ಬಿಡುತ್ತೆ ಅಂತಂದರೆ, ಸಾಮಾನ್ಯ ಕುಣಿಯೋರಿಗೆ, ಕುಪ್ಪಳಿಸೋರಿಗೆ 2021 ಕೂಡ ಇಷ್ಟೇ ಕಷ್ಟ ಇದೆ ಅಂತ ಅನ್ಸ್ಬಿಡುತ್ತೆ ಪಾಪ ಮೊದಲನೇ ದಿವಸನೇ. ಲಾಭ ಇಲ್ದಿದ್ರು ಪರವಾಗಿಲ್ಲ ಸರ್, ನಾವೊಂದು ಖುಷಿ ಅನುಭವಿಸ್ಬೇಕು ಅಂತ ಇದೀವಲ್ಲ, ಅಟ್ಲೀಸ್ಟ್ ಅದಕ್ಕಾದ್ರೂ ಒಂದು ಆಸ್ಪದ ಕೊಡಲಿ ಅಂತ ಸರ್ಕಾರದ ಹತ್ರ ಕೇಳ್ಕೊಳ್ಳೋದು. ಸೊ ಇದು ಭಾರಿ ಪಾಯಿಂಟ್ ಆಯ್ತು ಇದು. ಓಕೆ, ಐಶ್ವರ್ಯ, ಏನು ಸಮಾಚಾರ? ನಿಮ್ಮ ಪ್ಲಾನ್ ಏನು ಹೊಸ ವರ್ಷಕ್ಕೆ? ಸೊ ದಿಸ್ ಇಯರ್ ಫ್ಯಾಮಿಲಿ ಜೊತೆ ವಿಲ್ ಗೋ ಔಟ್ ಫಾರ್ ಎ ಡಿನ್ನರ್. ಸೊ ಈ ಇಯರ್ ತುಂಬ ಎಲ್ಲರಿಗೂ ತುಂಬ ಕೆಟ್ಟದಾಗಿತ್ತು, ತುಂಬ ಕಷ್ಟ ಆಯಿತು. ಸೊ ಅಟ್ಲೀಸ್ಟ್ 2021 ಹ್ಯಾಸ್ ಟು ಸ್ಟಾರ್ಟ್ ವಿತ್ ಅ ಗುಡ್ ನೋಟ್. ಸೊ ಫ್ಯಾಮಿಲಿ ಜೊತೆ ಒಂದು ರೆಸ್ಟೋರೆಂಟ್ಗೆ ಹೋಗಿ ವಿಲ್ ಸ್ಪೆಂಡ್ ಸಮ್ ಟೈಮ್ ಅಂಡ್ ಕಮ್ ಬ್ಯಾಕ್ ಹೋಮ್, ಮೇಂಟೈನಿಂಗ್ ಆಲ್ ದಿ ಸೇಫ್ಟಿ ಮೆಜರ್ಸ್ ಓನ್ಲಿ ದೆನ್. ಈಗ ಪಾಪ ಈಗ ರೆಸ್ಟೋರೆಂಟ್ಗಳು ಓಪನ್ ಆಗಿದ್ರೆ ಮಾತ್ರ ಇವ್ರ ಕರ್ಫ್ಯೂ ಮಾಡದೆ ಓಪನ್ ಆಗಿದ್ರೆ ಮಾತ್ರ, ಸೊ ವಿ ಕ್ಯಾನ್ ಗೋ ಅಂಡ್ ಕಮ್. ಈಗ ನೀವು ಹಿಂಗೆ ಗೊತ್ತಾ, ಒಂದ್ ಕಡೆಗೆ ಇವರು ನಿರಾಶೆ ಮಾಡಿದ್ರು, ಇನ್ನೊಂದ್ ಕಡೆ ನೀವು ನಿರಾಶೆ ಮಾಡ್ತಾ ಇದ್ದೀರಿ. ಬರೀ ರೆಸ್ಟೋರೆಂಟ್ಗೆ ಹೋಗ್ಬಿಡ್ತೀವಿ ಅಂತಂದ್ರೆ ಹಿಂಗೆ ನೀವು ಫ್ಯಾಮಿಲಿ ಜೊತೆ ಅಲ್ಲ, ಸೊ ದಟ್ ವಿಲ್ ಬಿ ಅ ಪೀಸ್ಫುಲ್ ಒನ್. ಓಕೆ ಓಕೆ. ಸೊ ಈಗೇನೀಗ 2020ಕ್ಕೆ ಎಂಡ್ ಆಗ್ಬಿಡ್ಲಿ ನಮ್ಮ ಕಷ್ಟಗಳೆಲ್ಲ, ನಮ್ಮ ದುಃಖಗಳೆಲ್ಲ. ವಿಶಿಂಗ್ 2021 ಈ ತರ ಇರಬಾರ್ದು ಅಂತ ವಿಶ್ ಮಾಡಿ ಪ್ರೇ ಮಾಡೋಣ ಅಷ್ಟೇ. ದಟ್ಸ್ ದ ಓನ್ಲಿ ಥಿಂಗ್. ಓಕೆ,
ಸೊ ಕಿರಣ್ ರಾಜ್, ಎಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಜೊತೆಗೆ ಆಗುವಂಥ ನಷ್ಟದ ಪ್ರಮಾಣ ಎಷ್ಟು, ಏನಾದರೂ ಏನು ಐಡಿಯಾ? 20,000 ಜನ ಅಟ್ಲೀಸ್ಟ್ ಡಿಪೆಂಡ್ ಆಗಿದ್ದಾರೆ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಅಂತ. ಮಧುಕರ್ ಶೆಟ್ಟರ್ಗೆ ನಂಬರ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಒಂದು 20,000 ಜನಕ್ಕೆ ಇದು ಎಫೆಕ್ಟ್ ಆಗುತ್ತೆ. ನಷ್ಟ ಅಂತೂ ಕೋಟಿಗಳ ಗಟ್ಟಲೆ ಆಗುತ್ತೆ ಇದು. ಆದರೆ ಪ್ರತಿಯೊಂದು ಸಾಮಾನ್ಯ ಜನಗಳು, ಹೌಸ್ ಕೀಪಿಂಗ್ ಹುಡುಗನಿಗೆ ನಾವೊಂದು 500 ರೂಪಾಯಿ ನಾವೊಂದು ಬೋನಸ್ ಕೊಡ್ತೀವಿ ಅವತ್ತು 31st ನೈಟ್ ಅಂತ. ಅಲ್ಲಿಂದ ಶುರು ಆದರೆ ಪ್ರತಿಯೊಬ್ಬರಿಗೂ ಇದೆ. ನೋಡೋಣ, ಇನ್ನೂ ಕೂಡ ಸರ್ಕಾರ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಚರ್ಚೆ ಆಗುತ್ತೆ, ಮೀಟಿಂಗ್ಗಳಾಗುತ್ತೆ. ಮೀಟಿಂಗ್ ಆದಮೇಲೆ ಇದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ಬೋದು. ತಾಂತ್ರಿಕ ಸಲಹಾ ಸಮಿತಿ ಏನು ಕೊಟ್ಟಿದೆ, ಒಂದು ಮನವಿ ಸಲ್ಲಿಸಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ. ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ನೈಟ್ ಕರ್ಫ್ಯೂ ಬದಲು ನೀವು ಹೇಳ್ದಂಗೆ ಏನು ಅಂದರೆ SOP ಪಾಲನೆ ಆಗಬೇಕು ಸರಿಯಾಗಿ. ಅದರ ಬಗ್ಗೆ ಏನಾದರೂ ಸರ್ಕಾರ ಎಸ್ ಅನ್ನುವಂಥ ಸಾಧ್ಯತೆಗಳಿದೆಯಾ ಅಂತ. ಯಾಕಂದರೆ ತಾವುಗಳು ಕೂಡ ಹೇಳಿದ್ರಿ ಏನಂದ್ರೆ ನೀವೇನು ಹೇಳ್ತಿರೋದು ಫಾಲೋ ಮಾಡೋಕ್ಕೆ ತಯಾರಿದ್ದೀವಿ ಅನ್ನುವಂಥದ್ದು. ಸೊ ಬಹುಶಃ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡ್ಬೋದೇನೋ. ಹೀಗಾಗಿ ಏನು ಅಂದರೆ ಬರೀ 50% ಜನ ಮಾತ್ರ ಸೇರಿಸ್ಕೋಬೇಕು. ನಂಬರ್ 1, ದೈಹಿಕ ಅಂತರ ಎಲ್ಲ ಇರಬೇಕು, ಕೊರೋನಾ ಮುನ್ನೆಚ್ಚರಿಕೆ ಇರಬೇಕು, ಸ್ಯಾನಿಟೈಸೇಷನ್ ಅದೆಲ್ಲ. ಸೊ ಆ ರೀತಿ ಏನಾದರೂ ಮಾಡಬಹುದಾ ಅನ್ನುವಂಥದ್ದು. ಬಹುಶಃ ನಿಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಅದೇ ಇದೆ. ಆ ಥರ ಇದ್ದರೆ ಅವಾಗ ನಮಗೂ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಜನಗಳು ನಾವು ಹೇಳಲಿಕ್ಕೂ ನಮಗೊಂದು ಇದಿರುತ್ತೆ. ಇಲ್ಲ, ನಮಗೆ ಗೌರ್ಮೆಂಟ್ ಈ ಥರ ಒಂದು ಪಾಲಿಸಿ ಕೊಟ್ಟಿದ್ದಾರೆ, ನೀವು ಯು ಹ್ಯಾವ್ ಟು ವೇರ್ ಮಾಸ್ಕು, ಅಥವಾ ನೀವು ಸ್ಯಾನಿಟೈಸೇಷನ್ ಆಗಿರ್ಬೋದು, ಅಥವಾ ನೀವು ಇಷ್ಟು ಜನಗಳ ಮೇಲೆ ನಾವು ಸೇರಿಸ್ಕೊಳೋಕ್ಕಾಗೋದಿಲ್ಲ ಅಂತ ನಾವು ಇದು ಮಾಡ್ಬೋದು. ಸರ್ಕಾರ ಒಂದಷ್ಟು ಇನ್ಸ್ಪೆಕ್ಷನ್ಸ್ ಮಾಡಲಿ. ಅಕಸ್ಮಾತ್ ನಾವು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅಂದರೆ ನೋಟಿಸ್ ಕೊಡಲಿ. ನಾನು ಹೇಳೋದು ಅದನ್ನು ನಾವು ಯಾವ ಥರ ನಾವು ರಿಸ್ಟ್ರಿಕ್ಷನ್ ಮಾಡಬೇಕು, ಯಾವ ಥರ ನಾವು ಮುಂಜಾಗ್ರತೆಯಿಂದ ಮಾಡಬೇಕು ಅನ್ನೋದೊಂದು ಇರಬೇಕಲ್ವ. ಹಾಗಂತ ನೀವು ಟೋಟಲಿ ಬಂದ್ ಮಾಡಿಬಿಡಿ, ಗೇಟ್ನ ಕ್ಲೋಸ್ ಮಾಡಿಬಿಡಿ, ನೀವು ಸೆಲೆಬ್ರೇಟೇ ಮಾಡಬೇಡಿ ಅನ್ನೋದು ಬದಲು ಆ ಥರದ್ದು ಮಾಡೋದು ಬೆಟರ್. ಈ ಕೆಲವರು ಈ ತುಂಬ ಟೈಟ್ ಆದಂಥ ಸಂದರ್ಭದಲ್ಲಿ, ಕಿರಣ್, ನಾನು ಸುಮ್ಮನೆ ಜನರಲಿ ಚರ್ಚೆ ಮಾಡ್ತಿರೋಂಥದ್ದು, ಅನ್ನೋದು ಭಾಳ ಸೀರಿಯಸ್ ತಗೋಬೇಡಿ ನೀವು. ತುಂಬ ಟೈಟ್ ಆಗಿರೋಂಥ ಸಂದರ್ಭದಲ್ಲಿ ಮೈ ಮೇಲಿನ ವಸ್ತ್ರಗಳೇ ಉಳಿಯಲ್ಲ. ಶರ್ಟ್ ಪಾರ್ಟೆಲ್ಲ ಹರ್ಕೊಂಡು ಬಿಸಾಕಿರೋದು, ಆ ಸುತ್ತಿ ಎಲ್ಲ ಏನು ಮಾಡ್ತಾರೆ, ವಿಶ್ ಮಾಡ್ತಾರೆ. ಅಂಥದ್ರಲ್ಲಿ ಮುಖದ ಮೇಲೆ ಮಾಸ್ಕ್ ಉಳಿಸ್ಕೊತಾರೇನ್ರಿ? ಅಲ್ಲ, ಇವಾಗ 2020 ಎಲ್ಲ ಕಿತ್ತೋಗಿದೆ. ಹಾಗಾಗಿ ಇನ್ನು ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಆ ಥರದ್ದು ಯಾವುದು ಆಗೋದಿಲ್ಲ. ಜನಗಳು ಪಾಠ ರಂಗನಾಥ್ ಅವರು ಕಲ್ತು ಬಿಟ್ಟಿದ್ದಾರೆ ಈ 2020. ಹಾಗಾಗಿ ನಾನೇನು ಹೇಳೋದು ಅಂತಂದರೆ, ಒಳ್ಳೆ ಬಿಹೇವಿಯರಲ್ಲಿ ಸಣ್ಣ ಪ್ರಮಾಣದಲ್ಲಿ ಎಂಜಾಯ್ ಮಾಡಿ. 1ನೇ ತಾರೀಕಿಂದ ನೀವು ಎಂಜಾಯ್ ಮಾಡಿ. ನನ್ನ ಗುರುವಾರ 30ನೇ ತಾರೀಕು ಗುರುವಾರ ಬಿದ್ದಿದೆ. ನಾನು ಪಾರ್ಟಿ ಮಾಡೋದಿಲ್ಲ ಅವತ್ತು. 1ನೇ ತಾರೀಕು, ಯಾಕಂದರೆ 2020 ಮರ್ತು ಬಿಡೋಣ ಅಂತ. 2021ರಿಂದ 1ನೇ ತಾರೀಕಿಂದ ಪಾರ್ಟಿ ಮಾಡೋಣ ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ. ಶೆಟ್ರೆ, ಏನೋ ನಗ್ತಾ ಇದ್ರಿ ಬೇಡ? ಇಲ್ಲ, ಈಗ ಮೈ ಮೇಲೆ ಬಟ್ಟೆ ಜ್ಞಾನ ಇರಲ್ಲ ಅಂತ ಹೇಳಿದ್ರಿ ನೀವು ಸರ್. ಆ ಥರದ್ದು ವರ್ಗದವರು ದಿನನಿತ್ಯ ಹಾಗೆ ಮಾಡೋರು ಇದ್ದಾರೆ ಸರ್. ಹೊಸ ವರ್ಷದ ಪಾರ್ಟಿಗೆ ಬಂದು ಹಾಗೆ ಮಾಡಬೇಕು, ಹೊಸಬರಿಗೆ ಅವಕಾಶ ಕೊಡಿ ಈ ಮುಖಾಂತರ ಅಂತೀರಿ ನೀವು? ಅಲ್ಲ, ಹೊಸ ಸಂಭ್ರಮಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಈ ಸಾರಿ ಜನ ಸೇರೋದಿದ್ರು ಕೂಡ 30ರಿಂದ 40 ಇಲ್ಲ 50% ಜನ ಮಾತ್ರ ಸೇರ್ತಾರೆ. ಸರ್ಕಾರ ಕಾನೂನನ್ನು ಮಾಡಲಿ. ನಮಗೆ ಮಾರ್ಗಸೂಚಿ ಈಗಾಗಲೇ SOP ಪ್ರಕಾರದಲ್ಲಿ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಬೇಕಾದರೆ ಡಿಸೆಂಬರ್ 31ಗೆ ಒಂದು ಹೊಸ ಕಾನೂನನ್ನು ಮಾಡಲಿ. ಒಂದು ಪ್ರಿಂಟ್ಔಟ್ ಕೊಟ್ಟರೆ ನಾವು ಅಲ್ಲಿ ಹಾಕ್ತೀವಿ. ಯಾರು ಗ್ರಾಹಕರು ಫಸ್ಟ್ ಬರ್ತಾರೆ ಅವರಿಗೆ ಮಾತ್ರ ಪ್ರವೇಶ ಇರುತ್ತೆ. ಫಸ್ಟ್ ಕಮ್ ಫಸ್ಟ್. ಆಯಿತು, ನಿಮ್ಮ ಕೆಪಾಸಿಟಿ 50 ಜನರಿಗೋ 100 ಜನರಿಗೋ 500 ಜನರಿಗೆ, ಅಷ್ಟು ಜನರಿಗೆ ಸೀಮಿತವಾಗಿ ನಾವು ಇಡ್ತೀವಿ. ಮತ್ತೆ ಬಂದವ್ರನ್ನ ವಾಪಸ್ ಕಳಿಸ್ತೀವಿ. ಎಸ್, ಹಾಗಾದರೆ ಈ ಹೊಸ ಮಾರ್ಗಸೂಚಿ ಏನು ಹೇಳುತ್ತೆ ಸರ್ಕಾರದ್ದು, ಅದರ ಪಾಯಿಂಟ್ಸ್ಗಳು ಏನೇನು ಇರಬಹುದು? ಡಿಸೆಂಬರ್ ಅಂತ್ಯದವರೆಗೆ ಅನ್ಲಾಕ್ 6.0 ಜಾರಿಗೊಳಿಸಲಾಗಿದೆ. ಡಿಸೆಂಬರ್ ಅಂತ್ಯದವರೆಗೆ. ಇದರ ಹೊರತಾಗಿ ಹೊಸ ಮಾರ್ಗಸೂಚಿ ಬಗ್ಗೆನೂ ಕೂಡ ಈಗ ಚಿಂತನೆಯನ್ನು ಮಾಡಲಾಗ್ತದೆ. ಹೊಸ ಮಾರ್ಗಸೂಚಿ ಯಾವ್ಯಾವ ವಿವರಗಳನ್ನು ಹೊಂದಿರುತ್ತೆ, ಯಾವ್ಯಾವ ಪಾಯಿಂಟ್ಗಳನ್ನು ಇಟ್ಟಿರ್ತಾರೆ. ಯಾಕಂದರೆ ಹೊಸ ಮಾರ್ಗಸೂಚಿ ಬಗ್ಗೆ ಇನ್ನೊಂದಿಷ್ಟು ಚರ್ಚೆ ಆಗಬೇಕು, ಚಿಂತನ ಮಂಥನಗಳಾಗಬೇಕು. ಅದಾದಮೇಲೆ ಆರೋಗ್ಯ ಇಲಾಖೆ ಅದನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆಗಳಿದೆ. ತಾಂತ್ರಿಕ ಸಲಹಾ ಸಮಿತಿ ಸಲಹೆಗಳ ಪರಿಶೀಲನೆ ನಂತರ ಇದು ಅಂತೂ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಹೊಸ ಮಾರ್ಗಸೂಚಿ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಸಲಹೆಗೆ ಮನ್ನಣೆಯನ್ನು ಕೊಡಲಾಗುತ್ತೆ. ತಾಂತ್ರಿಕ ಸಲಹಾ ಸಮಿತಿ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ದಯವಿಟ್ಟು ನೀವೇನಾದರೂ ಏನು ಅಂದರೆ ಕೊರೋನಾ ಕಂಟ್ರೋಲಿಗೆ ಬರಬೇಕು ಅನ್ನೋದಾದರೆ ನೀವು 26ನೇ ತಾರೀಕಿನಿಂದ ಹಿಡಿದು ಹೊಸ ವರ್ಷದ ಶುರುವಾಗುತ್ತಲ್ಲ, ಅದರ ಹಿಂದಿನ ದಿನ ಮಧ್ಯರಾತ್ರಿ ತನಕ ನೀವು ಅದನ್ನು ಪಾಲನೆ ಮಾಡಲೇಬೇಕು ಅನ್ನುವಂಥದ್ದು, ನೈಟ್ ಕರ್ಫ್ಯೂ ಹಾಕಲೇಬೇಕು ಅನ್ನುವಂಥದ್ದು. ಹಾಗಾದರೆ ಎಲ್ಲೋ ಒಂದು ಕಡೆಗೆ ಆರೋಗ್ಯ ಇಲಾಖೆ ಇವರು ಹೇಳಿದ್ದಕ್ಕೇನೆ ಏನಾದರೂ ಸಿದ್ಧವಾಗಿಬಿಡ್ತಾರಾ? ಹಾಗಾದರೆ ಅಂದರೆ ಇದಕ್ಕೊಂದು ನಿಷೇಧ ಹೇರುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಬೇಡವೇ ಬೇಡ ಹೊಸ ವರ್ಷಾಚರಣೆಯ ಸಂಭ್ರಮ ಅಂತ ಹೇಳುವಂಥ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಎಸ್, ಮಧುಕರ್, ತಾವು ಹೇಳ್ತಾ ಇದ್ರಿ ಏನು ಅಂತಂದರೆ, ಈಗ ಈ ರೀತಿ ಏನಾದರೂ ಒಂದು ಹೊಸ ಮಾರ್ಗಸೂಚಿ ಕೊಟ್ಟರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆ ಕೊಡ್ತೀರಾ ತಾವು? ಖಂಡಿತವಾಗಿಯೂ ಸರ್. ಈಗ ಸರ್ಕಾರ ಆದೇಶವನ್ನು ಹೊರಪಡಿಸಲಿ. ಮಾರ್ಗಸೂಚಿ ನಮಗೆ ಕೈ ಸಿಕ್ಕಿದರೆ ಇಮ್ಮಿಡಿಯೇಟಾಗಿ ನಮ್ಮ ಹೋಟೆಲ್ ಅಸೋಸಿಯೇಷನ್ನ ಒಂದು ಸಭೆಯನ್ನು ಕರೆದು, ಅಥವಾ ಕರ್ನಾಟಕ ಹೊರಗಡೆ ಇದ್ದಾರೆ ಈಗ ಕೆಲವರು, ಎಲ್ರಿಗೂ ಕರೀಲಿಕ್ಕಾಗಲ್ಲ, ಆನ್ಲೈನಲ್ಲಿ ಝೂಮ್ ಮೀಟಿಂಗನ್ನು ಮಾಡಿಬಿಟ್ಟು ಈ ರೀತಿಯ ಆದೇಶ ಸರ್ಕಾರದಿಂದ ಬಂದಿದೆ,
ಇದನ್ನು ನೀವು ಫಾಲೋ ಮಾಡಬೇಕು. ನಾವು ಸರ್ಕಾರಕ್ಕೂ ಕೂಡ ಹೇಳ್ತೀವಿ, ಈಗಾಗಲೇ ಕಿರಣ್ ಹೇಳಿದರು, ಆ ಥರ ನಾವೇನಾದರೂ ತಪ್ಪಿದರೆ ನೋಟಿಸ್ ಕೊಡಲಿ, ಬಂದ್ ಮಾಡಲಿ, ಏನೂ ತೊಂದರೆ ಇಲ್ಲ. ಕಾನೂನನ್ನು ಬಿಟ್ಟು, ಆ ಪರಿಧಿಯನ್ನು ಬಿಟ್ಟು ಯಾರೂ ಕೂಡ ಉದ್ಯಮವನ್ನು ನಡೆಸಬಾರ್ದು ಅಂತ ನಾವು ಕೂಡ ಹೇಳ್ತೀವಿ. ಸರ್ಕಾರ ಕಡಾಖಂಡಿತವಾಗಿ ಒಂದು ನಿರ್ದೇಶನವನ್ನು ಕೊಟ್ಟರೆ ಆ ಪ್ರಕಾರದಲ್ಲಿ ನಾವು ನಮ್ಮ ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ತೀವಿ. ಅದರ ಜೊತೆಗೆ ಸರ್ಕಾರ ಇರ್ಬೋದು ಅಥವಾ ಜನರ ಬಗ್ಗೆಯೂ ಕೂಡ ನಮಗೆ ಕಾಳಜಿ ಇದೆ. ಇವತ್ತು ಒಂದು 500 ಜನ ಗ್ರಾಹಕರು ನಮ್ಮ ಹೋಟ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು 100 ಜನ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ನಾಳೆ ಯಾರಾದರೂ ಕೊರೋನಾ ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕರಿಗೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾಮಾಜಿಕ ಅಂತರ ನಾವು ಈಗಲೂ ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಸ್ಯಾನಿಟೈಸಿಂಗ್ ಇರ್ಬೋದು, ಅವ್ರು ಯಾವ SOPಯಲ್ಲಿ ಕೊಟ್ಟಿದ್ದಾರೆ ಆ ಪ್ರಕಾರದಲ್ಲಿ ಈಗಲೂ ಕೂಡ ನಡೀತಾ ಇದೆ. ನಾಡಿದ್ದು ಡಿಸೆಂಬರ್ 31ಗೆ ಅವರು ಒಂದು ಹೊಸ ಕಾನೂನನ್ನ ಮಾಡಲಿ, ಆ ಪ್ರಕಾರದಲ್ಲಿ ಅದನ್ನ ಬಂದ್ ಮಾಡ್ಲಿಕ್ಕೆ ಹೋಗೋದು ಬೇಡ. ಫೈನ್ ಫೈನ್ ಫೈನ್. ವಿನಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿನಯ್, ಇಲ್ಲಿ ತನಕ ನಾವು ಚರ್ಚೆ ತಾವು ಕೇಳಿದ್ರಿ, ತಾವು ಗಮನಿಸಿದ್ರಿ, ಏನಂತೀರಿ ಸರ್? ಸರ್ ಒಂದೇ ಹೇಳೋದು, ಅವರೆಲ್ಲ ಹೇಳಿರೋದು ಎಲ್ಲ ಕರೆಕ್ಟು. ಈಗ ಅದಕ್ಕೋಸ್ಕರ ನಾವೇನ್ ಹೇಳೋದು ಅಂದ್ರೆ ಎಲ್ಲ ಅವಕಾಶ ಮಾಡಿಕೊಡಿ. ಈಗ ಜನಗಳು ಅಷ್ಟೇ ಎಲ್ಲ ನಾಲೆಜಬಲ್ ಆಗಿದ್ದಾರೆ, ಅದಕ್ಕೋಸ್ಕರ ಅವರು ಪಾಲನೆ ಮಾಡ್ತಾರೆ. ಎಲ್ಲ ಈ ವರ್ಷ 2020 ಎಲ್ಲರೂ ಹಾಳಾಗಿದೆ, 2021 ಆದರೂ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಒಳ್ಳೆ ರೀತಿಯಿಂದ ಆಚರಿಸೋಣ ಅಂತ ನಮ್ಗೊಂದು ಪರ್ಮಿಷನ್ ಮಾಡಿಕೊಡಿ ಅಂತಾನೆ ಕೇಳ್ಕೊಡಿ. ಓಕೆ, ಸೊ ಪರ್ಮಿಷನ್ ಕೇಳ್ತಾ ಇದ್ರಿ ತಾವು. ಸರ್ಕಾರ ಒಪ್ಪುವಂಥ ಸಾಧ್ಯತೆಗಳಿದೆ ಅಂತ ಅನ್ಸುತ್ತಾ ವಿನಯ್? ಹಲೋ, ಸರ್ಕಾರ ಒಪ್ಪುವಂತ ನಿರೀಕ್ಷೆ ಇದೆ ತಮಗೆ? ಸರ್ ಎಲ್ಲಾರ ಕಡೆಯಿಂದನೂ ಈ ಪ್ರೆಷರ್ ಹಾಕಿದ್ರೆ ಒಪ್ಕೊಳ್ತಾರೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ, ಆದ್ರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ನೀವೇರಿಗೆ ನೈಟ್ ಕರ್ಫ್ಯೂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಬಹುತೇಕ ಚರ್ಚೆಯ ಕೊನೆಯ ಹಂತದಲ್ಲಿ ತಲುಪಿದ್ದೀವಿ ನಾವು. ನೈಟ್ ಕರ್ಫ್ಯೂ ಹೆಸರಲ್ಲಿ ಹೋಟೆಲ್ ಬಂದ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಾವು ಹೋಟೆಲ್ ಬಂದ್ ಮಾಡಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘದವರು ಹೇಳ್ತಾ ಇದ್ದಾರೆ. ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ ಇದಕ್ಕೆ ಸಂಬಂಧಪಟ್ಟ ವಿರೋಧ ವ್ಯಕ್ತವಾಗಿದೆ. ಹೋಟೆಲ್ ಮಾಲೀಕರ ಸಂಘದ ಸೆಕ್ರೆಟರಿ ಮಧುಕರ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದ್ ಮಾಡಲ್ಲ ಈ ದಿನ, ಯಾಕಂದ್ರೆ ಈಗಲೇ ನಮಗೆ ವಿಪರೀತ ನಷ್ಟ ಆಗಿದೆ. ಆ ನಷ್ಟವನ್ನು ಭರಿಸುವಂಥದ್ದು ಹೆಂಗೆ ಅಂತ ಮಾರ್ಗ ಹುಡುಕ್ತಾ ಇದ್ದೀವಿ. ಕೊರೋನಾದಿಂದಾಗಿ ಹೋಟೆಲ್ ಉದ್ಯಮ ಪಾತಾಳಕ್ಕಿಳಿದಿದೆ. ಸೊ ಇದ್ದ ಸಂದರ್ಭದಲ್ಲಿ ಅಲ್ಲಿ ಎಂಪ್ಲಾಯ್ಸ್ಗಳ ಬಗ್ಗೆ ನಮಗೂ ಕೂಡ ಒಂದು ಕಾಳಜಿ ಕಳಕಳಿ ಇದೆ. ನಮಗೂ ಕೂಡ ಏನು ರೋಗ ಹಚ್ಕೊಳ್ಳೋಕೆ ನಾವೇನು ಭಾಳ ಉತ್ಸಾಹದಿಂದ ಇರಲ್ಲ. ವ್ಯಾಪಾರ ಇಲ್ಲದೇ 30% ಈಗಾಗಲೇ ಕುಸಿದೋಗಿದ್ದೀವಿ ನಾವು. ಇಂಥ ಸಂದರ್ಭದಲ್ಲಿ ನೀವು ಮಾಡಿಬಿಟ್ರೆ ಹೆಂಗೆ? ಯಾವುದೋ 1-2 ದಿನಗಳ ಮಾತ್ರ ನಮ್ಮ ಲೆಕ್ಕದಲ್ಲಿ ಹಬ್ಬ ಇದ್ದಂಗೆ ಅದನ್ನೂ ಕೂಡ ನೀವು ಆ ಲಾಭ ಕಸ್ಕೊಂಡ್ಬಿಟ್ರೆ ನಾವೇನು ಮಾಡಬೇಕು ಅನ್ನುವಂಥದ್ದು ಅವರ ಪ್ರಶ್ನೆ. ಈ ಬೇರೆ ಬೇರೆ ಕಡೆ ಎಲ್ಲವನ್ನೂ ಕೂಡ ನೀವು ನೀತಿ ನಿಯಮಗಳನ್ನು ಪಾಲನೆ ಮಾಡಲ್ಲ ನೀವು, ಆದರೆ ನಮಗೆ ಮಾತ್ರ ಎಲ್ಲದನ್ನೂ ಕೂಡ ಯಾಕೆ ಹೇರ್ತೀರಿ ಅನ್ನುವಂಥದ್ದು ಮಧುಕರ್ ಶೆಟ್ಟಿಯವರ ಪ್ರಶ್ನೆ. ಎಸ್, ಮತ್ತೆ ಮಧುಕರ್ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಮಧುಕರ್ಜಿ, ಏನಂತೀರಿ ಕೊನೆಯದಾಗಿ? ಸರ್ಕಾರಕ್ಕೆ ಈಗಾಗಲೇ ತಮ್ಮ ಮಾಧ್ಯಮದ ಮೂಲಕ ನಾವು ಅವರಿಗೆ ನಮ್ಮ ನಿವೇದನೆಯನ್ನು ಹೇಳಿದ್ವಿ. ಇಲ್ಲಿವರೆಗೂ ಕೂಡ ನಾವು ಕೋಮದಲ್ಲಿದ್ದೀವಿ. ಮೊನ್ನೆ ತೆಗೆದು ICUಗೆ ಹಾಕಿದ್ರು, ಈಗ ವಾರ್ಡಲ್ಲಿದ್ದೀವಿ. ಪುನಃ ಮತ್ತೆ ನಮ್ಮನ್ನು ತಗೊಂಡೋಗಿ ಕೋಮಾಗೆ ಹಾಕಿಬಿಡಿ. ದಯವಿಟ್ಟು ಒಂದಷ್ಟು ಉಸಿರಾಡಲಿಕ್ಕಾದರೂ ಅವಕಾಶವನ್ನು ಮಾಡಿಕೊಡಿ. ಜನರಿಗೆ ಸರ್ವಿಸನ್ನು ಮಾಡ್ತಾಯಿದ್ದೀವಿ. ಎಲ್ಲಿಯೂ ಕೂಡ ಚಾತುರ್ಯ ಆಗದ ಹಾಗೆ ಖಂಡಿತವಾಗಿಯೂ ಕೂಡ ಈ ವರ್ಷ ಹೆಚ್ಚಿನ ಕಾಳಜಿಯನ್ನು ನಾವು ವಹಿಸ್ಕೊಳ್ತೀವಿ. ಪ್ರತಿಯೊಬ್ಬರ ಆರೋಗ್ಯವೂ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ನಮಗೆ ಬಹಳ ಮುಖ್ಯವಾಗುತ್ತೆ. ಒಬ್ಬ ಆರೋಗ್ಯ ಗ್ರಾಹಕ ಇದ್ದರೆ ಮಾತ್ರ ಹೋಟೆಲ್ ಬಂದು ತಿಂತಾರೆ. ಅವರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹೋಟ್ಲಿಗೆ ಬರುವುದಿಲ್ಲ, ಅವರು ಮನೆಯಲ್ಲೇ ಊಟ ತಿನ್ನಬೇಕಾಗತ್ತೆ. ಹಾಗಾಗಿ ಪ್ರತಿದಿನದ ಆಹಾರದಲ್ಲಿಯೂ ಕೂಡ ನಾವು ಕೊಡುವ ಆಹಾರದಲ್ಲಿ ಔಷಧವೂ ಇರ್ತದೆ ಮತ್ತು ಆರೋಗ್ಯವೂ ಕೂಡ ಇರ್ತದೆ. ಸೊ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡೋದು ಇಷ್ಟೇ, ಒಂದು ದಿವಸದ ಲೈಸೆನ್ಸ್ ಫೀಸ್ ಸರ್ 4,000 5,000 ರೂಪಾಯಿ ನಮಗೆ ಇವತ್ತು ಬರ್ತದೆ ಒಂದು ದಿನ ಬಂದ್ ಮಾಡಿದರೆ. ಇವರು ಡ್ರೈ ಡೇ ಅಂತ ಮಾಡ್ತಾರೆ, ಇಲೆಕ್ಷನ್ ಬಂದು ಅಂತ ಮಾಡ್ತಾರೆ, ಇನ್ನೊಂದು ಅಂತ ಮಾಡ್ತಾರೆ, ಸಂಬಂಧನೇ ಇರಲ್ಲ. ಆದರೆ ಎಲ್ಲವನ್ನು ಕೂಡ ನಾವು ತಡ್ಕೊಂಡು ಬಂದಿದ್ವಿ. ಡಿಸೆಂಬರ್ 31 ಒಂದು 25-30% ಎಕ್ಸ್ಟ್ರಾ ಬಿಸ್ನೆಸ್ ಆಗುತ್ತೆ. ಜನರಿಗೂ ಕೂಡ ಒಂದು ಲವಲವಿಕೆ ಇರುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಅಲ್ಲಿ ನೀವು ಕಾನೂನನ್ನು ಮಾಡಿ ಆ ಪ್ರಕಾರದಲ್ಲಿ ಕಟ್ಟುನಿಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಹೋಟೆಲ್ ಉದ್ಯಮಿಗಳಿಗೂ ಕೂಡ ಅವರಿಗೆ ನಿರ್ದೇಶನವನ್ನು ಕೊಡ್ತೀವಿ. ಈ ರೀತಿಯಾಗಿ ನೀವು ಮಾಡಬೇಕು. ಅಟ್ಲೀಸ್ಟ್ ಲೆಸ್ ಆಗಿರುವಂಥದ್ದನ್ನು ಪ್ಲಸ್ ಮಾಡ್ತೀವಿ ನಾವು 30% ಅಂತ. ಹೌದು, ಒಂದು ಹುಡುಗರಿಗೂ ಕೂಡ ಆವತ್ತು ಒಂದಿಷ್ಟು ಟಿಪ್ಸ್ ಬರ್ಬೋದು. ಈಗಾಗಲೇ ಕಿರಣ್ ಹೇಳಿದಾಗೆ ಅದನ್ನು ಅಳವಡಿಸ್ಕೊಂಡವ್ರು ತುಂಬ ಜನ ಇದ್ದಾರೆ. ಸೌಂಡ್ ಸಿಸ್ಟಮ್ ಅವ್ರು ಇರ್ಬೋದು, ಮ್ಯೂಸಿಷಿಯನ್ ಇರ್ಬೋದು, ಅಥವಾ ಫ್ಲವರ್ ಡೆಕೋರೇಟರ್ ಇರ್ಬೋದು, ಕಾರ್ಪೆಟ್ ಅವ್ನು ಇರ್ಬೋದು, ಶಾಮಿಯಾನದೇವ್, ಅವರೆಲ್ಲರಿಗೂ ಕೂಡ ಲಾಸ್ ಆಗುತ್ತೆ ಸರ್. ಅದಕ್ಕಿಂತ ಹೆಚ್ಚಾಗಿ ರೈತರಿಗೆ ಲಾಸ್ ಆಗುತ್ತೆ. ಒಂದು ದಿನದ ಪ್ರಾಡಕ್ಟೇ ಕಂಪ್ಲೀಟಾಗಿ ಬಿದ್ದು ಹೋಗುತ್ತೆ. ಈಗ ರೆಸ್ಟೋರೆಂಟಲ್ಲಿ ನ್ಯೂ ಇಯರ್ಗೆ ಆಲ್ಮೋಸ್ಟ್ 50% ಫುಡ್ ಎಕ್ಸ್ಟ್ರಾ ಹೋಗುತ್ತೆ, 1 to 2 ಹೋಗುತ್ತೆ. ಡ್ರಿಂಕ್ಸು 25% ಎಕ್ಸ್ಟ್ರಾ ಹೋಗುತ್ತೆ.
ಇದರಿಂದ ಸರ್ಕಾರಕ್ಕೂ ಆದಾಯ ಕಮ್ಮಿ ಆಗುತ್ತೆ. ಇಲ್ಲ ಮಧುಕರ್, ನೀವು ಹೇಳ್ದಂಗೆ ಕರೆಕ್ಟು. ಏನಂದರೆ ಎಲ್ಲ ವರ್ಗದವರು ಕೂಡ ತುಂಬ ಸಂಕಟದಲ್ಲಿದ್ದಾರೆ, ತುಂಬ ಕಷ್ಟದಲ್ಲಿ. ನಾವು ಮಧ್ಯಾಹ್ನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಜನರಿಗೆ ಸ್ಪಂದಿಸುವಂಥ ಒಂದು ಕಾರ್ಯಕ್ರಮ. ಎಷ್ಟು ಮೆಸೇಜ್ಗಳು, ಎಷ್ಟು ಕಾಲ್ಗಳು ಬರ್ತವೆ ಅಂದರೆ, ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಅನಾರೋಗ್ಯ ಇದೆ ಮನೆಯಲ್ಲಿ, ಅವ್ರಿಗೆ ತೋರ್ಸಕ್ಕೆ ನಮಗೆ ಔಷಧಿ ಕೊಡ್ಸಕ್ಕೆ ದುಡ್ಡಿಲ್ಲ. ಸರ್, ಆನ್ಲೈನ್ ಕ್ಲಾಸಲ್ಲಿ ಮಕ್ಕಳಿಗೆ 3,000 ರೂಪಾಯಿ 4,000 ರೂಪಾಯಿ ಕೊಟ್ಟು ಒಂದು ಮೊಬೈಲ್ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ. ಮತ್ತು ಇಲ್ಲಿ ಆಟೋ ಓಡಿಸೋರು ಮಕ್ಕಳು, ಈಗ ನಾವು ಒಂದು ಶಾಲೆ ನಡೆಸ್ತಾ ಇದ್ದೀವಿ, ಬಂಡಸಂಗ RNS ವಿದ್ಯಾನಿಕೇತನ. ಅಲ್ಲಿ ಪೇರೆಂಟ್ಗಳ ಕಷ್ಟ ನೋಡಿದ್ರೆ, ಅನುಕೂಲ ಇದ್ದವರು ಫಸ್ಟಿಗೆ ಬಂದು ಫೀಸ್ ಕಟ್ಟಿ ಹೋಗ್ತಾ ಇದ್ರು. ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ, 4 ಮೆಸೇಜ್ ಕಳಿಸಿದ್ರು ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಇದೆ. ನಿಜ 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 ನಿಜ. ಸೊ ಕರೆಕ್ಟ್, ನೀವು ಹೇಳೋದನ್ನು ಒಪ್ಕೊಳ್ತೀನಿ ನಾನು. ಕಿರಣ್, ಏನಂತೀರಿ ಕೊನೆಯದಾಗಿ? ಈ ಕೊರೋನಾ ಬಂದಿದ್ದು ಚೈನಾದಿಂದ. ಚೈನಾ ನ್ಯೂ ಇಯರ್ಗೆ ರೆಡಿ ಆಗ್ತಾ ಇದೆ. ಜನವರಿ 3rd ವೀಕೇನೋ ಚೈನೀಸ್ ನ್ಯೂ ಇಯರ್ ಇರುತ್ತೆ. ಅವ್ರು ರೆಡಿಯಾಗಿ ಆಚರಿಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯುರೋಪಲ್ಲಿ ನಾನು ಓದ್ತಾ ಇದ್ದೆ, ಬರ್ಲಿನಲ್ಲಿ ದೇ ಆರ್ ಮೇಕಿಂಗ್ ಪ್ರಿಪ್ರೇಷನ್ಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ. ನಮ್ಮ ದೇಶದವ್ರು ಇನ್ನೂ ಗಟ್ಟಿಯವರು, ಇನ್ನೂ ಶಕ್ತಿವಂತರು, ತುಂಬ ಸಾಮರ್ಥ್ಯ ಇರುವಂಥ ಜನಗಳು ನಾವು. ಹಾಗಾಗಿ ಇದನ್ನು ಎದುರ್ಕೊಂಡೆ ಕರೆಕ್ಟಾಗಿ ರಿಸ್ಟ್ರಿಕ್ಷನ್ ಇಟ್ಕೊಂಡು ನೀವು ಈ ಹಾವನ್ ಬಿಟ್ಟರು ಸಂತೋಷ ಪಡಬಾರ್ದು ಅಂತ ಹೇಳಬಾರ್ದು. ಅವರು ಹಾವು ಬಿಟ್ಟರದೇ ಅವ್ರು ಸಂತೋಷ ಪಡೋಕ್ಕೋಸ್ಕರ ಬೇರೆ ಕಟ್ಟದಲ್ಲಿರಲಿ ಅಂತ ಹೇಳಿ ಅಂತ. ನಿಜ ನೀವು ಹೇಳಿದ್ದು. ಬೆಂಗಳೂರು ಬಾರ್ ಮಾಲೀಕರ ಸಂಘದಿಂದ ಕರ್ಫ್ಯೂಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ನ್ಯೂ ಇಯರ್ ಸಂಭ್ರಮಕ್ಕೆ ನಿರ್ಬಂಧ ಇರಲಿ, ನಾವೆಲ್ಲದನ್ನೂ ಕೂಡ ನಾವು ಫಾಲೋ ಮಾಡ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ನಿಷೇಧ ಅನ್ನುವಂಥದ್ದು ಬೇಡ. ಬಾರ್ ಪಬ್ಗಳನ್ನು ಬಂದ್ ಮಾಡೋದು ಬೇಡ. ಈ ಮುಖಾಂತರ ಏನು ಅಂತಂದರೆ, ಒಂದಿಷ್ಟು ಲಾಭ ಆಗೋದಕ್ಕೂ ಕೂಡ ನೀವು ಕಲ್ಲಿಸಿಬೇಡಿ. ನಾವು ಮೊದಲೇ ಸಂಕಟದಲ್ಲಿದ್ದೀವಿ, ಮೊದಲೇ ತೊಂದರೆಯಲ್ಲಿದ್ದೀವಿ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ಆಗಬೇಕು. ಸೊ ಹೀಗಾಗಿ ಒಂದಷ್ಟು ನಮ್ಮನ್ನು ಎತ್ತುವಂಥ ಪ್ರಯತ್ನಗಳು ಕೂಡ ಆಗಬೇಕು. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಜೊತೆ ನಿಲ್ಲಬೇಕು. ನೀವೇನನ್ನು ಹೇಳ್ತೀರಿ ಹೇಳಿ, ನಿಮ್ಮ SOP ನಾವು ಫಾಲೋ ಮಾಡೋಕ್ಕೆ ತಯಾರಿದ್ದೀವಿ, ಆದರೆ ಯಾವುದಕ್ಕೂ ಬೇಡ ಅಂತ ಮಾತ್ರ ಹೇಳಬೇಡಿ ಅಂತಾರೆ ಕರುಣಾಕರ್ ಹೆಗಡೆ. ಸೊ ಇದು ಕತೆ. ಕಿರಣ್, ತಾವು ಹೇಳಿದ್ರಿ, ಮುಂದುವರಿಸಿ. ನಾನು ಹೇಳಿದಾಗೆ ಕರೆಕ್ಟ್ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಇದನ್ನು ನಾವು ಮುಂದುವರಿಸ್ಕೊಂಡು ನಡೆಸ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸೊ ನೀವು ಏನು ಹೇಳಿದ್ರು ಕೂಡ ನಾವು ಫಾಲೋ ಮಾಡೋಕ್ಕೆ ತಯಾರಿದ್ದೀವಿ, ಅವಕಾಶ ಕೊಡಿ. ಹೌದು, ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ. ಇವಾಗ ದೊಡ್ಡವರಿದ್ದಾರೆ, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಯಾವ ಡಿಸಿಷನ್ ತೊಗೊಳ್ತೀರಾ ಅನ್ನೋದನ್ನ ಅದನ್ನು ಜೊತೆಗೆ ಇಟ್ಕೊಂಡು, ನೀವು ಒಂದೇ ರೂಮಲ್ಲಿ ಕೂತ್ಕೊಂಡು ಡಿಸಿಷನ್ ತೊಗೊಂಡು ಇದನ್ನ ಹಿಂದಿನ ದಿವಸ ಕಳಿಸ್ಬಿಟ್ಟು ನೀವು ನಾಳೆಯಿಂದ ಮುಚ್ಚಿ ಅಂತಂದರೆ ಅದು ಸ್ಪಂದಿಸ್ದಂಗೆ ಆಗೋದಿಲ್ಲ ಅದು. ಹಾಗಾಗಿ ನಮ್ದು ಏನು ತೊಂದರೆಗಳಿದೆ ಅದನ್ನು ನಾವು ಕೇಳಿ ಒಂದು ಡಿಸಿಷನ್ ತೊಗೊಳೋದು ಒಂದು ಉತ್ತಮ ಅಂತ ನನಗನ್ಸುತ್ತೆ. 31ಗೆ ಅವರಿಗೆ ಹೊಸ ಕಾನೂನು ಮಾಡೋದಿದ್ದರೆ, ಈಗಾಗಲೇ ನಾವು ಹೇಳಿದ್ದೀವಿ, ಅಲ್ಲಿ ಪ್ರಾಕ್ಟಿಕಲಿ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಯಾವುದೋ 4 ಗೋಡೆ ಮಧ್ಯೆ ಕೂತು ಅಧಿಕಾರಿಗಳಿಗೆ, ಕಾನೂನು ಚಲಾಯಿಸೋರಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಮ್ಮನ್ನು ಕೂಡ ಸಭೆಗೆ ಕರೀಲಿ, ಅವರು ಕರೆದು ಬಿಟ್ಟು ನಿಮ್ಮ ಸಲಹೆ ಏನು, ನಾವು ಈ ಥರ ಕಾನೂನು ಮಾಡಬೇಕಂತ ಹೊರಟಿದ್ವಿ, ಇದರಿಂದ ನಿಮಗೆ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ, ನಾವು ಕೂಡ ವಿಲ್ ಗಿವ್ ಸಮ್ ಫೀಡ್ಬ್ಯಾಕ್, ಈ ಥರ ಮಾಡಿ ಸರ್, ನಾವು ಕೂಡ ನಿಮ್ಮೊಂದಿಗೆ ಸಪೋರ್ಟ್ ಮಾಡ್ತೀವಿ, ಈ ಥರ ಮಾಡಿದರೆ ಅನುಕೂಲ ಆಗುತ್ತೆ, ಜನರ ಹಿತ ದೃಷ್ಟಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಹೊಸ ವರ್ಷದ ಆಚರಣೆ ಮಾಡೋಣ ಅನ್ನುವಂಥದ್ದು ನಮ್ಮದು ಕೂಡ ಬೇಕಾದಷ್ಟು ಪ್ರಾಕ್ಟಿಕಲ್ ಅನುಭವ ಇದೆ. ಅದನ್ನು ಅವ್ರು ಬಳಸ್ಕೊಂಡು ಮಾಡಲಿ ಅಲ್ಲ. ಕರೆಕ್ಟ್ 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 ಕರೆಕ್ಟ್. ಸಿಂಬಿತಾ, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? Sir, my last word would be economy shouldn't impact, business shouldn't impact. ಬೇಕಾದರೆ ರೋಡ್ ಗ್ಯಾದರಿಂಗ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು, ಆದರೆ ಬಿಸ್ನೆಸ್ ಇಂಪ್ಯಾಕ್ಟ್ ಆಗಬಾರ್ದು, ಹೋಟೆಲ್ ಇಂಡಸ್ಟ್ರಿ ಕ್ಲೋಸ್ ಆಗಬಾರ್ದು ಅಷ್ಟೇ. ಓಕೆ, ಸೊ ಅವ್ರಿಗೂ ಹೆಲ್ಪ್ ಆಗಬೇಕು, ಎಲ್ಲರಿಗೂ ಹೆಲ್ಪ್ ಆಗಬೇಕು ಸರ್. ಡೈಲಿ ವೇಜಸ್ ಎಷ್ಟೊಂದು ಲೇಬರ್ಸ್ ಇದ್ದಾರೆ, ಸೊ ಮೆನಿ ಪೀಪಲ್ ಆರ್ ಡಿಪೆಂಡೆಂಟ್. ಅದಕ್ಕೆ ಇಕಾನಮಿ ಇಂಪ್ಯಾಕ್ಟ್ ಹೆಲ್ಪ್ ಆಗಬೇಕು ಅಂತೀರಿ, ಪಾರ್ಟಿಗೆ ಹೋಗಲ್ಲ ಅಂತೀರಿ, ಏನಿದೆ ಅರ್ಥ ಇದು? ಸರ್ ಈ ವರ್ಷ ಸ್ವಲ್ಪ ಚೇಂಜ್ ಆದ್ರ ನಾವು ಹೇಳಿದ್ದೀವಿ ಅವರಿಗೆ, ಬಹುಶಃ ಶೆಟ್ಟರ್ದು ಕಿರಣ್ ಅವ್ರದ್ದು ಪ್ರಭಾವದಿಂದ ನೀವು ಚೇಂಜ್ ಆಗಿರ್ಬೇಕು ಮೇಡಮ್, ನಂಗೆ ಅನಿಸ್ತಾ ಇದೆ. ಐಶ್ವರ್ಯ, ಇಷ್ಟೆಲ್ಲ ಕೇಳಾದ್ಮೇಲೆ ಅದು ನೀವು ಚೇಂಜ್ ಆಗಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಹೋಗ್ತೀನಿ ಅಂತ ರೆಸ್ಟೋರೆಂಟ್ಗೆ, ಸೊ ಫ್ಯಾಮಿಲಿ ಜೊತೆ ಹೋಗ್ತೀನಿ. ಬಟ್ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಸೇಫ್. ಐ ವುಡ್ ರಿಕ್ವೆಸ್ಟ್ ದ ರೆಸ್ಟೋರೆಂಟ್ಸ್ ಆ್ಯಂಡ್ ಪಬ್ಸ್ ಓನರ್ಸ್ ಆಲ್ಸೋ ಟು ಗೆಟ್ ರಿಸ್ಟ್ರಿಕ್ಷನ್ಸ್ ವೇರ್ ಯು ಕ್ಯಾನ್ ಹ್ಯಾವ್ ಪ್ರೀ ಬುಕಿಂಗ್ಸ್ ಆಫ್ ದ places, the tables. So restricted members matra olgade bartare, and obviously that is the only way you can reduce the crowd. Instead of closing it off completely, this is one thing that you can follow. And our heldange Simpita our heldange road gatherings, road mele gather agodu, road mele party madodu, adu completely avoid ಮಾಡಬೇಕು. So yeah, please safety measures tagondu, please be safe. You also be safe and keep everyone around safe. ನಿಮ್ಮ ಜಾಗೃತಿ ನಿಮ್ಮ ಕೈನಲ್ಲಿ.
ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಎಲ್ಲರ ಮನವಿ ಒಂದೇನೆ, ಅಟ್ಲೀಸ್ಟ್ ಏನೊಂದು ಇಂಥ ಸಂದರ್ಭದಲ್ಲಾದರೂ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನುವಂಥದ್ದು. ಜೊತೆಗೆ ಇಬ್ಬರು ಮಾಡೆಲ್ಗಳು ಕೂತ್ಕೊಂಡಿದ್ರು. ಅವ್ರು ಹೇಳಿದ್ದೇನು ಅಂತಂದರೆ ಬಹಳಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥರಿದ್ದಾರೆ. ನಾವು ಹೋಗ್ತೀವೋ ಪಾರ್ಟಿಗೆ, ಹೋಗಲ್ವೋ ಬೇರೆ ವಿಚಾರ, ಆದರೆ ನಿಜಕ್ಕೂ ಈ ನಿಟ್ಟಿನಲ್ಲಿ ಅನ್ಯಾಯ ಆಗಬಾರ್ದು ಅಂತ. ಆದರೆ ಸರ್ಕಾರ ಯೋಚನೆ ಮಾಡುವಂಥ ರೀತಿ, ಯಾಕಂದರೆ ಎಲ್ಲರಿಗೂ ಅನ್ವಯ ಆಗುವಂಥ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡಬೇಕಲ್ಲ. ಸರ್ಕಾರ ಇವತ್ತು ಕರೆದಿರುವಂಥ ಸಭೆ ಇದೆಯಲ್ಲ, ಬಹಳ ಮಹತ್ವದ ಸಭೆ. ಆ ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರುತ್ತೆ ನೋಡಬೇಕು. ಆದರೆ ಇದೆಲ್ಲದರ ಹೊರತಾಗಿ ಒಂದು ಸಂಗತಿ, ಯಾರು ಏನೇ ಪಾರ್ಟಿ ಮಾಡಿ ನ್ಯೂ ಇಯರಲ್ಲಿ ಹುಚ್ಚಾಟವನ್ನು ಪ್ರದರ್ಶನ ಮಾಡಬೇಡಿ. ಇಲ್ಲಿ ಸಲ್ಲದ್ದೇನೇನು ಅಂತಂದರೆ ಯಾವುದನ್ನೋ ನಾವು ನಮ್ಮ ಮನಸ್ಸಲ್ಲಿರುವಂಥ ನೋವನ್ನು ಕಳ್ಕೊಳ್ಳೋಕೆ ಹೋಗಿ ಇನ್ಯಾವುದೋ ದೆವ್ವನ್ನು ನಮ್ಮ ಮೈ ಮೇಲೆ ಬಿಡ್ಕೊಂಡಂಗೆ ಆಗಿಬಿಡಬಾರ್ದು. ಸೊ ಅಂಥ ಜಾಗ್ರತೆ ನಿಮ್ಮ ಕೈನಲ್ಲಿರಬೇಕು, ಯಾಕಂದರೆ ನಿಮಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.